ಹೋಟೆಲ್ ಮಂದಾರ ಕಾಪು ಶುಚಿರುಚಿಯಾದ ಸಾಂಪ್ರದಾಯಿಕ ಸಸ್ಯಾಹಾರಿ ಹೋಟೆಲ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ತಿಂಡಿ ತಿನಿಸುಗಳು, ಐಸ್ ಕ್ರೀಮ್, ಜ್ಯೂಸ್, ಚಾಟ್ ಐಟಂಗಳು ಲಭ್ಯ. ಕೋಸ್ಟಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಕರಾವಳಿ ಶೈಲಿಯ ಫಿಶ್, ಚಿಕನ್ ಖಾದ್ಯಗಳು. ಸೀತಾಪದ್ಮ ಪಾರ್ಟಿ ಹಾಲ್, ಮಿನಿ ಹಾಲ್, ಎಸಿ ಹಾಲ್ ಒಂದೇ ಕಟ್ಟಡದಲ್ಲಿ. ಮಂದಾರ ರೆಸಿಡೆನ್ಸಿ, ಸುಸಜ್ಜಿತ ವಸತಿ ಗೃಹಗಳು, ಅತ್ಯಾಕರ್ಷಕ ವಿನ್ಯಾಸ, ಮಿತ ದರದಲ್ಲಿ ಡೀಲಕ್ಸ್ ರೂಮ್ಗಳು. ನಿಮ್ಮ ಅನುಕೂಲತೆಗಳ ಪೂರೈಕೆಗಾಗಿ ಬ್ರಾಹ್ಮರಿ ಇವೆಂಟ್ಸ್, ನಿಮ್ಮ ಇಚ್ಛೆಯ ನೀವು ಬಯಸುವ ರೀತಿಯ ಕಾರ್ಯಕ್ರಮಗಳ ಆಯೋಜನೆ. ಭೇಟಿ ನೀಡಿ ಹೋಟೆಲ್ ಮಂದಾರ, NH66 ಕಾಪು. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ, ನೆರಳಿನಲ್ಲಿ ಒಣಗಿಸಿ, ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಪ್ರತಿ ತಿಂಗಳು ಸ್ತ್ರೀಯರ ತಿಂಗಳ ಸಮಸ್ಯೆ ಬಂದಾಗ ಅವರು ಎದುರಿಸುವಂತಹ ಹೊಟ್ಟೆ ನೋವು, ಸೊಂಟ ನೋವು, ಬೆನ್ನು ನೋವು ಹಾಗೂ ಇತರೆ ನಿಶಕ್ತಿಯ ಸಮಸ್ಯೆಗಳಿಗೆ ಒಂದು ಉತ್ತಮ ಆಹಾರ ಪದ್ಧತಿಯ ಅವಶ್ಯಕತೆ ಇದೆ. ಇಂದಿನ ಜೀವನ ಶೈಲಿಯಲ್ಲಿ ನಾವ್ಯಾರು ಒಳ್ಳೆಯ ಆಹಾರ ಸೇವನೆಯ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಾ ಇಲ್ಲ. ಇದೆಲ್ಲದಕ್ಕೂ ಪರಿಹಾರ ಜೀನಿ ವುಮೆನ್ ಸ್ಟ್ರಾಂಗ್. ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. Yashasvi Marine Ingredients is located in Udupi, a coastal district in southern India. The company has started its full-scale operations in 2007 as a supplier of quality fish meal and fish oil, bringing to the world the bounty of the Arabian Sea. Today, the company employs 300 persons at its state-of-the-art production facility and has 100 customers spread all over the world. At Yashasvi Marine Ingredients, our efficient processes, robust quality control, and safe packaging, all done in a low carbon footprint and socially responsible production unit, guarantees high quality fish meal and fish oil for the market needs.
ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು. ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಹೋಟೆಲ್ ಮಂದಾರ ಕಾಪು ಶುಚಿರುಚಿಯಾದ ಸಾಂಪ್ರದಾಯಿಕ ಸಸ್ಯಾಹಾರಿ ಹೋಟೆಲ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ತಿಂಡಿ ತಿನಿಸುಗಳು, ಐಸ್ ಕ್ರೀಮ್, ಜ್ಯೂಸ್, ಚಾಟ್ ಐಟಂಗಳು ಲಭ್ಯ. ಕೋಸ್ಟಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಕರಾವಳಿ ಶೈಲಿಯ ಫಿಶ್, ಚಿಕನ್ ಖಾದ್ಯಗಳು. ಸೀತಾಪದ್ಮ ಪಾರ್ಟಿ ಹಾಲ್, ಮಿನಿ ಹಾಲ್, ಎಸಿ ಹಾಲ್ ಒಂದೇ ಕಟ್ಟಡದಲ್ಲಿ. ಮಂದಾರ ರೆಸಿಡೆನ್ಸಿ, ಸುಸಜ್ಜಿತ ವಸತಿ ಗೃಹಗಳು, ಅತ್ಯಾಕರ್ಷಕ ವಿನ್ಯಾಸ, ಮಿತ ದರದಲ್ಲಿ ಡೀಲಕ್ಸ್ ರೂಮ್ಗಳು. ನಿಮ್ಮ ಅನುಕೂಲತೆಗಳ ಪೂರೈಕೆಗಾಗಿ ಬ್ರಾಹ್ಮರಿ ಇವೆಂಟ್ಸ್, ನಿಮ್ಮ ಇಚ್ಛೆಯ ನೀವು ಬಯಸುವ ರೀತಿಯ ಕಾರ್ಯಕ್ರಮಗಳ ಆಯೋಜನೆ. ಭೇಟಿ ನೀಡಿ ಹೋಟೆಲ್ ಮಂದಾರ, NH66 ಕಾಪು. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಪ್ರತಿ ತಿಂಗಳು ಸ್ತ್ರೀಯರ ತಿಂಗಳ ಸಮಸ್ಯೆ ಬಂದಾಗ ಅವರು ಎದುರಿಸುವಂತಹ ಹೊಟ್ಟೆ ನೋವು, ಸೊಂಟ ನೋವು, ಬೆನ್ನು ನೋವು ಹಾಗೂ ಇತರೆ ನಿಶಕ್ತಿಯ ಸಮಸ್ಯೆಗಳಿಗೆ ಒಂದು ಉತ್ತಮ ಆಹಾರ ಪದ್ಧತಿಯ ಅವಶ್ಯಕತೆ ಇದೆ. ಇಂದಿನ ಜೀವನ ಶೈಲಿಯಲ್ಲಿ ನಾವ್ಯಾರು ಒಳ್ಳೆಯ ಆಹಾರ ಸೇವನೆಯ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಾ ಇಲ್ಲ. ಇದೆಲ್ಲದಕ್ಕೂ ಪರಿಹಾರ ಜೀನಿ ವುಮೆನ್ ಸ್ಟ್ರಾಂಗ್. ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ.
Yashasvi Marine Ingredients is located in Udupi, a coastal district in southern India. The company has started its full-scale operations in 2007 as a supplier of quality fish meal and fish oil, bringing to the world the bounty of the Arabian Sea. Today, the company employs 300 persons at its state-of-the-art production facility and has 100 customers spread all over the world. At Yashasvi Marine Ingredients, our efficient processes, robust quality control, and safe packaging, all done in a low carbon footprint and socially responsible production unit, guarantees high quality fish meal and fish oil for the market needs. ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು. ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಹೋಟೆಲ್ ಮಂದಾರ ಕಾಪು ಶುಚಿರುಚಿಯಾದ ಸಾಂಪ್ರದಾಯಿಕ ಸಸ್ಯಾಹಾರಿ ಹೋಟೆಲ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ತಿಂಡಿ ತಿನಿಸುಗಳು, ಐಸ್ ಕ್ರೀಮ್, ಜ್ಯೂಸ್, ಚಾಟ್ ಐಟಂಗಳು ಲಭ್ಯ. ಕೋಸ್ಟಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಕರಾವಳಿ ಶೈಲಿಯ ಫಿಶ್, ಚಿಕನ್ ಖಾದ್ಯಗಳು. ಸೀತಾಪದ್ಮ ಪಾರ್ಟಿ ಹಾಲ್, ಮಿನಿ ಹಾಲ್, ಎಸಿ ಹಾಲ್ ಒಂದೇ ಕಟ್ಟಡದಲ್ಲಿ. ಮಂದಾರ ರೆಸಿಡೆನ್ಸಿ, ಸುಸಜ್ಜಿತ ವಸತಿ ಗೃಹಗಳು, ಅತ್ಯಾಕರ್ಷಕ ವಿನ್ಯಾಸ, ಮಿತ ದರದಲ್ಲಿ ಡೀಲಕ್ಸ್ ರೂಮ್ಗಳು. ನಿಮ್ಮ ಅನುಕೂಲತೆಗಳ ಪೂರೈಕೆಗಾಗಿ ಬ್ರಾಹ್ಮರಿ ಇವೆಂಟ್ಸ್, ನಿಮ್ಮ ಇಚ್ಛೆಯ ನೀವು ಬಯಸುವ ರೀತಿಯ ಕಾರ್ಯಕ್ರಮಗಳ ಆಯೋಜನೆ. ಭೇಟಿ ನೀಡಿ ಹೋಟೆಲ್ ಮಂದಾರ, NH66 ಕಾಪು. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ.
ಪ್ರತಿ ತಿಂಗಳು ಸ್ತ್ರೀಯರ ತಿಂಗಳ ಸಮಸ್ಯೆ ಬಂದಾಗ ಅವರು ಎದುರಿಸುವಂತಹ ಹೊಟ್ಟೆ ನೋವು, ಸೊಂಟ ನೋವು, ಬೆನ್ನು ನೋವು ಹಾಗೂ ಇತರೆ ನಿಶಕ್ತಿಯ ಸಮಸ್ಯೆಗಳಿಗೆ ಒಂದು ಉತ್ತಮ ಆಹಾರ ಪದ್ಧತಿಯ ಅವಶ್ಯಕತೆ ಇದೆ. ಇಂದಿನ ಜೀವನ ಶೈಲಿಯಲ್ಲಿ ನಾವ್ಯಾರು ಒಳ್ಳೆಯ ಆಹಾರ ಸೇವನೆಯ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಾ ಇಲ್ಲ. ಇದೆಲ್ಲದಕ್ಕೂ ಪರಿಹಾರ ಜೀನಿ ವುಮೆನ್ ಸ್ಟ್ರಾಂಗ್. ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. Yashasvi Marine Ingredients is located in Udupi, a coastal district in southern India. The company has started its full-scale operations in 2007 as a supplier of quality fish meal and fish oil, bringing to the world the bounty of the Arabian Sea. Today, the company employs 300 persons at its state-of-the-art production facility and has 100 customers spread all over the world. At Yashasvi Marine Ingredients, our efficient processes, robust quality control, and safe packaging, all done in a low carbon footprint and socially responsible production unit, guarantees high quality fish meal and fish oil for the market needs. ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು. ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಹೋಟೆಲ್ ಮಂದಾರ ಕಾಪು ಶುಚಿರುಚಿಯಾದ ಸಾಂಪ್ರದಾಯಿಕ ಸಸ್ಯಾಹಾರಿ ಹೋಟೆಲ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ತಿಂಡಿ ತಿನಿಸುಗಳು, ಐಸ್ ಕ್ರೀಮ್, ಜ್ಯೂಸ್, ಚಾಟ್ ಐಟಂಗಳು ಲಭ್ಯ. ಕೋಸ್ಟಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಕರಾವಳಿ ಶೈಲಿಯ ಫಿಶ್, ಚಿಕನ್ ಖಾದ್ಯಗಳು. ಸೀತಾಪದ್ಮ ಪಾರ್ಟಿ ಹಾಲ್, ಮಿನಿ ಹಾಲ್, ಎಸಿ ಹಾಲ್ ಒಂದೇ ಕಟ್ಟಡದಲ್ಲಿ.
ಮಂದಾರ ರೆಸಿಡೆನ್ಸಿ ಸುಸಜ್ಜಿತ ವಸತಿ ಗೃಹಗಳು, ಅತ್ಯಾಕರ್ಷಕ ವಿನ್ಯಾಸ, ಮಿತ ದರದಲ್ಲಿ ಡೀಲಕ್ಸ್ ರೂಮ್ಗಳು. ನಿಮ್ಮ ಅನುಕೂಲತೆಗಳ ಪೂರೈಕೆಗಾಗಿ ಬ್ರಾಹ್ಮರಿ ಇವೆಂಟ್ಸ್ ನಿಮ್ಮ ಇಚ್ಛೆಯ ನೀವು ಬಯಸುವ ರೀತಿಯ ಕಾರ್ಯಕ್ರಮಗಳ ಆಯೋಜನೆ. ಭೇಟಿ ನೀಡಿ ಹೋಟೆಲ್ ಮಂದಾರ, NH66 ಕಾಪು. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಪ್ರತಿ ತಿಂಗಳು ಸ್ತ್ರೀಯರ ತಿಂಗಳ ಸಮಸ್ಯೆ ಬಂದಾಗ ಅವರು ಎದುರಿಸುವಂತಹ ಹೊಟ್ಟೆ ನೋವು, ಸೊಂಟ ನೋವು, ಬೆನ್ನು ನೋವು ಹಾಗೂ ಇತರೆ ನಿಶಕ್ತಿಯ ಸಮಸ್ಯೆಗಳಿಗೆ ಒಂದು ಉತ್ತಮ ಆಹಾರ ಪದ್ಧತಿಯ ಅವಶ್ಯಕತೆ ಇದೆ. ಇಂದಿನ ಜೀವನ ಶೈಲಿಯಲ್ಲಿ ನಾವ್ಯಾರು ಒಳ್ಳೆಯ ಆಹಾರ ಸೇವನೆಯ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಾ ಇಲ್ಲ. ಇದೆಲ್ಲದಕ್ಕೂ ಪರಿಹಾರ ಜೀನಿ ವುಮೆನ್ ಸ್ಟ್ರಾಂಗ್. ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. Yashasvi Marine Ingredients is located in Udupi, a coastal district in southern India. The company has started its full-scale operations in 2007 as a supplier of quality fish meal and fish oil, bringing to the world the bounty of the Arabian Sea. Today, the company employs 300 persons at its state-of-the-art production facility and has 100 customers spread all over the world. At Yashasvi Marine Ingredients, our efficient processes, robust quality control, and safe packaging, all done in a low carbon footprint and socially responsible production unit, guarantees high quality fish meal and fish oil for the market needs. ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ.
ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು. ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಹೋಟೆಲ್ ಮಂದಾರ ಕಾಪು ಶುಚಿರುಚಿಯಾದ ಸಾಂಪ್ರದಾಯಿಕ ಸಸ್ಯಾಹಾರಿ ಹೋಟೆಲ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ತಿಂಡಿ ತಿನಿಸುಗಳು, ಐಸ್ ಕ್ರೀಮ್, ಜ್ಯೂಸ್, ಚಾಟ್ ಐಟಂಗಳು ಲಭ್ಯ. ಕೋಸ್ಟಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಕರಾವಳಿ ಶೈಲಿಯ ಫಿಶ್, ಚಿಕನ್ ಖಾದ್ಯಗಳು. ಸೀತಾಪದ್ಮ ಪಾರ್ಟಿ ಹಾಲ್, ಮಿನಿ ಹಾಲ್, ಎಸಿ ಹಾಲ್ ಒಂದೇ ಕಟ್ಟಡದಲ್ಲಿ. ಮಂದಾರ ರೆಸಿಡೆನ್ಸಿ, ಸುಸಜ್ಜಿತ ವಸತಿ ಗೃಹಗಳು, ಅತ್ಯಾಕರ್ಷಕ ವಿನ್ಯಾಸ, ಮಿತ ದರದಲ್ಲಿ ಡೀಲಕ್ಸ್ ರೂಮ್ಗಳು. ನಿಮ್ಮ ಅನುಕೂಲತೆಗಳ ಪೂರೈಕೆಗಾಗಿ ಬ್ರಾಹ್ಮರಿ ಇವೆಂಟ್ಸ್, ನಿಮ್ಮ ಇಚ್ಛೆಯ ನೀವು ಬಯಸುವ ರೀತಿಯ ಕಾರ್ಯಕ್ರಮಗಳ ಆಯೋಜನೆ. ಭೇಟಿ ನೀಡಿ ಹೋಟೆಲ್ ಮಂದಾರ, NH66 ಕಾಪು. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಪ್ರತಿ ತಿಂಗಳು ಸ್ತ್ರೀಯರ ತಿಂಗಳ ಸಮಸ್ಯೆ ಬಂದಾಗ ಅವರು ಎದುರಿಸುವಂತಹ ಹೊಟ್ಟೆ ನೋವು, ಸೊಂಟ ನೋವು, ಬೆನ್ನು ನೋವು ಹಾಗೂ ಇತರೆ ನಿಶಕ್ತಿಯ ಸಮಸ್ಯೆಗಳಿಗೆ ಒಂದು ಉತ್ತಮ ಆಹಾರ ಪದ್ಧತಿಯ ಅವಶ್ಯಕತೆ ಇದೆ. ಇಂದಿನ ಜೀವನ ಶೈಲಿಯಲ್ಲಿ ನಾವ್ಯಾರು ಒಳ್ಳೆಯ ಆಹಾರ ಸೇವನೆಯ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಾ ಇಲ್ಲ. ಇದೆಲ್ಲದಕ್ಕೂ ಪರಿಹಾರ ಜೀನಿ ವುಮೆನ್ ಸ್ಟ್ರಾಂಗ್. ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. Yashasvi Marine Ingredients is located in Udupi, a coastal district in southern India.
The company has started its full-scale operations in 2007 as a supplier of quality fish meal and fish oil, bringing to the world the bounty of the Arabian Sea. Today, the company employs 300 persons at its state-of-the-art production facility and has 100 customers spread all over the world. At Yashasvi Marine Ingredients, our efficient processes, robust quality control, and safe packaging, all done in a low carbon footprint and socially responsible production unit, guarantees high quality fish meal and fish oil for the market needs. ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು. ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಹೋಟೆಲ್ ಮಂದಾರ ಕಾಪು ಶುಚಿರುಚಿಯಾದ ಸಾಂಪ್ರದಾಯಿಕ ಸಸ್ಯಾಹಾರಿ ಹೋಟೆಲ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ತಿಂಡಿ ತಿನಿಸುಗಳು, ಐಸ್ ಕ್ರೀಮ್, ಜ್ಯೂಸ್, ಚಾಟ್ ಐಟಂಗಳು ಲಭ್ಯ. ಕೋಸ್ಟಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಕರಾವಳಿ ಶೈಲಿಯ ಫಿಶ್, ಚಿಕನ್ ಖಾದ್ಯಗಳು. ಸೀತಾಪದ್ಮ ಪಾರ್ಟಿ ಹಾಲ್, ಮಿನಿ ಹಾಲ್, ಎಸಿ ಹಾಲ್ ಒಂದೇ ಕಟ್ಟಡದಲ್ಲಿ. ಮಂದಾರ ರೆಸಿಡೆನ್ಸಿ, ಸುಸಜ್ಜಿತ ವಸತಿ ಗೃಹಗಳು, ಅತ್ಯಾಕರ್ಷಕ ವಿನ್ಯಾಸ, ಮಿತ ದರದಲ್ಲಿ ಡೀಲಕ್ಸ್ ರೂಮ್ಗಳು. ನಿಮ್ಮ ಅನುಕೂಲತೆಗಳ ಪೂರೈಕೆಗಾಗಿ ಬ್ರಾಹ್ಮರಿ ಇವೆಂಟ್ಸ್, ನಿಮ್ಮ ಇಚ್ಛೆಯ ನೀವು ಬಯಸುವ ರೀತಿಯ ಕಾರ್ಯಕ್ರಮಗಳ ಆಯೋಜನೆ. ಭೇಟಿ ನೀಡಿ ಹೋಟೆಲ್ ಮಂದಾರ, NH66 ಕಾಪು.
ಈಗಾಗಲೇ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮುಗಿಸಿಕೊಂಡು ಬಹಳ ಭವ್ಯವಾಗಿರ್ತಕ್ಕಂಥ ಕರಾವಳಿಯ ಇತಿಹಾಸದಲ್ಲಿ ಒಂದು ದಾಖಲೆಯಾಗಬಲ್ಲ ಶೋಭಾಯಾತ್ರೆಯಲ್ಲಿ ಎಲ್ಲ ಸಿದ್ಧತೆಗಳಾಗ್ತಾ ಇದ್ದಾವೆ. ಹೆಲಿಕಾಪ್ಟರ್ ಹಾರಾಡಲಿಕ್ಕೆ ಸಿದ್ಧವಾಗಿದೆ, ಟ್ಯಾಬ್ಲೋಗಳು ಚಲಿಸಲಿಕ್ಕೆ ಸಿದ್ಧವಾಗಿದೆ, ಹುಲಿವೇಷಗಳು ಕುಡಿತಕ್ಕೆ ಸಿದ್ಧವಾಗಿದೆ, ನಾವೆಲ್ಲರೂ ಅದರ ಹಿಂದೆ ಹೋಗ್ಲಿಕ್ಕೆ ಸಿದ್ಧವಾಗಿದೆ. ಕೇವಲ ಇನ್ನೇನು 1 ಗಂಟೆ ಒಳಗಾಗಿ ಶೋಭಾಯಾತ್ರೆ ಈ ಬಾರಿಯ ಉಚ್ಚಿಲ ದಸರಾ ಉತ್ಸವ 2022ಕ್ಕೆ ನಾವು ವಿದಾಯವನ್ನು ಹೇಳಲಿಕ್ಕಿದ್ದೇವೆ. ನಮ್ಮ ಈ ಸರ್ತಿ ದಸರಾ 2022ದ ರಾಷ್ಟ್ರದ ಅಂತಿಮ ದಿನಟುಲ್ಲ. ಇನ್ನು ಕೆಲವೇ ನಿಮಿಷಗಳು ನಮ್ಮ ಈ ಶಾರದಾ ಮಾತೆ ನವದುರ್ಗೆಯರ್ನ ವಿಗ್ರಹನು ಟ್ಯಾಬಲ್ ಕುಲ್ಲದು 5 ಗಂಟೆ ಸರಿಯಾದ. ದಯವಿಟ್ಟು ಎಲ್ಲರೂ ದಯವಿಟ್ಟು ಸ್ವಯಂ ಸೇವಕರನ್ನು ಬಿಟ್ಟು ಎಲ್ಲರೂ ಕೂಡ ಹೊರಬೇಕು. ಸ್ವಯಂ ಸೇವಕರು ಸ್ಟೇಜ್ ಹತ್ತೋರು ಸ್ಟೇಜ್ ಹತ್ತಿ, ಕೆಳಗೆ ನಿಲ್ಲುವವರು ಕೆಳಗೆ ನಿಲ್ಲಿ. ಟ್ಯಾಬ್ಲು ರೆಡಿ ಮಾಡಿಕೊಂಡು ದಯವಿಟ್ಟು ಈಗ ಟ್ಯಾಬ್ಲೆಗಳನ್ನು ಸಿದ್ಧಪಡಿಸಿಕೊಂಡು ಈಗ ನಾವು ಇಲ್ಲಿಂದ ಹೊರಡಬೇಕು. ಸ್ವಯಂ ಸೇವಕರು ಆಯಾಯ ಟ್ಯಾಬ್ಲೋಗೆ ಆಯಾ ದೇವಿಯರ ವಿಗ್ರಹವನ್ನು ಇರಿಸಬೇಕಾಗಿ ವಿನಿಸ್ತಾ ಇದ್ದೇವೆ. ಅಣ್ಣ ದಯವಿಟ್ಟು ಒಂದು ಫೋಟೋ ತೆಗಿಲಿಕ್ಕಿದೆ ಪ್ಲೀಸ್. ದಯವಿಟ್ಟು ಸಾರ್ವಜನಿಕರು ಈ ಸಭಾಂಗಣವನ್ನು ತೆರವುಗೊಳಿಸಬೇಕು. ದಯವಿಟ್ಟು ನಿಮ್ಮಿಂದಾಗಿ ಅಡಚಣೆ ಆಗ್ತಿದೆ. ದಯವಿಟ್ಟು ನಮ್ಮ ಜೊತೆ ಸಹಕಾರ ನೀಡಿ. 9 ದಿನಗಳ ಕಾಲ ಈಗಳ 10 ದಿನಗಳ ನಿರಂತರವಾಗಿ ನೀವು ಸಹಕಾರ ಕೊಟ್ಟಿದ್ದೀರಿ. ಈ ಅಂತಿಮ ಕ್ಷಣದಲ್ಲಿ ನೀವು ನಮ್ಮ ಜೊತೆ ಇರಬೇಕು. ದಯವಿಟ್ಟು ನಮ್ಮ ಮನವಿಗೆ ನೀವು ಸ್ಪಂದಿಸಬೇಕಂತ ತಿಳಿಸ್ತಾ ಇದ್ದೇವೆ. ಈಗಲೇ ನಮ್ಮ ಸ್ವಯಂ ಸೇವಕರು ಸಿದ್ಧರಾಗಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂರ್ತಿಯನ್ನು, ವಿಗ್ರಹಗಳನ್ನು, ನಮ್ಮ ದುರ್ಗೆಯರನ್ನು, ಶ್ರೀ ಶಾರದಾ ಮಾತೆಯನ್ನು ನಾವು ಟ್ಯಾಬ್ಲೋ ವಾಹನಗಳಿಗೆ ಇರಿಸ್ತಾ ಇದ್ದೇವೆ. ಇಲ್ಲಿ ಚೇರ್ ಒಂಚೂರು ಎದುರುದಿಲ್ಲ ಈಗ ನಮ್ಮ ನವದುರ್ಗೆ ಮತ್ತು ಶಾರದಾ ಮಾತೆಯ ವಿಗ್ರಹಗಳನ್ನು ಟ್ಯಾಬ್ಲೋ ವಾಹನಗಳಿಗೆ ಸ್ಥಳಾಂತರ ಮಾಡ್ತಾರೆ. ದಯವಿಟ್ಟು ಸ್ವಯಂ ಸೇವಕರನ್ನು ಹೊರತುಪಡಿಸಿ ಮುಗಿದ ಎಲ್ಲರೂ ಕೂಡ ಸಭಾಂಗಣವನ್ನು ತೆರವುಗೊಳಿಸಬೇಕು. ಆಯಾಯ ಭಜನಾ ತಂಡಗಳು, ನಾಸಿಕ್ನವರು, ಚಂಡೆಯವರು, ವಾದ್ಯದವರು ತಮ್ಮ ತಮ್ಮ ಟ್ಯಾಬ್ಲೋ ವಾಹನದಲ್ಲಿ ಹೋಗಿ ಕುಳಿತುಕೊಳ್ಳಬೇಕು. ನಮ್ಮ ನವದುರ್ಗೆಯರ ಮತ್ತು ಶಾರದಾ ಮಾತೆಯ ಟ್ಯಾಬ್ಲೋ ಮಾತ್ರ ನಮ್ಮ ರಥಬೀದಿಗೆ ಬರ್ತದೆ. ಮತ್ತೆಲ್ಲವೂ ಕೂಡ ಹೊರಗೆ ಲೈನಾಗಿ ನಿಲ್ಲಿಸಲಾಗ್ತದೆ. ಕೇವಲ 10 ವಾಹನಗಳು, ಟ್ಯಾಬ್ಲೋಗಳು ಮಾತ್ರ ಒಳಗೆ ರಥಬೀದಿ ಒಳಗೆ ಬರ್ತದೆ. ಮಿಕ್ಕೆಲ್ಲವೂ ರಸ್ತೆಯ ಲೆಫ್ಟ್ ಸೈಡಲ್ಲಿ
ಹೆಜಮಾಡಿ ಹೋಗೋ ರೂಟಲ್ಲಿ ನಿಲ್ತದೆ. ನಾವು ದಯವಿಟ್ಟು ಯಾರು ಗೊಂದಲ ಮಾಡ್ಕೋಬೇಡಿ. ಈಗಾಗಲೇ ಲಕ್ಷಕ್ಕಿಂತ ಮಿಗಿಲಾದ ಜನಸಂಖ್ಯೆ ಉಚ್ಚಿಲದಲ್ಲಿ ಸೇರಿದೆ. ಎಲ್ಲರನ್ನ ಎಲ್ಲ ರೀತಿಯಲ್ಲಿ ನಿಭಾಯಿಸಿಕೊಂಡು ಸಾಂಗವಾಗಿ ಈ ಮೆರವಣಿಗೆ ಸಾಗಬೇಕಾಗಿದೆ. ತಮ್ಮೆಲ್ಲರ ಸಹಕಾರ ಅಗತ್ಯವಿದೆ. ನಾಡೋಜ ಡಾಕ್ಟರ್ ಜಯಶಂಕರ್ ಅವರ ಕಲ್ಪನೆಯಂತೆ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ನೇತೃತ್ವದಲ್ಲಿ ನಾವೆಲ್ಲ ಭಕ್ತರ ಸಹಕಾರ ಸಹಯೋಗದೊಂದಿಗೆ ಈಗ ನಮ್ಮ ಒಂದು ವಿಗ್ರಹವನ್ನು ಈಗಾಗಲೇ ಹೋಗ್ತಾ ಇದ್ದಾವೆ. ಎಲ್ಲರೂ ಜಯಗ ಹಾಕಿ ಜಯ ಘೋಷಣೆ ಮಾಡಬೇಕಾಗಿ ಅನಿಸ್ತೇನೆ. ಕೆಳಗೆ ಯಾರಾದರೂ ಒಬ್ರು ಡೈರೆಕ್ಷನ್ ಕೊಡಿ, ಎಲ್ಲರೂ ಕೊಡಬೇಡಿ ದಯವಿಟ್ಟು. ಗೊಂದಲ ಆಗ್ತದೆ. ಗೋವಿಂದ ಗೋವಿಂದ. ಈಗಾಗಲೇ ದೇವಿ ಸಿದ್ಧದಾತ್ರಿಯು ರಾಜಗಾಂಭೀರ್ಯದಿಂದ ಟ್ಯಾಬ್ಲೋ ಹತ್ರ ಸಾಕ್ತಾ ಇದ್ದಾಳೆ. ಅವರೆಲ್ಲರಿಗೂ ಕೂಡ ಒಂದು ಜಯಘೋಷಣೆ ಹಾಕಬೇಕು. ಶ್ರೀ ಸಿದ್ಧದಾತ್ರಿ ದೇವಿಯ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಯಾರು ಗೊಂದಲ ಮಾಡಬೇಡಿ, ದಯವಿಟ್ಟು ಒಬ್ಬರ ಡೈರೆಕ್ಷನ್ ಅಲ್ಲಿ ಹೋಗಿ. ಹಲೋ. ಶ್ರೀ ಸಿದ್ಧದಾತ್ರಿ ದೇವಿಯ ಪಾದಾರವಿಂದಕ್ಕೆ ಗೋವಿಂದನೇ ಗೋವಿಂದ. ಇನ್ನು ಗೋವಿಂದನೇ ಗೋವಿಂದ ಗೋವಿಂದ. ದೇವಿ ಮಹಾಗೌರಿಯ ಪಾದಾರವಿಂದಕ್ಕೆ ಗೋವಿಂದನೇ ಗೋವಿಂದ. ಈಗ ದೇವಿ ಮಹಾಗೌರಿ ರಾಜಗಾಂಭೀರ್ಯದಿಂದ ಟ್ಯಾಬ್ಲೋ ವಾಹನದತ್ತ ಸಾಗ್ತಾ ಇದ್ದಾಳೆ. ತಾಯಿಯ ದಿವ್ಯ ತೇಜಸ್ಸು ತಮಗೆಲ್ಲರಿಗೂ ಕೂಡ ಅನುಗ್ರಹ ಮಾಡಲಿ. ದಯವಿಟ್ಟು ಅಲ್ಲಿ ಸೈಡಲ್ಲಿ ಜಾಗ ಬಿಡಿ, ದೇವಿ ವಿಗ್ರಹವನ್ನು ಕಟ್ಟಬೇಕಾಗಿದೆ. ವಾಹನ ಸುತ್ತ ಯಾರು ನಿಲ್ಬೇಡಿ ಪ್ಲೀಸ್. ವಾಹನ ಸುತ್ತ ಯಾರೂ ನಿಲ್ಬೇಡಿ ದಯವಿಟ್ಟು. ಸ್ವಲ್ಪ ಕೆಳಗೆ ಬನ್ನಿ. ವಾಹನ ಸುತ್ತ ಯಾರು ನಿಲ್ಬೇಡಿ. ಯಾರಾದರೂ 1000 ಡೈರೆಕ್ಷನ್ ಬೇಡ, ಒಂದೊಬ್ರು ಡೈರೆಕ್ಷನ್ ಮಾಡಿದ್ರೆ ಸಾಕು.
ಸತೀಶ್ ಕುಂದರ್. ಮಹಾಗೌರಿ ಮಹಾಲಕ್ಷ್ಮಿ ದೇವಸ್ಥಾನದ ರಥಬೀದಿಯಲ್ಲಿ ಬಹಳ ಶೋಭಾಯಮಾನವಾಗಿ ಹೋಗ್ತಾ ಇದ್ದಾಳೆ. ಬಹುಶಃ ಇವತ್ತು ನಾವು ಶ್ರೀ ಮಹಾಗೌರಿಯ ಪಾದಾವೃಂದಕ್ಕೆ ಗೋವಿಂದ ನೀ ಗೋವಿಂದ. 10 ದಿನಗಳ ಕಾಲ ಅದ್ದೂರಿಯ ದಸರೋತ್ಸವವನ್ನು ಆಚರಿಸಿಕೊಂಡು ಇವತ್ತು ವಿಸರ್ಜನೆಯ ಸಂದರ್ಭದಲ್ಲಿ ಭಕ್ತಾಭಿಮಾನಿಗಳ ಸಮಕ್ಷಮ ಇವತ್ತು ನಾವು ಒಂದೊಂದೇ ವಿಗ್ರಹಗಳನ್ನು ಟ್ಯಾಬ್ಲೋ ಹಾಲ್ನಲ್ಲಿ ತೋರಿಸ್ತಾ ಇದ್ದಾವೆ. ಗೋವಿಂದನಿ ಕಾಳರಾತ್ರಿ ದೇವಿ ಗೋವಿಂದನಿ ಗೋವಿಂದ. ಸತೀಶ್ ಕುಂದರ್ ಅವರು ದಯವಿಟ್ಟು ನಮ್ಮ ಟ್ಯಾಬ್ಲೋ ಪ್ರಮುಖರು ಸತೀಶ್ ಕುಂದರ್ ಮಲ್ಪೆ ದಯವಿಟ್ಟು ಇಲ್ಲಿ ಸ್ಟೇಜ್ ಹತ್ರ ಬರಬೇಕು. ಸತೀಶ್ ಕುಂದರ್ ಮಲ್ಪೆ. ಅಮ್ಮ ಸೈಡ್ ಬಿಡಿ, ಅಲ್ಲಿ ಎಷ್ಟು ಸಲ ಹೇಳುದು ಪ್ಲೀಸ್ ಪ್ಲೀಸ್. ಅಲ್ಲಿ ವಾಹನದ ಆಚೀಚೆ ನಿಲ್ಬೇಡಿ ದಯವಿಟ್ಟು, ಸ್ವಲ್ಪ ಜಾಗ ಖಾಲಿ ನಮ್ಮ ನಿಲ್ಲಿ ಅಮ್ಮ, ಅಲ್ಲಿ ಹೋಗ್ಬೇಡಿ. ವಾಲಂಟಿಯರ್ಸ್ ಪ್ಲೀಸ್. ಮೆಲ್ಲ ಮೆಲ್ಲ. ಮೆಲ್ಲ ಮೆಲ್ಲ ಮೆಲ್ಲ. ಈ ಕಾಳರಾತ್ರಿ ದೇವಿಯ ಪಾದಾರೊಂದಕ್ಕೆ ಗೋವಿಂದನಿ ಗೋವಿಂದ. ಭಕ್ತರು ದಯವಿಟ್ಟು ನಮ್ಮ ವಾಲಂಟಿಯರ್ಸ್ ಭಕ್ತರನ್ನು ಸ್ವಲ್ಪ ದೂರ ಕಳಿಸಿ, ಇಲ್ಲಿ ವಾಹನ ಶಿಫ್ಟ್ ಮಾಡುವಾಗ ಪ್ರಾಬ್ಲಮ್ ಆಗ್ತದೆ. ಟ್ಯಾಬ್ಲೋ ವಾಹನಗಳ ಮಾಜ ಅಮೃತ
ಮಧುವಾಹಿನಿದ ಬಂಡೆ ಈ ಕರೆಯುತ್ತಿಲ್ಲ ಈಶ್ವರ ದೇವರು ಗುರುದಿ ಗುಳಿಲ್ಲ ಮಧುವಾಹಿನಿದ ಬಂಡೆ ಈ ಕರೆಯುತ್ತಿಲ್ಲ ಈಶ್ವರ ದೇವರು ಗುರುದಿ ಗುಳಿಲ್ಲ ತೆಂಗಾಯಿ ದಿಕ್ಕಿಗೆ ಮೋನಿನೇ ಮಾಡಿದೆ ಉಳ್ದಿನ ಲೋಕದ ಮಾಮಲ್ಲ ಶಕ್ತಿಯೇ ನಂಬಿನ ಕರೆಲ್ಲ ಸರಿಯುಂಬು ಸೇರಾದ ಕೊರ್ತಿನ ದುನಿಯ ಈ ಮೋಗೆಡುಲಿದು ಅಭಯ ಕೊಲ್ಲ ಗೊಡ್ಬಜ್ಜ ನಂಬುದು ನಿನನೇದು ಸುಗಿಪುವೆ ಕೈ ಮುಗಿದು ಸಾರ ಸುನ್ನಿ ಸಂದವೇ ನಂಬುದು ನಿನನೇದು ಸುಗಿಪುವೆ ಕೈ ಮುಗಿದು ಸಾರ ಸುನ್ನಿ ಸಂದವೇ ತುಳುವಿರೆ ನಾಡಿಗೆ ಮಧುರದ ಮುಳುದು ತುಳುವಿರೆ ನಾಡಿಗೆ ಮಧುರದ ಮುಳುದು ಬೆಳಗುವ ಸ್ವಾಮಿ ಕಾಪುಯೇ ನಂಬುದು ನಿನನೇದು ಸುಗಿಪುವೆ ಕೈ ಮುಗಿದು ಸಾರ ಸುನ್ನಿ ಸಂತವೇ ತಾಟಿ ಒಂಚೂರು ಜೋರುಡು ಬತ್ತ ನಿಕ್ಲೆ ಮಸ್ತ್ ಖುಷಿ ಆಗ್ಬಿಡ್ತ ಯಾಪಣ್ಣ ನಿಕ್ಲನ ಆಶೀರ್ವಾದವು ನಿಕ್ಲು ಕೊರ್ಪುನಂಚಿನ ಆಶೀರ್ವಾದ ಎಂಗ್ಲಂಚಿನ ಕಲಾವಿದರಿಗೆ ಮಾತ್ರ ಒಂಜಿ ಮಲ್ಲ ಆಸ್ತಿ ತಾಟಿ ಬೊಟ್ಟೋಡಾಂಡ ಮಲ್ಲ ಮನಸ್ಸು ಬೋಡ್ಗೆ ವಿಶಾಲವಾಗಿ ನಂಚಿನ ಹೃದಯ ಬೋಡ್ಗೆ ಅನ್ ಪಂಡಿ ಕೂಡಲೇ ನಿಕ್ಲು ತಾಟಿ ಬೊಟ್ಟೋಡು ಒಂದಿಜ್ಜಿ ಅಣ್ಣ ನಿಕ್ಲು ಮಾತಿರ್ಲ ತಾಟಿ ಬೊಟ್ಟಿಯಾರು ಅಂಚಾದ ನಿಕ್ಲನ ಮಾತಿರ್ನಲ್ಲ ಮನಸ್ಸು ಮಲ್ಲ ನಿಕ್ಲೆ ಗೊತ್ತಾಂಡು ಬುಕನೊಂದುಲ್ಲ ಮಹಾಗಣಪತಿಯನ್ನು ಸುಗಿತದಾಂಡು ನನ್ನದುಂಬುಗು ನಮ್ಮ ಅಪ್ಪೇನು ದೇವಿನ ಸುಗಿಪುನಂಚಿನ ಶಾರದೆನ ಸುಗಿಪುನಂಚಿನ ಮಹಾಲಕ್ಷ್ಮಿನ ಸುಗಿಪುನಂಚಿನ ಮಸ್ತ್ ದೇವಿನ ಅವತಾರ ನಿಕ್ಲೆ ಗೊತ್ತುಂಡು ಆ ಬೇತೆ ಬೇತೆ ರೂಪಡಾರ ನಂಗೆ ತೋಜಿದು ಅನುಗ್ರಹ ಮಲ್ಪೇರೆ ನಮ್ಮನ್ನು ಕಾಪುವೇರೆ ರಕ್ಷಣೆ ಕೊರ್ಬೇರೆ ಅಂಚಾದು ಆ ಮಾರಿಯಮ್ಮನ ದೇವಿನ ಸುಗಿಪುನಂಚಿನ ಒಂಜಿ ಪೊರ್ಲು ಗಂಟದ ನಮ್ಮ ತುಳು ಭಾಷೆಡು ಮೂಡ್ದು ಬೈದಿನ ಅಂಚಿನ ಒಂಜಿ ಪೊರ್ಲುದ ಪದ
ಅಂಚ ಅಪ್ಪೇನು ಸುಗಿಪುನಂಚಿನ ಪದೋಕೇಂಡಾರು ನಿಕ್ಲ ಮಾತಿರ್ನಲ್ಲ ಮೋಕೆದ ಪ್ರೀತಿದ ಕೈತಾಟಿದ ಆಶೀರ್ವಾದಗೂ ಕೊಡೋರ ಸಲ್ಮೇಲಿನ ಸಂದಾಯದ ಮತ್ತೊಂದು ಕಾರ್ಯಕ್ರಮದ ದುಂಬದ ಪದಕ್ಕೂ ಕಾರ್ದಿಯೊಂದಲ್ಲ ಮಹಾಗಣಪತಿನ ಪದಾಂಡ್ ಭಕ್ತಿದ ಪದಾಂಜನೆ ಶ್ರೀದೇವಿನ ಸುಗಿಪುನಂಚಿನ ಪದಾಂಡ್ ನನ್ನ ದುಂಬದ ಪದಕ್ಕೂ ಪೋಪಿನ ದುಂಬು ಒವೇ ಒಂಜಿ ಕಾರ್ಯಕ್ರಮ ಸಕ್ಸಸ್ಫುಲ್ ಆದ ನಡಪುಡಾಂಡ ಎಡ್ಡೆ ವಾದಕೇರ್ ಬೋರ್ಡ್ಗೆ ಎಡ್ಡೆ ಗಾಯಕಿಯರ್ ಬೋರ್ಡ್ಗೆ ಅಂಚನೆ ಎಡ್ಡೆ ಸೌಂಡ್ ಸಿಸ್ಟಮ್ ಬೋರ್ಡು ಲೈಟಿಂಗ್ಸ್ ಬೋರ್ಡು ಅಂಚನೆ ಆಯೋಜಕರ್ಲ ಪ್ರಯೋಜಕರ್ಲ ಬೋರ್ಡು ಅದು ಮಾತ್ರ ಇಂಥ ಕಾರ್ಯಕ್ರಮ ಅಂಚನೆ ಒಂಜಿ ಕಾರ್ಯಕ್ರಮ ತುಂಬಕೊರ ಓಡಾಡ ಒಂಜಿ ಸಾರಥಿ ಬಂದು ಬೋರ್ಡ್ಗೆ ಒಂಜಿ ರಥಕ್ಕೆ ಎಂಚ ಸಾರಥಿ ಉಪೇರು ಅಂಚನೆ ಒಂಜಿ ಸಾರಥಿ ಎಂದು ಬೋರ್ಡ್ಗೆ ಅಂಚ ಅದು ಇನ್ನಿತ ಕಾರ್ಯಕ್ರಮದ ಸಾರಥಿನ ಎಂಕಲು ವೇದಿಕೆಗೆ ಲಿಪುನಂಚಿನ ಹೊರತು ಸಾರಥಿನಲ್ಲಿ ಪುನಂಚಿನ ಹೊರತು ಎಂಕ್ಲೆಗೆ ನಿಕ್ಲೆ ಮಾತೆರೆಗ್ಲ ಪರಿಚಿತರಾಯಿತು ಪುನಂಚಿನ ದೈಜಿ ವರ್ಲ್ಡ್ ಚಾನಲ್ ಟಿವಿ ಏರ್ಪುರ ತೂದು ಪರಾಗ್ಲ ಮಾತಿರ್ಲ ಮೇರೆ ತೂದು ಪೆರ ಸಾಧ್ಯ ಉಂಟು ಅಂಚದ ಐಟ್ ಮುಖ್ಯ ಆಂಕರಿಂಗ್ ಆಂಕರ್ ಆದ ಕಾರ್ಯ ನಿರ್ವಹಣೆ ಮಲ್ಪುನಂಚಿನ ನಮ್ಮ ಮೋಕೆದ ಕುಡ್ಲದ ಮಿಸ್ಟರ್ ಚೇತನ್ ಕುಮಾರ್ ಶೆಟ್ಟಿ ಮೇರೆನ ರಾಡ್ ಕೈ ಸೇರ್ಪಾದ ಮಾತಿರ್ಲ ವೇದಿಕೆಗೆ ಎದುಕೋನುಗ ನನ್ನ ದುಂಬದ ಕಾರ್ಯಕ್ರಮ ನಿರೂಪಣೆ ಮಲ್ಪೆರಲೇರು ಓವರ್ ಟು ವಿತ್ ಮಿಸ್ಟರ್ ಚೇತನ್ ಕುಮಾರ್ ಶೆಟ್ಟಿ. ಥ್ಯಾಂಕ್ ಯು ಪ್ರಕಾಶಣ್ಣ. ಸರ್ವಮಂಗಲ ಮಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಯಾ ದೇವಿ ಸರ್ವಭೂತೇಷು ಮಾತ್ರ ರೂಪೇಣ ಸಂಸ್ಥಿತ ನಮಸ್ತಸ್ತೆ ನಮಸ್ತಸ್ತೆ ನಮೋ ನಮಃ ಸುರುಕಾದ ಅಪ್ಪೆಗ್ ಅಡ್ಡಬೂರೊಂದು ತೆನ್ಕಾಯಿ ರಾಮೇಶ್ವರದ ಬಡಕಾಯಿ ಅಂಕೋಲ ಮುಟ ಇತ್ತಿನ ನಮ್ಮೊತ್ತಲು ನಾಡು ತೆನ್ಕಾಯಿ ರಾಮೇಶ್ವರದ ಬಡಕಾಯಿ ಅಂಕೋಲ ಮುಟ ಇತ್ತಿನ ನಮ್ಮೊತ್ತಲು ನಾಡು ಪಂಚಸಿರದ ತುತ್ತೈದು ಮತ್ತೊಂದು ತೆಲ್ತೊಂದು ನಲ್ತೊಂದು ಪುನಚಿನ ಪೊರ್ತು ನಾಗನೆಡೆ ಸರ್ಪಜಡೆ ಪಂಚವರ್ಣದ ಮಣ್ಣು ಪರಶುರಾಮ ಸಿಸ್ತಿ ನಮ್ಮೊತ್ತಲು ನಾಡು ಬಂದಲೆ ಹೆಂಚಿನ ತುಳುನಾಡು ಉಚ್ಚಿಲ ದಸರಾದ ವೈಭವ ನಡೆತೊಂದುಂಡು ಆ ಒಂದು ವೈಭವವನ್ನು ತುಯರ ನಿಕ್ಲು ಮಾತ ಸೇರಿದರೆ ಬೊಕ್ಕರ ಬೈದಿನ ಮಾತ ಬಿನ್ನರ್ಗೆಂಗ್ಲು ನಗಲ ತಂಡದ ಬರಬಾದು ಶಶಿ ಮ್ಯೂಸಿಕಲ್ಸ್ ನೆತ್ತ ಬರಬಾದು ದರೆ ತಕ್ಕಾದ ಸ್ವಲ್ಪ ಚಂದಾಯ ಮತ್ತೊಂದು ಬಂದುಲೆ ಈ ಉಚ್ಚಿಲ ದಸರನ ತೂನಗ ಒಂಜಿ ಕರಿನ ವಾರ ಒಂಜಿ ತೆರಿದಿನ ಒಂಜಿ ಮಾಮಲ್ಲ ವ್ಯಕ್ತಿ ಪಂಡೇರು ನಮ್ಮ ತುಳುನಾಡು ಪಂಡ ನಮ್ಮ 10-16 ವರ್ಷದಿಂಚ ಟೋಟಲ್ 80,000 ದೇವಸ್ಥಾನ ಬೊಕ್ಕ ದೈವಸ್ಥಾನ ಲಕ್ಕುದುಂತುಂಡಿಗೆ ಕರಿನ 16 ವರ್ಷದ 80,000 ದೇವಸ್ಥಾನ ಬೊಕ್ಕ ದೈವಸ್ಥಾನ ನಮ್ಮ ತುಳುನಾಡು ಲಕ್ಕುದುಂತುಂಡಿಗೆ ಈ 80,000 ದೇವಸ್ಥಾನ ಬೊಕ್ಕ ದೈವಸ್ಥಾನ ಲಕ್ಕುದುಂತರೆ ನಮ್ಮ ತುಳುವೇರು ಮಲ್ತಿನ ಖರ್ಚು ಎತ್ತು ಕೆಂಡ 23,000 ಕೋಟಿಗೆ ಎಂಗ ಅಪ್ಪಗ ದಾದ ಪೆರ್ಮ್ಯಾಂಡ್ ಬಂಡ ನಮ್ಮ ತುಳುವೇರು ಬೆಂದಿನ ಒಂಜಿ ಅಂಶದ ಕಾಸಿನ ದೇವತಾ ಕಾರ್ಯ ದೀಪುನಂಚಿನ ಮಾಮಲ್ಲ ಬೇಲಿನ ಮಲ್ತುಂದಲೆ ರೈಕ್ ಒಂಜಿ ದೃಷ್ಟಾಂತ ನಮ್ಮ ಉಚ್ಚಿಲ ಡಿಪುನಂಚಿನ ಕ್ಷೇತ್ರ ಅಂಚಾದೆ ಆ ಕ್ಷೇತ್ರ ಏರ್ ಮಾತ ಬೆಂತಿರ ಆ ಮಾತ ತುಳುವೇರ್ ನಕ್ಲೆ ಗೊರಣಿಕ್ಲ ಮಲ್ಲ ದಾಟಿದ ಮೂಲಕ ಎಂಗಲು ಈ ಒಂಜಿ ಮಲ್ಲ ಚಾವಡಿದ ಮೂಲಕ ಸೊಲ್ಮೆ ಸಂದಾಯ ಮಲ್ತುಂದು ಈ ಒಂಜಿ ಪೊರ್ಲಗಂಡದ ಲೇಸಿನ ಉಂಡು ಮಲ್ತಿರಂಚಿನ ನಮ್ಮ ಕಾಡಿಪಟ್ನ ಮೊಗವೀರ ಸಭಾ ಪಡುವಿದ್ರೆ ನೆತ್ತ ಗುರುಕಾರ್ಲ ನೆಂಚಿನ ಮಿಸ್ಟರ್ ಅಶೋಕ್ ಬೊಕಾರ್ನ ತಂಡದ ಕ್ಲೆಗ್ಲ ಸುಳ್ಳ ಚಂದ ಮತ್ತೊಂದು ಕಾರ್ಯಕ್ರಮ ತುಂಬುಕೊಳ್ಳೋದಿಲ್ಲ ಅಂಡ್ ಕಾರ್ಯಕ್ರಮದ ಮುಂದಕ್ಕೆ ಅಯ್ಯಪ್ಪ ಸ್ವಾಮಿನ ಒಂಜಿ ಪೊರ್ಲಗಂಟದ ಭಕ್ತಿದ ಸುಗಿಪು ಪಳ್ಳಿಕಟ್ಟು ಶಬರಿಮಲೆಕ್ ಈ ಒಂಜಿ ಪದ ನಿಕ್ಲ ತುಂಬುದಿಯರೆ ಅಂಚನೆ ಇನ್ನಿತ ಈ ಒಂಜಿ ಲೇಸಡ್ ಪದ ಪಂಡ್ರೆ ನಮ್ಮ ತುಳುನಾಡದ ಪುಗರ್ತೆದ ಗಾಯಕರನ್ನ ಕುಲು ನಮ್ಮೊಟ್ಟಿಗೆ ನಿಕ್ಲೆಗೆ ಮಾತಾಡಲು ಗೊತ್ತುಂಡು ಮಿಸ್ಟರ್ ಪ್ರಕಾಶ್ ಮಹದೇವನ್ ಈ ವರ್ಷ ನಮಕ್ ಬಾರಿ ಪೆರ್ಮೆದಾದ ಬನ್ನಗ ಪ್ರತಿ ವರ್ಷ ಆರು ಬೇತೆ ತುಳು ಫಿಲ್ಮ್ ಕನ್ನಡ ಫಿಲ್ಮ್ ಮಾತ ಮಧ್ಯೆ ಬಂದಿದ್ದಾರೆ ಅಂಡ್ ಇತ್ತೀಚೆಗೆ ರಿಲೀಸ್ ಆಯ್ನಂಚಿನ KGF 2 ಫಿಲ್ಮ್ ಏರ್ ಮಾತ ತೂದಿಪ್ಪರ್ ಇಡೀ ವರ್ಲ್ಡ್ ವೈಡ್ ರಿಲೀಸ್ ಆಯ್ನಂಚಿನ ಪಿಕ್ಚರ್ ಅಂಚನೆ ಪುಗರ್ತೆ ಪಡೆಯನಂಚಿನ ಸಿನಿಮಾ ಈ KGF 2 ಸಿನಿಮಾಡ್ ನಮ್ಮ ತುಳುನಾಡದವರಿ ಗಾಯಕ್ಕೆ ಪದ ಪಂತೇರ್ ಪಟ್ಟ ನಮಕ್ ಬಾರಿ ಪೆರ್ಮೆ ಹಾಕೊಂಡು ನಿಕ್ಲ ಮಾತೆಲ್ಲ ನಂಚು ಮಲ್ಲ ದಾಟಿಬೋಡು ಮಿಸ್ಟರ್ ಪ್ರಕಾಶ್ ಮಹದೇವನ್ ಮೇರೆ KGF 2 ಫಿಲ್ಮ್ ಒಟ್ಲ ಪದ ಬಂದಿನಂಚಿ ನಮ್ಮ ತುಳುನಾಡದ ಪುಗರ್ತೆದ ಗಾಯಕ್ಕೆ ಮೇರೆಗೆ ಬೊಕ್ಕರ ಸುಲ್ಮೆಸನ ಮತ್ತೊಂದು ಕಾರ್ಯಕ್ರಮದ ಮುಂದಕ್ಕೆ ಪಳ್ಳಿಕಟ್ಟು ಶಬರಿಮಲೆಕ್ ಈ ಒಂದು ಅಯ್ಯಪ್ಪ ಸ್ವಾಮಿನ ಪೊರ್ಲಗಂಡದ ಭಕ್ತಿದ ಸುಗುಪು ನಮ್ಮದಿ ದುಂಬುದು ಒಂದು ಮಿಸ್ಟರ್ ಪ್ರಕಾಶ್ ಮಹದೇವನ್ ಆನ್ ಸ್ಟೇಜ್. Mm-hmm.
நந்திமூல கணபதி பகவானே சரணம் ஸ்கந்தனே சிங்கார வேலனே சரணம் அம்மை மாளிகப்புறத்தம்ம தேவியே சரணம் அரியனது நானும் துணையனை என்பது பாவியே சரணமையப்பா இருமுடிதாங்கி ஒரு மனதாகி குருவினவே வந்தோ இருவினை தீர்க்கும் அம்பயமனையும் திருப்படியை நாட வந்தோ கெட்டு கல்லும் உள்ளும் சுவாமியே ஐயப்போ சுவாமி சரணம் பள்ளி கெட்டு கல்லும் உள்ளும் சுவாமியே ஐயப்போ சுவாமி சரணம் சரணம் பள்ளி கெட்டு சபரி மலைக்கே கல்லும் உள்ளும் காலத்தை சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே நெய்யபிஷேகம் சுவாமிக்கே கற்பூர தீபம் சுவாமிக்கே ஐயப்பன் மார்களை கூறிக்கொண்டு ஐயனை நாடி சென்றிடுவார் சபரிமலைக்கே சென்றிடுவார் சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே அழுதையிலேத்தம் ஏறும்போது ஹரிஹர மகனே குடிச்சிடுவார் ஹரிகாலினவே வந்திடுவார் ஐயம் பற்கொலி ஏறி வந்திடுவார் ஹரிமலையேற்றம் கடினம் கடினம் கருணை கடவும் துணை வருவார் ஹரிமலீரங்கம் கண்டமுடனே திருநதி மங்கையை கண்டிடுவார் சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ சுவாமியே கங்கை நதி போல் புண்ணிய நதிய அம்மையில் நீராடி சங்கர மகனே கும்பிடுவார் சஞ்சனையில் ஏறிடுவார் நீமலையேற்றம் சிவபாலர் ஏற்றிடுவார் அவமெல்லாம் அமர்ந்தே அருளாமராயிருப்பார் தேகபலம் தான் தேகபலம் தான் தேகபலம் என்றானவர் தேகத்தை தந்திடுவார் பாதபலம் என்றானவர் பாதத்தை தந்திடுவார் நம்ம பாதை காட்டிடுவார் சுவாமியே ஐயப்போ ஐயப்போ சுவாமியே சுவாமியே ஐயப்போ ஐயப்போ
ಬಾರೆ ಮಹಾಲಕ್ಷ್ಮಿ ಸಕ್ಕರೆಯ ಗೊಂಡು ಬಾರೆ ಅಕ್ಕರೆಯ ಬಾರೆ ಮಹಾಲಕ್ಷ್ಮಿ ಸಕ್ಕರೆಯ ಗೊಂಡು ಬಾರೆ ಉಚ್ಚಿರ ಕ್ಷೇತ್ರದ ವನದೇವಿ ಲಕ್ಷ್ಮವು ಕೈಯಮಾಗದು ಬಾರೆ ಉಚ್ಚಿರ ಕ್ಷೇತ್ರದ ವನದೇವಿ ಲಕ್ಷ್ಮವು ಕೈಯಮಾಗದು ಬಾರೆ ಮೊಬೈಲ್ ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ.
ಪ್ರತಿ ತಿಂಗಳು ಸ್ತ್ರೀಯರ ತಿಂಗಳ ಸಮಸ್ಯೆ ಬಂದಾಗ ಅವರು ಎದುರಿಸುವಂತಹ ಹೊಟ್ಟೆ ನೋವು, ಸೊಂಟ ನೋವು, ಬೆನ್ನು ನೋವು ಹಾಗೂ ಇತರೆ ನಿಶಕ್ತಿಯ ಸಮಸ್ಯೆಗಳಿಗೆ ಒಂದು ಉತ್ತಮ ಆಹಾರ ಪದ್ಧತಿಯ ಅವಶ್ಯಕತೆ ಇದೆ. ಇಂದಿನ ಜೀವನ ಶೈಲಿಯಲ್ಲಿ ನಾವ್ಯಾರು ಒಳ್ಳೆಯ ಆಹಾರ ಸೇವನೆಯ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಾ ಇಲ್ಲ. ಇದೆಲ್ಲದಕ್ಕೂ ಪರಿಹಾರ ಜೀನಿ ವುಮೆನ್ ಸ್ಟ್ರಾಂಗ್. ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. Yashasvi Marine Ingredients is located in Udupi, a coastal district in southern India. The company has started its full-scale operations in 2007 as a supplier of quality fish meal and fish oil, bringing to the world the bounty of the Arabian Sea. Today, the company employs 300 persons at its state-of-the-art production facility and has 100 customers spread all over the world. At Yashasvi Marine Ingredients, our efficient processes, robust quality control, and safe packaging, all done in a low carbon footprint and socially responsible production unit, guarantees high quality fish meal and fish oil for the market needs. ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು. ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಹೋಟೆಲ್ ಮಂದಾರ ಕಾಪು ಶುಚಿರುಚಿಯಾದ ಸಾಂಪ್ರದಾಯಿಕ ಸಸ್ಯಾಹಾರಿ ಹೋಟೆಲ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ತಿಂಡಿ ತಿನಿಸುಗಳು, ಐಸ್ ಕ್ರೀಮ್, ಜ್ಯೂಸ್, ಚಾಟ್ ಐಟಂಗಳು ಲಭ್ಯ. ಕೋಸ್ಟಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಕರಾವಳಿ ಶೈಲಿಯ ಫಿಶ್, ಚಿಕನ್ ಖಾದ್ಯಗಳು. ಸೀತಾಪದ್ಮ ಪಾರ್ಟಿ ಹಾಲ್, ಮಿನಿ ಹಾಲ್, ಎಸಿ ಹಾಲ್ ಒಂದೇ ಕಟ್ಟಡದಲ್ಲಿ.
ಮಂದಾರ ರೆಸಿಡೆನ್ಸಿ ಸುಸಜ್ಜಿತ ವಸತಿ ಗೃಹಗಳು, ಅತ್ಯಾಕರ್ಷಕ ವಿನ್ಯಾಸ, ಮಿತ ದರದಲ್ಲಿ ಡೀಲಕ್ಸ್ ರೂಮ್ಗಳು. ನಿಮ್ಮ ಅನುಕೂಲತೆಗಳ ಪೂರೈಕೆಗಾಗಿ ಬ್ರಾಹ್ಮರಿ ಇವೆಂಟ್ಸ್ ನಿಮ್ಮ ಇಚ್ಛೆಯ ನೀವು ಬಯಸುವ ರೀತಿಯ ಕಾರ್ಯಕ್ರಮಗಳ ಆಯೋಜನೆ. ಭೇಟಿ ನೀಡಿ ಹೋಟೆಲ್ ಮಂದಾರ, NH66 ಕಾಪು. പാർവതി ദേവിക്കായി പകുത്തു നൽകി. പാർവതി ഇല്ലെങ്കിൽ ശിവനില്ല, നരനില്ലെങ്കിൽ നാരിയില്ല എന്നീ പ്രപഞ്ചത്തിന് കാണിച്ചു കൊടുത്ത അതിന്റെ പ്രണയത്തിന്റെ ನಮಗೆ ಸಪೋರ್ಟ್ ಬೋರ್ಡ್ ಅಂಚದ ಪುನಃ ಆರಕ್ಷಕ ವರ್ಗದಾಗಲಿ ಮಾತಿರಗಿಲ್ಲ ಜೋರಾಯಿನ ಕೈ ಚಪ್ಪಾಳೆ ಬರ್ಗ ಪಾಪ ಅದು ಕೊರ್ಲದ ಸೇವೆ ಮಾಡ್ತೊಂದಿಲ್ಲೇರಿ ಅಂಜನೆ ಬಂದಲೇ ನಮ್ಮ ಏಳೂರು ಮಗುವಿನ ಮಹಾಸಭಾದಲ್ಲಿ ಬಾರಿ ಪೊರ್ಲದ ಅದ್ಭುತವಾದ ಚಿತಿ ಪ್ರಥಮ ವರ್ಷದ ಕಾರ್ಯಕ್ರಮ ವರ್ಷಲ ಒಂದು ನನಲಾತ್ ಮಲಮಲ್ಲ ರೀತಿಡ್ ಆವಾರ್ಡ್ ಪಂಪನ ಪಾತ್ರದ ಒಟ್ಟಿಗೆ ಆ ದೇವರನ ಆಶೀರ್ವಾದ ದೇವರ ಮಾತೆರೆಗಿಲ್ಲ ಆಯುರ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ಕೊಡದು ಕಾಪಾಡಲು ಬರ್ಪುನ ಜನ ಕಷ್ಟ ನಷ್ಟ ದೂರಾದ ಶಿವನ ಉನ್ನತ ಶ್ರೇಯಸ್ಸು ಅಭಿವೃದ್ಧಿ ದಿಕ್ಕಡ ಪಂಡ ಶ್ರೀದೇವಿಯ ಪ್ರಾರ್ಥನೆ ಮಂತೊಂದಲ್ಲ ದಿಕ್ಕಲ ದೀಪನ ಚಿತಿ ಪಂಚ ಮುಲ್ಪಾಡು ಪಂಡ ಶ್ರೀದೇವಿಯ ಪ್ರಾರ್ಥನೆ ಮಂತೊಂದಲ್ಲ ಅಂಜಾದಾಗಲಿಲ್ಲ ಜೋರಾಯಿನ ಕೈ ಚಪ್ಪಳದ ಒಟ್ಟಿಗೆ ಅದ್ಭುತವಾದ ಚಿತಿ ಕಾರ್ಯಕ್ರಮ ಬಾರಿ ಖುಷಿ ಅಪ್ಪನಿಗೆ ಲೈಟ್ ಪ್ರಬಾರ್ದು ಒಂದು ನಿಖಿಲೊಟ್ಟಿಗೆ ಕುಲ್ಲದು ಪಾತ್ರೆನಾಗನ ಭಾರಿ ಖುಷಿ ಆಕೆ ಅಂದಾತ ನಿಖಿಲೆ ಖುಷಿ ಅಪ್ಪ ಅಂದೇ ಅತ್ತೆ ಮನೋಜ್ ಸೌಂಡ್ಸ್ ಮುಲ್ಕಿ ಐದ ಸೌಂಡ್ ಇಂಜಿನಿಯರ್ ಅವಾರ್ಡ್ ಮನೋಜ್ ಸೌಂಡ್ಸ್ ಪ್ರತಿ ವರೆಗಳವರ ಕೂಡ ಜೋರಾದ ಕೈ ಚಪ್ಪಳ ಬರಡು ಪಾತ್ರದ ಒಟ್ಟಿಗೂ ನಮ್ಮ
ಇನಿ ಭಾರತೀಯರು ಬಾರಿ ಪೆರ್ಮೆಡ್ ದಿಗಲ ಬೊಟ್ಟದ ಪಲ್ಪ ನಮ್ಮ ಭಾರತ ಮಾತೆಯನ್ನು ಬಂದಾಗ ವಾ ಶತ್ರು ದೇಶದ ಬತ್ತು ನಾಣಲ್ಲ ನಮ್ಮ ಭಾರತೀಯರು ವಾ ಕಾರಣಗಳ ಬಿಡ್ತು ಕೊರ್ಪುಜ ನಮ್ಮ ದೇಶದ ದಯನ ಪಂಡ ನಮ್ಮ ಮನ್ನಡಿ ದೇವರನ್ನು ತುಯ್ನಕಲು ನಮ್ಮ ಪರಿಸರದ ದೇವರನ್ನು ತುಯ್ನಕಲು ನಮ್ಮ ಮರಾಠಿ ದೇವರನ್ನು ತುಯ್ನಕಲು ನಮ್ಮ ಸುದೇಟ್ ದೇವರನ್ನ ತುಯ್ನಕಲು ನಮ್ಮ ಕಡಲಿಡ ದೇವರನ್ನು ತುಯ್ನಕಲು ಅಂಚಾದು ಪುನಗ ನಮ್ಮ ಭಾರತೋಡು ಪ್ರತಿ ಒಂಜೆಲ್ಲ ದೇವರ ರೀತಿ ತುಯ್ನಕಲು ಇತ್ತು ನಾಂಡ ಅವು ನಮ್ಮ ಭಾರತ ಶ್ರೇಷ್ಠ ಭಾರತ ಅಂಚಾದ ಪುನಗ ಬೋಲೋ ಭಾರತ್ ಮಾತಾಗಿ ಎಸ್ ಅಂಚಾದ ಇತ್ತೆ ನಮ್ಮ ಬಾರಿ ಪೆರ್ಮೆದ ಪ್ರಸಿದ್ಧ ಕಲಾವಿದೆ ದಿನೇಶ್ ಕಿನ್ನಿಗೋಳಿ ಮೇರಿನ ವೇದಿಕೆಗೆ ಎದುಗೊಂಡು ನಮ್ಮ ಮಾತೆರ್ಲ ಒಂಜೇ ಅಪ್ಪನ ಜೋಕುಲು ಒಂದೇ ಮಾತರಂ ಈಗ ಟಾರ್ಚ್ ಲೈಟ್ ಒತ್ತಣ್ಣದ ಇಲ್ಲಿ ಖುಷಿ ಒಂಜಿ ನಿಮಿಷ ಉಚ್ಚಿಲ ಮಹಾಲಕ್ಷ್ಮಿ ಸಂಘದ ಅಧ್ಯಕ್ಷರಾಯನಂಚಿತ್ತಿ ಜಿ ಶಂಕರ್ ಇವನಿ ಕಾರ್ಯಕ್ರಮ ಬೈದರೆ ಸಂತೋಷದ ವಿಚಾರ ಇಂಚಾದ ಪುನಗ ಇವನ್ಜಿ ವೇದಿಕೆಗೆ ಜಿ ಶಂಕರ್ ದಯಮಲ್ದು ವೇದಿಕೆಗೆ ಬೋರ್ಡ್ ಬಣ್ಣದಕ್ಕೆ ಏನೊಂದಿಲ್ಲ ಅದ್ಭುತವಾಯನಂಚಿತ್ತಿ ಒಂದು ಕಾರ್ಯಕ್ರಮ ಮಹಾಲಕ್ಷ್ಮಿ ದಕ್ಷಿಣ ಕನ್ನಡ ಮೊಗವೀರ ಸಂಘದ ಅಧ್ಯಕ್ಷರಾಯನ ಡಾಕ್ಟರ್ ಜಿ ಶಂಕರ್ ಬೈದರೆ ಜಯಶ್ರೀ ಕೋಟ್ಯಾನ್ ಮೇರ್ಲ ವೇದಿಕೆಗೆ ಮಾಡಬಾರ್ದು ಏನಂದಿಲ್ಲ ಎಸಿ ಕುಂದರ್ ಮಗನೊಟ್ಟಿಗೆ ಎಸಿ ಕುಂದರ್ಲು ದಯಮಲ್ತದ ವೇದಿಕೆಗೆ ಮಾಡಬಾರ್ದು ಏನಂದಿಲ್ಲ ದಯಾನಂದ್ ಸುವರ್ಣ ದಯಮಲ್ತದ ವೇದಿಕೆಗೆ ಮಾಡಬಾರ್ದು ಏನಂದಿಲ್ಲ ಇವನು ಕೊಡ್ತಡು ಏಳೂರು ಮೊಗವೀರ ಸಂಘದ ಅಧ್ಯಕ್ಷರಾಯನ ಸದಾಶಿವ ಕೋಟ್ಯಾನ್ ದಯಮಲ್ತದ ವೇದಿಕೆಗೆ ಮಾಡಬಾರ್ದು ಏನಂದಿಲ್ಲ ಉಪಾಧ್ಯಕ್ಷರು ರವೀಣೆ ದಯಮಲ್ತದ ವೇದಿಕೆಗೆ ಬರಡು ಏಳೂರು ಸಂಘದ ಉಪಾಧ್ಯಕ್ಷರು ರವೀಣೆ ದಯಮಲ್ತದ ವೇದಿಕೆಗೆ ಬರಡು ಗಣ್ಯಾತಿ ಗಣ್ಯರು ಇವನ್ಜಿ ವೇದಿಕೆ ಒಲಗಾತಿರು ಅಂಚಾದ ಸೇರಿದ ಮಾತು ಬಂದಲು ಇವನ್ಜಿ ಗಣ್ಯಾತಿ ಗಣ್ಯರಿಗೆ ಜೋರಾಯಿನ ಕೈ ತಾಟಿದ ಈ ಮಾಲಾದಿಗೆ ಮಲ್ಪಡ್ಬಂಡದು ಏನೊಂದಿಲ್ಲ ಇನ್ನಿತ ಇವನ್ಜಿ ಕಾರ್ಯಕ್ರಮ ಮಾತರಿಗಳ ಮಾರ್ಗದರ್ಶಕ ಏನಂಚಿತ್ತಿ ಜಿ ಶಂಕರ್ ಮೇರೆಗೆ ವಿನೋದ್ ಕೋಟ್ಯಾನ್ ಸದಾಶಿವ ಕೋಟ್ಯಾನ್ ಶಾಲು ಪಾಡದು ಮೇರೆಗೆ ಗೌರವಿಸಡು ಬಣ್ಣದು ಏನೊಂದಿಲ್ಲ ಜಿ ಶಂಕರ್ ಮೇರೆಗೆ ಸದಾಶಿವ ಕೋಟ್ಯಾನ್ ಶಾಲು ಪಾಡದು ಗೌರವಿಸಡು ಬಣ್ಣದು ಏನೊಂದಿಲ್ಲ ಜೋರಾನ ಕೈ ತಾಟಿ ಬರಡು ಮಹಾಲಕ್ಷ್ಮಿದ ಅಧ್ಯಕ್ಷರು ಜಯಕೋಟೆಯ ಮೇರೆಗೆ ರವಿ ಎಚ್ ಕುಂದರ್ ಶಾಲು ಪಾಡ್ದು ಗೌರವಿಸೋಡು ಬಂಡದು ಏನೊಂದಿಲ್ಲ ಆನಂದ್ ಕೋಟ್ಯಾನ್ಗೆ ವಿನೋದ್ ಕುಂದರ್ ಶಾಲು ಪಾಡ್ದು ಗೌರವಿಸೋಡು ಬಂಡದು ಏನೊಂದಿಲ್ಲ ಆನಂದ್ ಶ್ರೀ ಕುಂದರ್ ಕಾರ್ಯಕ್ರಮ ಆತ್ಮೀಯವಾದ ಸ್ವಾಗತ ಬಯಸೋದಿಲ್ಲ ದಯಾನಂದ್ ಸುವರ್ಣ ಮೇರೆಗೆ ದಿವಾಕರ್ ಯಜಮಾಡಿ ಶಾಲು ಪಾಡ್ದು ಗೌರವಿಸೋಡು ಬಂಡದಕ್ಕೆ ಏನೊಂದಿಲ್ಲ ನಾಡೋಜ ಜಿ ಶಂಕರ್ ಮೇರ್ನ ಇನಿ ಅಜಿಪತ್ತ ಒಂಜಿನೆ ಅಜಿಪತ್ತ ಏಳ್ನೆ ಅಜಿಪತ್ತ ಒಂಜೆ ತಲಕೆನೆ ತೋಜೋರನ್ನ ಅಂಚಾದ ಪುನಗ ಅಜಿಪತ್ತ ಏಳ್ನೆ ಪುಟ್ಟು ಬರ್ಬ ಅಂಚಾದ ಪುಟ್ಟು ಬರ್ಬದ ಶುಭಾಶಯಗಳು ಆ ದೇವರ ನನಲಾತು ಜನಸೇವೆ ಏಳೂರು ಭೋಗವೀರ ಸಭದ ಸಮಸ್ತ ಬಂಧುಲ್ನ ಪರವಾದ ಜೋರಾದ ಕೈತಾಟಿ ದೇವರಿಗೆ ಆಯುರಾರೋಗ್ಯ ಭಾಗ್ಯ ಸುಖ ಸಂಪತ್ತು ಕೊಟ್ಟು ಕಾಪಾಡಲು ಬರ್ಪುನಂಜಿನ ಕಷ್ಟ ನಷ್ಟ ದೂರಾದ ಶಿವನ ಉನ್ನತೋನ್ನತ ಶ್ರೇಯಸ್ ಅಭಿವೃದ್ಧಿ ಈ ಕಡೆ ಅಂಜನೆ ಸಮಾಜ ಸೇವೆ ಮಲ್ಪನಂಚಿತಿ ಯೋಗ ಭಾಗ್ಯ ನನಲಾತ ಆ ದೇವರು ಆ ಮಹಾಲಕ್ಷ್ಮಿ ದೇವರು ಕರುಣಿಸದು ಕೊರಡು ಪಡೆದು ಶ್ರೀ ದೇವರ ಈ ಮೂಲಕ ಈ ವೇದಿಕೆ ಪ್ರಾರ್ಥನೆ ಬಂದೊಂದಲ್ಲ ಬಂದಲ್ಲ ಅಂಜನೆ ಜಿ ಶಂಕರ್ ನಮ್ಮನ್ನು ಮಾತೇನಿಲ್ಲ ಉದ್ದೇಶಿಸದೆ ಶುಭಾಶಯದ ರಡ್ಡು ಪಾತೆರ ವಿಜಯದಶಮಿಯ ಈ ದಿನಾಂಕ 26ರಿಂದ 5ನೇ ತಾರೀಕುವರೆಗೆ ನಾವು ದಸರಾವನ್ನು ಒಂದು ಅತ್ಯಂತ ವಿಜೃಂಭಣೆಯಿಂದ ನಾವು ಉಚ್ಚಲದಲ್ಲಿ
ಆಚರಿಸ್ಕೊಂಡು ಬಂದಿದ್ದೇವೆ. ಇವತ್ತು ಶರಣ್ ಅವರ ಒಂದು ಪ್ರಯತ್ನ, ಈ ಭಾಗಕ್ಕೂ ಕೂಡ ನಿಮ್ಮ ಒಂದು ಲೈಟಿಂಗ್ ಆಗಬೇಕು, ಹಾಗೆ ಇಲ್ಲಿ ತನಕ ಕೂಡ ನಿಮ್ಮ ಎಲ್ಲ ಟ್ಯಾಬ್ಲು ಹಾಗೂ ನವದುರ್ಗಿಯರು, ಶಾರದಾ ಮಾತೆ ಇಲ್ಲಿವರೆಗೆ ಬರ್ಬೇಕನ್ನೋ ಒಂದು ಈ ಭಾಗದ ಜನರ ಒಂದು ಕೋರಿಕೆ ಮೇಲೆ ಶರಣ್ ಅವರು ನಮ್ಮೊಂದು ಹೇಳಿದರು. ಖಂಡಿತವಾಗಿ ಇಲ್ಲಿವರೆಗೂ ಲೈಟಿಂಗ್ ಮತ್ತೆ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಇಲ್ಲಿ ವ್ಯವಸ್ಥೆನ ಅವ್ರು ನಾನು ನೋಡ್ಕೋತೀನಿ ಅಂತ ಹೇಳಿದ್ರೆ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ನವದುರ್ಗಿಯರು, ಶಾರದಾ ಮಾತೆ, ಹಾಗೆ ಎಲ್ಲ ಟ್ಯಾಬ್ಲುಗಳು ಸದ್ಯದಲ್ಲೇ ನಿಮ್ಮ ಈ ಊರಿಗೆ ಬರ್ಲಿಕ್ಕಿದೆ. ಯಜಮಾಡಿಗೆ ನಾವು ಸ್ವಲ್ಪ ಮುಂದೆ ಬಂದೀವಿ. ಖಂಡಿತ ನಮ್ಗೆಲ್ರಿಗೂ ಆ ತಾಯಿ ಒಳ್ಳೇದು ಮಾಡಲಿ. ಉಚ್ಚಿಲ ಮಹಾಲಕ್ಷ್ಮಿಯ ಒಂದು ಜೀರ್ಣೋದ್ಧಾರ ಆದಮೇಲೆ
ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಪ್ರತಿ ತಿಂಗಳು ಸ್ತ್ರೀಯರ ತಿಂಗಳ ಸಮಸ್ಯೆ ಬಂದಾಗ ಅವರು ಎದುರಿಸುವಂತಹ ಹೊಟ್ಟೆ ನೋವು, ಸೊಂಟ ನೋವು, ಬೆನ್ನು ನೋವು ಹಾಗೂ ಇತರೆ ನಿಶಕ್ತಿಯ ಸಮಸ್ಯೆಗಳಿಗೆ ಒಂದು ಉತ್ತಮ ಆಹಾರ ಪದ್ಧತಿಯ ಅವಶ್ಯಕತೆ ಇದೆ. ಇಂದಿನ ಜೀವನ ಶೈಲಿಯಲ್ಲಿ ನಾವ್ಯಾರು ಒಳ್ಳೆಯ ಆಹಾರ ಸೇವನೆಯ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಾ ಇಲ್ಲ. ಇದೆಲ್ಲದಕ್ಕೂ ಪರಿಹಾರ ಜೀನಿ ವುಮೆನ್ ಸ್ಟ್ರಾಂಗ್. ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. Yashasvi Marine Ingredients is located in Udupi, a coastal district in southern India. The company has started its full-scale operations in 2007 as a supplier of quality fish meal and fish oil, bringing to the world the bounty of the Arabian Sea. Today, the company employs 300 persons at its state-of-the-art production facility and has 100 customers spread all over the world. At Yashasvi Marine Ingredients, our efficient processes, robust quality control, and safe packaging, all done in a low carbon footprint and socially responsible production unit, guarantees high quality fish meal and fish oil for the market needs. ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು. ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಹೋಟೆಲ್ ಮಂದಾರ ಕಾಪು ಶುಚಿರುಚಿಯಾದ ಸಾಂಪ್ರದಾಯಿಕ ಸಸ್ಯಾಹಾರಿ ಹೋಟೆಲ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ತಿಂಡಿ ತಿನಿಸುಗಳು, ಐಸ್ ಕ್ರೀಮ್, ಜ್ಯೂಸ್, ಚಾಟ್ ಐಟಂಗಳು ಲಭ್ಯ.
ಕೋಸ್ಟಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಕರಾವಳಿ ಶೈಲಿಯ ಫಿಶ್, ಚಿಕನ್ ಖಾದ್ಯಗಳು. ಸೀತಾಪದ್ಮ ಪಾರ್ಟಿ ಹಾಲ್, ಮಿನಿ ಹಾಲ್, ಎಸಿ ಹಾಲ್ ಒಂದೇ ಕಟ್ಟಡದಲ್ಲಿ. ಮಂದಾರ ರೆಸಿಡೆನ್ಸಿ, ಸುಸಜ್ಜಿತ ವಸತಿ ಗೃಹಗಳು, ಅತ್ಯಾಕರ್ಷಕ ವಿನ್ಯಾಸ, ಮಿತ ದರದಲ್ಲಿ ಡೀಲಕ್ಸ್ ರೂಮ್ಗಳು. ನಿಮ್ಮ ಅನುಕೂಲತೆಗಳ ಪೂರೈಕೆಗಾಗಿ ಬ್ರಾಹ್ಮರಿ ಇವೆಂಟ್ಸ್, ನಿಮ್ಮ ಇಚ್ಛೆಯ ನೀವು ಬಯಸುವ ರೀತಿಯ ಕಾರ್ಯಕ್ರಮಗಳ ಆಯೋಜನೆ. ಭೇಟಿ ನೀಡಿ ಹೋಟೆಲ್ ಮಂದಾರ, NH66 ಕಾಪು. ಈಗಿನ ಕಾಲದಲ್ಲಿ ಪ್ರತಿ दुनिया से
ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಎಸ್ ಬಾರಿ ಒಂದು ಅದ್ಭುತವಾದ ಪದ ಬಂಡ್ಯಾರ, ಕೈ ಚಪ್ಪಳೆ ಬಡ್ಡಿಯಾರ. ಅಂಚನೆ ಹೆಂಗೆ ಮಸ್ತ್ ಖುಷಿ ಆಯ್ನಿ. ಊರೆಲ್ಲ ಒಂಜಿ ಮೊಬೈಲ್ ಟಾರ್ಚ್ ಆನ್ ಮಾಡ್ತದ್ದು, ಪ್ರತಿ ಊರಿಲ್ಲ ಆ ಒಂಜಿ ಬಲ್ಪುನ ತೋಜಾರು. ಖಂಡಿತವಾದಲ್ಲ ಮಸ್ತ್ ಖುಷಿ ಆಂಡ್ ಪಾಪ ಒಂಜಿ ಪಂಜನ ಮೊಬೈಲ್ ಪಾಪ ಪೊತ್ತೊಂದು ಜನ ಲೈಟ್ ಆರೇಗ ಉಪಂಡ ಮೊಬೈಲ್ದ ಕವರ್ ಅಡ್ಡ ಇತ್ತಲ್ಲ ನಾನು ತೂವೊಂದಿಲ್ಲ ಆರು ಬಗ ಲಾಸ್ಟ್ ಏನು ಚುಚ್ಚಿದು ಕವರ್ ಫೋನ್ ಮಲ್ಲೆ ಜಿಯಾನ್ ಲೈಟ್ ಕೊತ್ತ ಹೊಡೆ ಪಣ್ಣದು ಕೊತ್ತೆ ಈಗ ಮಸ್ತ್ ಖುಷಿ ಅಂಡೆ ಎಲ್ಲ ಕವರ್ ದೇತೋನ್ಗಮ್ಮ 100 ರೂಪಾಯಿ ತಂದ್ರೆ ಅವನು ಬಾರಿ ಖುಷಿ ಅನ್ಬೇಕು ಕೊಂಚ ಪಂಜನಕ್ಕೆ ಬರೋ ಲಕ್ಕದಂತದ್ದು ಮಸ್ತ್ ಖುಷಿ ಅಂಡ ಒಂಚೂರು ಕುಸಾಲ್ಗೆ ಬನ್ನಿ ಅಣ್ಣಲ್ಲ ಒಂಜಿ ದೇಶ ಸೇವೆ ಅಂಚನೆ ನಮಗೆ ಓನ್ಲ ಪ್ರತಿವರಿಲ್ಲ ನಮ್ಮದು ಎಡ್ಡೆ ಆವಡು ನಮ್ಮ ಒಂಜಿ ಎರೆಗಾಲ ಎಡ್ಡೆ ಮಲ್ಬೋಡು ಅದಕ್ಕೋಸ್ಕರ ನಮ್ಮ ಉಪ್ಪುನಿ 4 ದಿನ ನಮ್ಮ ಎಡ್ಡೆ ಮಲ್ತಿನ ಅಂಡ ಅವು ಆತೆ ಇನಿ ಎಲ್ಲಂಜಿ ಮೊಕಾಯ್ತಲ್ಲಂಜಿ ಮೊಕೈಜ್ಜ ಯಾನುಲ್ಲೆ ಪಂಪುನು ಆಂಡಲ್ಲ ನಮ್ಮ 4 ದಿನ ಎಡ್ಡೆ ಆಯ್ತು ನಾನು ಐಕ್ ಬಂದೇರು ತೆರಿನಾರು 3 ದಿನದ ಸಂಸೆ ನಗು ನಗುತ್ತ ಮಾಡಬೇಕು ದ್ವೇಷವೆಂಬ ಕಂಪೆ ಸುತ್ತು ಹಾಕಬೇಕು 3 ದಿನದ ಸಂಸೆ ನಗು ನಗುತ್ತ ಮಾಡಬೇಕು ದ್ವೇಷವೆಂಬ ಕಂಪೆ ಸುತ್ತು ಹಾಕಬೇಕು ಭೂಮಿಯಲ್ಲಿರೋದು ಬಾಟಿಗೆ ಮನೆಯಾಗಿ ನಾನೇ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರದು ಏನು ಹಿಂದೆ ಒಳಿತು ಮಾಡು ಮನುಷ್ಯ 3 ದಿವಸ ಒಳಿತು ಮಾಡು ಮನುಷ್ಯ 3 ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಳುತ್ತಾರ ಮಣ್ಣಾಗ ಉಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನುಷ್ಯ ಹೀಗಿರುವುದು 3 ದಿವಸ ಒಳಿತು ಮಾಡು ಮನುಷ್ಯ ಹೀಗಿರುವುದು 3 ದಿವಸ ಮುಜೇ ದಿನ ನಮ್ಮ ಒಪ್ಪನು ಅಂಜಾದು ಪುನಗ ನಮ್ಮ ಏರೆಗಳ ಬರಿತೆಲ್ಲರದು ಕೋರಿ ಬತ್ತನ್ನು ಬಂದು ಕಲ್ದಾಕು ನತ್ತು ದಾಯೆ ನಮ್ಮ ಬೋನಾಗ ಕೊನಪನ ಕೋರಿ ಬತ್ತನ್ನು ಕಲ್ದಾಕು ನತ್ತು ಕಾಲಿ ಜಸ್ಟ್ ಸುವೆ ಪಂಡ ಹೋಗುಜ 2 ಸತಿ ಸುವೆ ಪನ್ಪುನು 2 ದಿನ ಸುವೆ ಪನ್ಪುನು 3ನೇ ದಿನ ಪೋಯ್ದಿನ ಅಡೇಗೆ ಕಜಿಪ್ ಅಂತ ಉಣ್ಪುನು ಬರಿತೆಲ್ಲದಕ್ಕಲೆ ಗೊತ್ತಾಂಡ ಕುದಿಕಾಗ ನೆರಪುನು ಅಕಲೆ ಒಂಜಿ ಕೋಪು ಕೊರ್ಪುನು ನಮ್ಮ ಅಕ್ಕಲೆ ಅಕಲ ಸಾಪ ತಟ್ಟು ಜೇಟ್ ಅಂಚೆ ಅಕಲ್ಲ ತಿಂತಿಜೇರ ಅಂಚೆ ನಮ್ಮ ಏಪಲ ಅನ್ಯಾಯ ಮನ್ಪೆರ ಬಲ್ಲಿ ನಮ್ಮ ದಾಪುಂಡ ಏರೆಗಳ ಕೊರೋಡು ನಮ್ಮ ಬಂಗಡುಲ್ಲೇನ ಆಗ ಒಂಜಿ 500 ರೂಪಾಯಿ ಕೊರಿ ಅಂದಣ ದಾದಾಪುನು ಅತ್ತ ಅಂದಾನು ಕೊರಿಯ ಕೊಂಚ ಬಂಗಡಿತ್ತನ ಒಂದ್ಸರ ಕೊರ್ನ ಅಲ್ಲೇ ಕೊರ್ಪೆರ
ಆ ಮೊಬೈಲ್ ಎತ್ತೀನಿ ಮಾರಿ ನಾನು ಗುರಿ ಹೇಳಿದ್ದೀನಿ. ಓಕೆ, ಇದೇ ಕಾರ್ಯಕ್ರಮ ಮುಂದುವರಿಸೊಂದು ಡ್ಯಾಸಲ್ ಸ್ಟುಡಿಯೋ ಮುಲ್ಕಿ ಈ ವೇದಿಕೆಗೆ ಬರೋದು ಚಂದಪುರ ಜೋರೈನ ಕೈತ ಅಟ್ಟಿದ ಒಟ್ಟಿಗೂ ಹೋಗ್ಲಿನ ವೇದಿಕೆಗೆ ಎತ್ಕೊಂಡು ಈಗಲ ಕೈತಾಟಿ ಬರಡು ಅದು ಬರೋದಿಲ್ಲ ಬಾರಿ ಪೊರ್ಲು ಬರಲ ಗಂಟೆ ಹಿಡಿದಾಡು ಬರೋದಿಲ್ಲ ಡ್ಯಾಸಲ್ ಸ್ಟುಡಿಯೋ ಮುಲ್ಕಿ. ಬೇಗ ಮಾಡಿ ಡ್ಯಾನ್ಸ್ ಮಾಡಿ ಬೇಗ ಮಾಡಿ. ಪ್ರತಿ ತಿಂಗಳು ಸ್ತ್ರೀಯರ ತಿಂಗಳ ಸಮಸ್ಯೆ ಬಂದಾಗ ಅವರು ಎದುರಿಸುವಂತಹ ಹೊಟ್ಟೆ ನೋವು, ಸೊಂಟ ನೋವು, ಬೆನ್ನು ನೋವು ಹಾಗೂ ಇತರೆ ನಿಶ್ಶಕ್ತಿಯ ಸಮಸ್ಯೆಗಳಿಗೆ ಒಂದು ಉತ್ತಮ ಆಹಾರ ಪದ್ಧತಿಯ ಅವಶ್ಯಕತೆ ಇದೆ. ಇಂದಿನ ಜೀವನ ಶೈಲಿಯಲ್ಲಿ ನಾವ್ಯಾರು ಒಳ್ಳೆಯ ಆಹಾರ ಸೇವನೆಯ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಾ ಇಲ್ಲ. ಇದೆಲ್ಲದಕ್ಕೂ ಪರಿಹಾರ ಜೀನಿ ವುಮೆನ್ಸ್ ಸ್ಟ್ರಾಂಗ್. ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ನಮಸ್ಕಾರ. ರೆಡಿಯಾ? ಒಳ್ಳೆ ಚಪ್ಪಾಳೆ ಕೊಡಿ. ಥ್ಯಾಂಕ್ ಯು.
Thank you so much. Thank you. Check this. ಸಾಕಾಲವು
ಸನಗೊರಗೆ ಒಂದೇ ಕಾಪುಲ ನಿನ್ನ ಪಲಗನು ಬಾವೆ ಮಲ್ ಬಂದೆ ಬುಡಗೆ ಅದು ಬೇಲೆಗೆ ಸೇರಿದಂಡು ನನ್ನ ಬೇಗಳು ಕೊಡುಗೆ ನೋಡು ಯಾರು ಪಾಡಿನ ಮುಲ್ಲು ಕಮ್ಮೆಲ್ಲ ಬುರುಡೆ కొంచెం సెల్ఫీ తిప్పుగా ఫ్యామిలీని ఐదు మొత్తం స్టోరీ పాడుగా ನಮ್ಮ ಲೈಫ್ ಡೋಂಟ್ ವರಿ ಮನಿ ಮಾಡಲೆ ಮುಂದುವರಿತೆ ಯಾಕಂದ್ರೆ ಅಣ್ಣ ನೆಪ್ಪುಗನ ಸರಿಯಾ ಪೊದುಗೋಸ್ಕರ ಅಣ್ಣ ನೆಪ್ಪು ಸರಿ ರಾಜಿಡ್ ದೆಪ್ಪುಗನ ಏರ್ಪುರ ರಾಜಿಡ್ ದೆಪ್ಪುಗ ಬಂದ್ಪಾರ ಅಲೆ ಬಾರಿ ಖುಷಿ ಆಡ ಅಪಗಾಂಡ ರಾಜಿಡ್ ದೆಪ್ಪುಗ ಅಂತ ಬಂದ ನಗಲು ಪೂರ ರಟ್ಟು ಕೈಲ ಮಿಂದು ದೇರ್ಪುಡು ರಟ್ಟು ಕೈಲ ಆ ಮಿಂದು ದೇರ್ಪುಗ ರಟ್ಟು ಕೈಲ ಸೇರ್ಪಡದ ಬಿಡು ಅಲೆ ದಾಯೇಕ್ ಪೋದಿವ ಅಣ್ಣನೇ ದೆಪ್ಪುಗ ಥ್ಯಾಂಕ್ ಯು. ಓಕೆ ಪ್ರಕಾಶಣ್ಣ ನಮ್ಮ ಅಣ್ಣನ ದೆಪ್ಪನ್ನು ಬರ್ಚಿ ಜೋಕ್ಲೇನ್ ಮಿತ್ ಲೆಪ್ಪುಗ ನಾನು ದಯಮಾಡ ಭಜನೆ ತಗೊಳ್ಳು ಬೈದಿರುತ್ತೆ ಭಯಂಕರ ಡಾನ್ಸ್ ಉಂಟಾಕಲ್ಲ ವಾವ್ ಸೂಪರ್. ಓಕೆ ಅಂಡ್ ನಮ್ಮ ಪೊರ್ಲಗಂಡದ ಪದನ್ನು ಪ್ರಕಾಶಣ್ಣ ಬಕ್ಕ ರೂಪಕ ಬಂದಿರು ಈ ಒಂಜಿ ಪದಕ್ಕೇನಿ ಬಕ್ಕ ನಮ್ಮ ತುಳುಟೊಂಜಿ ಪೊರ್ಲದ ಕವನ ಉಂಡು ಕಟ್ಟದ ಕೋರಿಗೆ ಕೋಪ ಜಾಸ್ತಿ ಊರದ ಮುಂಚಿಡು ಖಾರ ಜಾಸ್ತಿ ಕಟ್ಟದ ಕೋರಿಗೆ ಕೋಪ ಜಾಸ್ತಿ ಊರದ ಮುಂಚಿಡು ಖಾರ ಜಾಸ್ತಿ ಬದನೆಡು ನಂಜಿ ಜಾಸ್ತಿ ಕಂಚಲ್ಡ್ ಕೈಪೆ ಜಾಸ್ತಿ ಅಂಡ್ ನಮಕ್ ಮಾತ ಪ್ರಕಾಶ್ ಬೊಕ್ಕ ರೂಪಕ್ಕನ ಪದತ ಮಿತ್ತು ಮೋಕೆ ಜಾಸ್ತಿ ಅಂಡ್ ಇತ್ತೆ ಪಡುಬಿದ್ರದ ಬಿನ್ನೆರ ಕೊರ್ಪಿನ ಕೈ ತಾಟಿ ಅಕ್ಲೆಗ್ ಮಾಮಲ್ಲ ಆಸ್ತಿ ಅಂಡ್ ನೀವೆಲ್ಲರ ಜೋರಾದ ಚಪಾಳಿ ಮೂಲಕ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಮ್ಯಾಮ್ ಅಂಡ್ ಅಂಚನೆ ಮುಂಬ ಡ್ಯಾನ್ಸ್ ಮಾಡ್ಕೊಂಡು ನಮ್ಮ ಭಜನೆ ಟೀಮ್ ಅಕ್ಲೆಗ್ ನಿಕ್ಲ ಊರದ ಜೋಕ್ಲೆಗ್ ಒಂಜಿ ಸಪೋರ್ಟ್ ಶಾಲೆಯ ವಿಗ್ರಹ ನನ್ನನ ಪುರವರದು ಇದ್ದ ತಾನೇ ಸುರುತ ಟ್ಯಾಬ್ಲು ಪೂಜೆ ಮಾಡಿ ಮಹಾಲಿಂಗೇಶ್ವರ ದೇವಸ್ಥಾನದ ಮಹಾದ್ವಾರದಲ್ಲಿ ಹೋಯಿತು ಸರಿಸುಮಾರು ಏಳ್ಕೊಟ್ಟದ ಜಾಸ್ತಿದ ಟ್ಯಾಬ್ಲು ಧನಾತ್ ಶೋಭಾಯಾತ್ರೆಗೆ ಮೆರುಗು ಗುರುತ ವಿನಿವೇಶ ಆದಷ್ಟು ದೈವದೇವರ ಸ್ತಬ್ಧತೆಗಳು ಆದಷ್ಟು ಅಜ್ಜೇನೆ ನರಕೋಟೆಯ ವಿಗ್ರಹ ಪೂಜೆ ಮಾಡಿದ ಈ ಪಂಚಗಳ ನಮ್ಮ ದಿವ್ಯಾನ ವಿಜ್ಞಾನಕ್ಕೆ ಶಾರದಾ ದೇವಿಯ ವಿನಯ ಮತ್ತು ಏಳೂರು ಮಧುವೀರ ರಾಷ್ಟ್ರದ ಪೂಜೆ ಮಾಡಿ ಅಷ್ಟೇ ನಮಗೆ ತಂಪು ಪಾನೀಯದ ವ್ಯವಸ್ಥೆ ಮಾಡುತ್ತಿಲ್ಲ ಗ್ರೀನ್ ಕಟ್ಟ ಹೋಟೆಲ್ ಅಂತ ತಂಪು ಪಾನೀಯದ ವ್ಯವಸ್ಥೆ ಅಂಥದ್ದು ಕಾರಣ ಭಕ್ತಾಭಿಮಾನಿಗಳು
ದಯವಿಟ್ಟು ಆ ರೋಡ್ ಸೈಡ್ ತುಮಕೂರು ಮಾಡಬೇಕಲ್ಲ ವಿನಯ ಈ ಪಾನೀಯದ ವ್ಯವಸ್ಥೆ ಮಗುವಿಗೆ ಮತ್ತು ಮಗುವೀರ ಮಹಿಳಾ ಸಭಾ ಗುಂಡಿ ಮಗುವೀರ ಮಹಿಳಾ ಸಭಾ ಶನಿವಾರ ಮಗುವೀರ ಮಹಿಳಾ ಸಭಾ ಅಧ್ಯಯನ ಸಣ್ಣಗುಂಡಿ ಮಗುವೀರ ಮಹಿಳಾ ಸಭಾ ಇವರೆಲ್ಲ ಈ ಸಂದರ್ಭಗಳು ಸೋಮನಲ್ಲಿ ಸಂಗ್ರಹಿಸಿಕೊಂಡಿರುವ 7 ಮಗುವೀರ ಮಹಾಸಭಾ ಇದು ನೋಡಿ ವೇದಿಕೆಯ ಸಂಗೀತ ರಚನೆಗಳಿಗೆ
ಆದರ್ಶ ಕಲಾವಿದರು ಯರ್ಮಾದಿಂದ ಇವರು ಸಾಧನೆಪಡಿಸುತ್ತಿರುವ ಪ್ರಥಮ ವರ್ಷದ ದೃಶ್ಯ ರೂಪಕ ಸಸ್ಯ ಕ್ಷೇತ್ರ
ಆದಿಶಕ್ತಿ
ಎಲ್ಲ ಇವರು ಸುಂದರವಾದ ವಿಜೃಂಭಣೆಯ ಶೋಭಾಯಾತ್ರೆಗೆ ಎಲ್ಲ ಭಕ್ತಾಭಿಮಾನಿಗಳು ಸಾಕ್ಷಿ ಆಗ್ತಾ ಇದ್ದಾರೆ. ಇದರ ವರ್ಷದ ಇವರು ನವರಾತ್ರಿ ಉತ್ಸವದ ಸುಂದರ ಸಮಾರಂಭದ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಬಂದುಕೊಳ್ಳುವುದಕ್ಕೆ ಸರ್ವ ಗಾಯಕಿ ರೈತ ಸರ್ಕಾರಿಗಳ ವೇದಿಕೆಗೆ ಬಂದಿರುತ್ತಾರೆ ಅನ್ನೋದು ಶಾರದೆಯಿಂದ ಸುದ್ದಿಗೊಂಡ ವಿಧೇಯತೆ.
Yashasvi Marine Ingredients is located in Udupi, a coastal district in southern India. The company has started its full-scale operations in 2007 as a supplier of quality fish meal and fish oil, bringing to the world the bounty of the Arabian Sea. Today, the company employs 300 persons at its state-of-the-art production facility and has 100 customers spread all over the world. At Yashasvi Marine Ingredients, our efficient processes, robust quality control, and safe packaging, all done in a low carbon footprint and socially responsible production unit, guarantees high quality fish meal and fish oil for the market needs. ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು. ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಹೋಟೆಲ್ ಮಂದಾರ ಕಾಪು ಶುಚಿರುಚಿಯಾದ ಸಾಂಪ್ರದಾಯಿಕ ಸಸ್ಯಾಹಾರಿ ಹೋಟೆಲ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ತಿಂಡಿ ತಿನಿಸುಗಳು, ಐಸ್ ಕ್ರೀಮ್, ಜ್ಯೂಸ್, ಚಾಟ್ ಐಟಂಗಳು ಲಭ್ಯ. ಕೋಸ್ಟಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಕರಾವಳಿ ಶೈಲಿಯ ಫಿಶ್, ಚಿಕನ್ ಖಾದ್ಯಗಳು. ಸೀತಾಪದ್ಮ ಪಾರ್ಟಿ ಹಾಲ್, ಮಿನಿ ಹಾಲ್, ಎಸಿ ಹಾಲ್ ಒಂದೇ ಕಟ್ಟಡದಲ್ಲಿ. ಮಂದಾರ
ಶಶಿ ಆರ್ಕೆಸ್ಟ್ರಾ ಟೀಮ್ನ ಶಶಿ ಅವರು ನಮ್ಮ ಮಾತುಕತೆ ನಮ್ಮ ಮಲ್ಲಿಗೇಶ್ವರ ದೇವಸ್ಥಾನದ ಕಾರ್ಯಕ್ರಮ 17 ವರ್ಷದಿಂದ ಅಂತ ಜಾತ್ರೆಗೆ ಕಾರ್ಯಕ್ರಮ ಬರಲಿದ್ದಾರೆ. ಅದರ ಒಟ್ಟಿಗೆ ನಮ್ಮ ಉಡುಪಿ ಪರ್ಯಾಯ ಅಂತೆಯೇ ಕುಡ್ಲ ದಸರಾ ಕಾರ್ಯಕ್ರಮ ಬರ್ತಿದ್ದ ಶಶಿ ಮ್ಯೂಸಿಕಲ್ಸ್ ಅಂತ ಮಿಸ್ಟರ್ ಶಶಿ ಅಂತ ನಿಮ್ಮ ಊರದವರು ನಿಮ್ಮ ದೇವರಾಯ ಬೇಟಾಟ ಮಾಡಿಕೊಂಡು ಸಂಘಟನೆ ಮಾಡ್ತಿದ್ದಿಲ್ಲ. ಅಂತೆಯೇ ಬಂಧುಗಳೇ, ನಮ್ಮ ಕೀಬೋರ್ಡ್ನಲ್ಲಿ ಬಹುಶಃ ಕನ್ನಡದ ಎಲ್ಲ ಹೆಸರಾಂತ ಗಾಯಕರುಗಳು ಹಾಗೆ ಎಲ್ಲ ರಿಯಾಲಿಟಿ ಶೋಸ್ಗಳಲ್ಲಿ ಎಲ್ಲ ವಾಹಿನಿಗಳಲ್ಲಿ ಕೀಬೋರ್ಡ್ ಅನ್ನು ವಾದನ ಮಾಡಿರುವ ಒಕೆಗಳಲ್ಲಿ ಬಾರಿ ಪೆರ್ಮೇಡ್ ಬರಲಿ ನಮ್ಮ ತುಳುನಾಡು ಮಾತ ಪದ್ಯಲ್ಲ ಲೈವ್ ಆದ ಪ್ಲೇ ಮಾಡ್ಕೊಂಡ ಒಂದು ಮಲ್ಲ ಕೀಬೋರ್ಡ್ ವಾದಕ್ಕೆ ಪೊಗರ್ತದ ಕೀಬೋರ್ಡ್ ವಾದಕ್ಕೆ ಮಿಸ್ಟರ್ ಗುರುರಾಜ್ ಎಂಬಿ ಅದರ ಜೊತೆಗೆ ಹಿರಿಯ ಕಲಾವಿದರು, ಕನ್ನಡದ ಹಲವಾರು ಹಿರಿಯ ಗಾಯಕರು, ಹಿರಿಯ ವಾದಕರ ಜೊತೆ ಕೆಲಸ ಮಾಡಿದಂತಹ ಎಲ್ಲ ವಾಹಿನಿಗಳಲ್ಲೂ ಕೂಡ ರಿಯಾಲಿಟಿ ಶೋಗಳಲ್ಲೂ ಕೂಡ ತಬಲವನ್ನ ವಾದಿಸಿರ್ತಕ್ಕಂಥ ನಮ್ಮ ಹಿರಿಯ ಹಾಗೆ ಹೆಸರಾಂತ ತಬಲಾ ವಾದಕ ಮಿಸ್ಟರ್ ಭಾಸ್ಕರ್ ಅವರಿಗೆ ಒಂದು ನಮ್ಮಂತ ರೆಸಿಡೆನ್ಸಿ ಸುಸಜ್ಜಿತ ವಸತಿ ಗೃಹಗಳು, ಅತ್ಯಾಕರ್ಷಕ ವಿನ್ಯಾಸ, ಮಿತ ದರದಲ್ಲಿ ಡೀಲಕ್ಸ್ ರೂಮ್ಗಳು. ನಿಮ್ಮ ಅನುಕೂಲತೆಗಳ ಪೂರೈಕೆಗಾಗಿ ಬ್ರಾಹ್ಮರಿ ಇವೆಂಟ್ಸ್ ನಿಮ್ಮ ಇಚ್ಛೆಯ ನೀವು ಬಯಸುವ ರೀತಿಯ ಕಾರ್ಯಕ್ರಮಗಳ ಆಯೋಜನೆ. ಭೇಟಿ ನೀಡಿ ಹೋಟೆಲ್ ಮಂದಾರ, NH66 ಕಾಪು. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ.
ನೇರ ಪ್ರಸಾರದಲ್ಲಿ ಇವತ್ತು ಬಹಳ ವಿಶೇಷವಾದಂತಹ ಒಂದು ವಿನ್ಯಾಸವನ್ನು ನೀವು ನೋಡ್ತಾ ಇದ್ದೀರಿ. 2 ಕಡೆಗಳಿಂದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ. ಈ ವರ್ಷ ಪ್ರಥಮವಾಗಿ ಪ್ರಾರಂಭ ಆಗಿರತಕ್ಕಂತಹ ಉಚ್ಚಿಲದ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನಡೆದ ಆ ಒಂದು ದಸರಾದ ಒಂದು ಮಹೋತ್ಸವದ ಹಬ್ಬದ ಒಂದು ಅತ್ಯದ್ಭುತವಾದಂತಹ ಒಂದು ಘಟನೆ ಅದು. ಯಾ ದೇವಿ ಸರ್ವಭೂತೇಶು ಲಕ್ಷ್ಮೀ ರೂಪೇಣ ಸಂಸ್ಥಿತ ಅಂತ ನಾವು ಆ ದೇವಿಯನ್ನು ಬೇರೆ ಬೇರೆ ಒಂದು ಅವತಾರಗಳಲ್ಲಿ ಚಿತ್ರಿಸ್ತೇವೆ. ಮಹಾನವಮಿಯ ಈ 9 ದಿವಸ ಕೂಡ ಒಂದು ರೀತಿಯಲ್ಲಿ ನಮ್ಮ ಆ ಶಕ್ತಿ ದೇವತೆಯನ್ನು 3 ಪ್ರಧಾನವಾದಂತಹ ರೂಪದಲ್ಲಿ ಕಾಣಿಸುವಂಥದ್ದು. ಆರಂಭದಲ್ಲಿ ಮಹಾಗೌರಿ ಅಂದರೆ ಪಾರ್ವತಿ ಸ್ವರೂಪಳಾಗಿ, ಆಮೇಲೆ ಮಹಾಲಕ್ಷ್ಮಿ ಲಕ್ಷ್ಮೀದೇವಿಯ ಸ್ವರೂಪಳಾಗಿ, ಆಮೇಲೆ ಮಹಾಸರಸ್ವತಿ ವಿದ್ಯಾದಿ ದೇವತೆಯ ರೂಪದಲ್ಲಿ ಆಕೆಯನ್ನು ಆರಾಧಿಸುವಂತಹ ಒಂದು ಕ್ರಮ. ಇದು ಸನಾತನವಾದಂತಹ ಒಂದು ಸಂಸ್ಕೃತಿಯ ಮೂಲಕವಾಗಿ ಭಾರತದಲ್ಲಿ ನಡೆದು ಬಂದಿರುವಂಥದ್ದು. ನಮ್ಮ ಆರ್ಷೇಯವಾದಂತಹ ಆ ಸನಾತನತ್ವ ಏನಿದೆ ಅದರ ಮೂಲಕವಾಗಿ ಶಕ್ತಿಯ ಆರಾಧನೆ ಎನ್ನುವಂಥದ್ದು ಅದು ಬಹಳ ಮುಖ್ಯವಾಗಿರುವಂಥದ್ದು. ಪ್ರಕೃತಿ ಮತ್ತು ಪುರುಷ ಅಂತ ನಾವು ಹೇಳ್ತೇವೆ. ಈ ಪ್ರಕೃತಿಯ ಆರಾಧನೆಯೇ ಶಕ್ತಿಯ ಆರಾಧನೆ. ನಾವು ದೇವಿಯ ಒಂದು ಕಥೆಯನ್ನು ನೋಡುವಾಗ, ದೇವಿಯ ವಿಚಾರವನ್ನು ತಿಳಿಯುವಾಗ ಅದರಲ್ಲಿ ಪ್ರಾಕೃತಿಕವಾದಂತಹ ಶಕ್ತಿಗಳು ನಮಗೆ ಎದ್ದು ಕಾಣುತ್ತವೆ. ಅದು ಪ್ರಾಣಿಗಳಿರ್ಬೋದು, ಅಥವಾ ಪಕ್ಷಿಗಳಿರಬಹುದು, ಅಥವಾ ಪ್ರಕೃತಿಯ ಬೇರೆ ಬೇರೆ ಒಂದು ಅದರ ಒಂದು ವಿನ್ಯಾಸ ಇರಬಹುದು, ಅದರ ದೃಶ್ಯಗಳಿರ್ಬೋದು. ಇದೆಲ್ಲವೂ ಕೂಡ ಆ ಪ್ರಕೃತಿ ಮಾತೆ ಅಂತ ನಾವು ಹೇಳೋದು. ಹಾಗಾಗಿ ಆ ಪ್ರಕೃತಿ ಮಾತೆ ಯಾರು ಅಂತ ಕೇಳಿದರೆ ಅವಳೇ ಆದಿಶಕ್ತಿ. ಆದಿಶಕ್ತಿಯನ್ನು 9 ವಿಧಗಳಲ್ಲಿ ಪೂಜೆ ಮಾಡುವಂತಹ ಈ ನವರಾತ್ರಿ ಹಬ್ಬ, ನವರಾತ್ರ ಅಂತ ಹೇಳ್ತೇವೆ. ದಶಮಿ ದಿವಸ ಅದು ನಡೆಯುವಂಥದ್ದು ವಿಜಯದಶಮಿ. ಅದು ವಿಜಯದಶಮಿ ಹೌದು, ವಿಜಯದಶಮಿಯೂ ಹೌದು. ಶಮಿ ಶಮ್ಯತೆ ಪಾಪ ಅಂತ ಒಂದಿದೆ. ಶಮಿ ಪೂಜೆಯನ್ನು ಬಹಳ ವಿಶೇಷವಾಗಿ ಮಾಡುವಂತಹ ಒಂದು ಸಂದರ್ಭ ಅದು ಮೈಸೂರಿನಲ್ಲಿ. ಅದಕ್ಕೆ ಬಹಳ ಒಂದು ದಸರಾ ಉತ್ಸವ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ನಡೆಯುತ್ತಾ ಇದೆ. ಮೊನ್ನೆ 26ನೇ ತಾರೀಕಿಗೆ ಪ್ರಾರಂಭವಾಗಿರತಕ್ಕಂತಹ ಒಂದು ಉತ್ಸವ ದಿನಂಪ್ರತಿ ಬೇರೆ ಬೇರೆ ರೀತಿಯಲ್ಲಿ ಆ ದೇವಿಯ ಆರಾಧನೆ, ಶಾರದಾ ದೇವಿಯನ್ನು ಇಟ್ಟುಕೊಂಡು ಆರಾಧನೆ ಮಾಡುವಂಥದ್ದು. ಅದರ ಲಕ್ಷ್ಮೀ ದೇವಿಗೂ ಕೂಡ ಅಲ್ಲಿ ಪೂಜೆ, ಗೌರಿ ದೇವಿಗೂ ಅಲ್ಲಿ ಪೂಜೆ ನಡೀತಾ ಇದೆ. ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ. ಬಹಳ ಒಂದು ವಿಶಾಲವಾದಂತಹ ಪ್ರದೇಶ. ನೀವೆಲ್ಲ ನೋಡಿರ್ಬೋದು. ನಮ್ಮ ಉಡುಪಿ ಮಂಗಳೂರು ಆ ರಾಜ ರಸ್ತೆಯಲ್ಲಿ ನಾವು ಹೋದರೆ, ಈ ಕಡೆಯಿಂದ ಹೋದರೆ ನಮಗೆ ಬಲಭಾಗಕ್ಕೆ, ಉಡುಪಿಯಿಂದ ಬಂದರೆ ಎಡಭಾಗಕ್ಕೆ ಕಾಣುವಂತಹ ಮಹಾಲಕ್ಷ್ಮಿಯ ಬಹಳ ದಿವ್ಯವಾದಂತಹ ದೇವಸ್ಥಾನ, ಬಹಳ ಪುರಾತನವಾಗಿರತಕ್ಕಂಥದ್ದು. ಆದರೆ ಇತ್ತೀಚೆಗೆ ಹೊಸ ವಿನ್ಯಾಸದಿಂದ ಅದು ಕಂಗೊಳಿಸ್ತಾ ಇರುವುದನ್ನು ನಾವು ಕಾಣ್ತೇವೆ. ದಕ್ಷಿಣದ ಕೊಲ್ಲಾಪುರ ಅಂತಲೇ ಅದಕ್ಕೆ ಹೆಸರು. ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನ ಅದು ಬಹಳ ಆಕರ್ಷಕವಾಗಿರುವಂಥದ್ದು ಮತ್ತು ಕಾರಣಿಕವಾದಂಥ ಕ್ಷೇತ್ರ. ಅಲ್ಲಿ ಅನೇಕ ಮಂದಿ ಅಲ್ಲಿ ಹೋಗಿ ದರ್ಶನವನ್ನು ಪಡೆಯುವಂಥದ್ದು ಈ ಭಾಗದಿಂದಲೂ ಕೂಡ ಇದ್ದಾರೆ. ಆದರೆ ಈಗ ಏನಾಗಿದೆ ಅಂತ ಹೇಳಿದರೆ, ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಈಗ ಉಡುಪಿ ಜಿಲ್ಲೆಗೆ ಸೇರಿರ್ತಕ್ಕಂತಹ ಆ ಒಂದು ಉಚ್ಚಿಲದ ಪ್ರದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಆಗಿದೆ. ಅದು ಬಹಳ ವಿಶೇಷವಾದ ರೀತಿಯಲ್ಲಿ ನಮಗೆ ಕಾಣುವಂಥದ್ದು. ಅದರ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಬಹುಶಃ ಅತ್ಯಂತ ಒಂದು ವಿಶಾಲವಾದಂತಹ ಜಾಗದಲ್ಲಿ ಬಹಳ ಸುಂದರವಾದಂಥ ವಿನ್ಯಾಸದಿಂದ ಕಂಗೊಳಿಸ್ತಾ ಇರುವಂಥದ್ದು. ಈಗ ಅಲ್ಲಿಂದ ಈ ಶೋಭಾಯಾತ್ರೆ ಹೊರಟಿದೆ, ಶಾರದಾ ಮಾತೆಯ ಶೋಭಾಯಾತ್ರೆ. ಅಲ್ಲಿನ ಇನ್ನೊಂದು ವಿಶೇಷ ಅಂತ ಹೇಳಿದರೆ ನೀವು ಗಮನಿಸಬಹುದು, ಆ ಶಾರದಾ ದೇವಿಯ ಶೋಭಾಯಾತ್ರೆಯ ಆ ಒಂದು ಸಂದರ್ಭದಲ್ಲಿ ಸುಮಾರು 106 ಅಂತ ನಾವು ಹೇಳೋದಿಲ್ವಾ, 100ಕ್ಕೆ ಹತ್ತಿರ ಸ್ತಬ್ಧ ಚಿತ್ರಗಳು ಅಲ್ಲಿ ನಮಗೆ ಕಾಣ್ತಾ ಇದ್ದಾವೆ. ಬೇರೆ ಬೇರೆ ಕಡೆಯಿಂದ ಬಂದಿರುವಂಥದ್ದು, ಮಂಗಳೂರು ಕಡೆಯಿಂದಲೂ ಹೋಗಿದೆ, ಆ ಕಡೆ ಉಡುಪಿ ಭಾಗದಿಂದಲೂ ಬಂದಿದೆ. ಸ್ಥಳೀಯರ ಟ್ಯಾಬ್ಲೋಗಳು ಕೂಡ ಇದೆ. ಅದರಲ್ಲಿ ವಿಶೇಷವಾದಂತಹ ದೃಶ್ಯಾವಳಿಗಳನ್ನು ನಾವು ಕಾಣುತ್ತೇವೆ. ಅದು ಐತಿಹಾಸಿಕವಾದದ್ದು, ಪೌರಾಣಿಕವಾದದ್ದು ಮತ್ತು ನಮ್ಮ ಗ್ರಾಮೀಣ ಜನರ ಬದುಕಿಗೆ ಸಂಬಂಧಪಟ್ಟಂತಹ ಅವರ ಉದ್ಯೋಗಗಳಿರ್ಬೋದು, ಆರಾಧನೆ ಇರಬಹುದು, ಇದೆಲ್ಲವನ್ನು ಕೂಡ ನಾವು ಈ ಒಂದು ಟ್ಯಾಬ್ಲೋದಲ್ಲಿ ಕಾಣ್ತಾ ಇದ್ದೇವೆ. ಈಗ ಪಡುಬಿದ್ರಿಯಲ್ಲಿ ಮುಂದುವರಿತಾ ಇದೆ. ಬಹಳ ವಿಶಾಲವಾದಂತಹ ಒಂದು ಜಾಗ ಮತ್ತು ಬಹಳ ದೂರದ ಒಂದು ಶೋಭಾಯಾತ್ರೆ ಇದು. ಬಹುಶಃ ಇಷ್ಟು ದೂರದ ಶೋಭಾಯಾತ್ರೆ ಒಂದು ದಾಖಲೆ ಅಂತ ನಾವು ಹೇಳ್ಬೋದು. ಈಗ ಮಂಗಳೂರಿನಲ್ಲಿ ನಡೆಯುವಂತಹ ಆ ಒಂದು ದಸರಾ ಬಹಳ ವಿಶಿಷ್ಟವಾದಂತಹ ದಸರಾ, ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ನಡೆಯುವಂತಹ ದಸರಾ, ಅದು
ಪೇಟೆಯನ್ನು ಸುತ್ತುವರಿದು ಪುನಃ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಯ ಪುಷ್ಕರಣಿಯಲ್ಲಿ ಅಲ್ಲಿ ಜಲಸ್ತಂಭನ ಆಗುವಂಥದ್ದನ್ನು ನಾವು ಗಮನಿಸಿರುವಂಥದ್ದು, ಅಲ್ಲಿ ನಡೆಯುವಂಥ ಪ್ರಕ್ರಿಯೆ ಅದು. ಆದರೆ ಇವತ್ತು ಏನಾಗಿದೆ, ಈ ಉಚ್ಚಿಲದ ಮಹಾಲಕ್ಷ್ಮಿ ಕ್ಷೇತ್ರದ ಒಂದು ಶಾರದಾ ಮೆರವಣಿಗೆ ಅದು ಉಚ್ಚಿಲದಿಂದ ಹೊರಟು ಪಡುಬಿದ್ರಿಯಿಂದ ಕಾಪು ಆಗಿ ಪಡುಬಿದ್ರಿಗೆ ಹೋಗಿ ಈಗ ಕಾಪು ಆ ಸಮುದ್ರ ಕಿನಾರೆಯಲ್ಲಿ ಜಲಸ್ತಂಭನ ಆಗುವುದಕ್ಕೆ ಬೇಕಾದಂಥ ಏರ್ಪಾಡನ್ನು ಮಾಡಿದ್ದಾರೆ. ಅದು ಬಹಳ ವಿಶೇಷವಾಗಿ ಅಲ್ಲಿ ಅದನ್ನು ಕೂಡ ನಮ್ಮ ದೃಶ್ಯಗಳಲ್ಲಿ ನೀವು ನೋಡಿದ್ದೀರಿ. ಸಮುದ್ರದಲ್ಲಿ ವಿಸರ್ಜನೆ ಮಾಡುವಂಥದ್ದು ಅದು ಕೂಡ ಒಂದು ವಿಶಿಷ್ಟ ರೀತಿಯಲ್ಲಿ ಅಂತೇಳಿ ಹೇಗೆ ಮಾಡ್ತಾರೆ ಎನ್ನುವುದನ್ನು ನೋಡಿಯೇ ನಾವು ತಿಳಿಬೇಕು. ಬಹಳ ಅದ್ಭುತವಾಗಿರತಕ್ಕಂಥದ್ದು. ನಮಗೆ ಸಾಮಾನ್ಯವಾಗಿ ಮೈಸೂರಿನ ದಸರಾ ಬಿಟ್ಟರೆ ಮಡಿಕೇರಿ, ಶಿವಮೊಗ್ಗ, ಮಂಗಳೂರು ದಸರಾಗಳು ಬಹಳ ಪ್ರಸಿದ್ಧ ಇತ್ತೀಚಿನ ದಿನಗಳಲ್ಲಿ. ಆದರೆ ಈಗ ಅದಕ್ಕೊಂದು ಹೊಸ ಸೇರ್ಪಡೆ ಆಗಿರುವಂಥದ್ದು ಉಚ್ಚಿಲದ ಒಂದು ದಸರಾ ಉತ್ಸವ. ಪ್ರಪ್ರಥಮ ಒಂದು ಸಂದರ್ಭದಲ್ಲಿಯೇ ಅದು ಒಂದು ಒಳ್ಳೆಯ ದಾಖಲೆಯನ್ನು ನಿರ್ಮಾಣ ಮಾಡಿದೆ ಅಂತ ನಾವು ಖಂಡಿತ ಹೇಳಲಿಕ್ಕೆ ಸಾಧ್ಯ ಇದೆ. ನಾವು ಈ ಒಂದು ನಾಡಹಬ್ಬದ ಮಾದರಿಯಲ್ಲಿ ಉಚ್ಚಿಲದ ದಸರಾ ಆಗ್ತಾ ಇದೆ. ನೋಡಿ, ಕಾಪು ಬೀಚನ್ನು ತೋರಿಸ್ತಾ ಇದ್ದಾರೆ. ಅಲ್ಲಿ ಆ ಬೀಚಿನಲ್ಲಿ ಆದಂತಹ ನೋಡಿ, ಕಡಲ ಕಿನಾರೆಯಲ್ಲಿ ಬಹಳ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಿದ್ದಾರೆ, ದ್ವಾರಗಳನ್ನ ರಚನೆ ಮಾಡಿದ್ದಾರೆ. ಸಾವಿರಾರು ಜನ ಅದನ್ನು ಕೂಡ ಅಲಂಕಾರ ಮಾಡಿದ್ದಾರೆ. ಈಗ ಅದು ಪಡುಬಿದ್ರಿಯಿಂದ ಈಗ ಮುಂದೆ ಹೋಗಿ ಕಾಪು ಹತ್ರ ಕಾಪು ದೀಪಸ್ತಂಭ ಬಹಳ ಪ್ರಸಿದ್ಧವಾಗಿರತಕ್ಕಂಥದ್ದು. ಮೊಗವೀರ ಬಾಂಧವರೆಲ್ಲ ಸೇರಿಕೊಂಡು ಅಲ್ಲಿ ಬೇರೆ ಬೇರೆ ಸಂಘಟನೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಇವತ್ತು ಜಾತಿ ಮತ ಭೇದ ಇಲ್ಲದೆ ಅನೇಕ ಮಂದಿ ಈ ಒಂದು ಶೋಭಾಯಾತ್ರೆಯಲ್ಲಿ ಭಾಗವಹಿಸ್ತಾ ಇರುವಂಥದ್ದು ಕೂಡ ವಿಶೇಷವಾಗಿರುವಂಥದ್ದು. ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ಒಂದು ನೇತೃತ್ವದಲ್ಲಿ ಉಚ್ಚಿಲ ಕ್ಷೇತ್ರ ಬಹಳ ಅಭಿವೃದ್ಧಿಯನ್ನ ಪಡೆದಿದೆ, ಹೊಸ ವಿನ್ಯಾಸದಿಂದ ಕಂಗೊಳಿಸ್ತಾ ಇದೆ. ಇದೀಗ ಈ ದಸರಾದ ಒಂದು ರೂವಾರಿಗಳು ಕೂಡ ಅವರೇ ಅಂತ ಹೇಳ್ಬೋದು, ಅವರ ನೇತೃತ್ವದಲ್ಲಿ ಇದು ನಡೆಯುವಂಥದ್ದು. ಆದರೆ ಬೇರೆ ಬೇರೆ ಸಂಘಟನೆಗಳು, ವಿಶೇಷವಾಗಿ ಅನೇಕ ಮೊಗವೀರ ಮುಖಂಡರು ಇದರಲ್ಲಿದ್ದಾರೆ. ಬರೀ ಮೊಗವೀರರು ಮಾತ್ರ ಅಲ್ಲ, ಇತರ ಜಾತಿ ಧರ್ಮದವರು ಕೂಡ ಅವರೊಟ್ಟಿಗೆ ಕೈ ಜೋಡಿಸಿ ದಿನಂಪ್ರತಿ ಸಾವಿರಾರು ಜನ ಕ್ಷೇತ್ರಕ್ಕೆ ಒಂದು ಭೇಟಿ ಕೊಡುವಂತಹ ಒಂದು ವ್ಯವಸ್ಥೆ ಆಗಿದೆ. ಬಹಳ ಸುಂದರವಾದ ಒಂದು ವಿನ್ಯಾಸದಿಂದ ಕಂಗೊಳಿಸುವಂತಹ ದೇವಸ್ಥಾನ ಇದು. ಮಹಾಲಕ್ಷ್ಮಿ ಅಂತ ಹೇಳಿದರೆ ಆಕೆ ಸಂಪತ್ತಿನ ಅಧಿದೇವತೆ. ಮತ್ತೆ ಆ ಮಹಾಲಕ್ಷ್ಮಿಯ ಒಂದು ಸ್ವರೂಪವನ್ನು ನಾವು ದೇವಿ ಸಪ್ತಶತಿಯಲ್ಲಿ ಆಕೆ ಉಗ್ರ ಸ್ವರೂಪಿ ಕೂಡ ಹೌದು. ಆ ಮಹಾಲಕ್ಷ್ಮಿಯೇ ಅಷ್ಟಭುಜೆಯಾಗಿ ಚಾಮುಂಡಿಯಾಗಿ ಆಕೆ ಆ ಮಹಿಷಾಸುರನನ್ನು ಮರ್ದನ ಮಾಡ್ತಾಳೆ ಅಂತ ನಾವು ದೇವಿ ಮಹಾತ್ಮೆಯಲ್ಲಿ ನೋಡ್ತೇವೆ. ಮಹಿಷಾಸುರ ಮರ್ದಿನಿ ಮಹಾಲಕ್ಷ್ಮಿ ಆಗಿದ್ದಾಗ, ಹಾಗೆ ಆ ದೇವಿ ಮಹಾಕಾಳಿಯಾಗಿದ್ದಾಗ ಮಧು ವಧೆ ಮಾಡುವಂತಹ ಕಥೆ ಇದೆ. ಆಮೇಲೆ ಬರುವ ಆಕೆ ಸಾತ್ವಿಕವಾಗಿ ನಮಗೆ ಕಾಣುವಂಥದ್ದು. ಅವಳು ಕದಂಬ ಕೌಶಿಕೆಯಾಗಿ ಕಾಣಿಸ್ತಾಳೆ. ಒಂದು ತೊಟ್ಟಿಲನ್ನು ತೂಗಿಕೊಂಡು ವಿಶೇಷವಾದಂತಹ ವೀಣಾನಾದವನ್ನು ಮಾಡ್ತಾ ಸಂಗೀತವನ್ನು ಹಾಡುವಂತಹ ದೇವಿ ಕೌಶಿಕಿಯಾಗಿ ಅವಳು ಇರ್ತಾಳೆ ಕದಂಬ ಕಾಂತಾರದಲ್ಲಿ. ಆದರೆ ನಿಜವಾಗಿ ಆಕೆ ಉಗ್ರ ಸ್ವರೂಪಿ ಕೂಡ ಹೌದು. ಅದು ನಮಗೆ ಸ್ಪಷ್ಟ ಆಗುವಂಥದ್ದು ಎಲ್ಲಿ ಶುಂಭ, ನಿಶುಂಭ, ಚಂಡ, ಮುಂಡ, ಹಾಗೆ ರಕ್ತಬೀಜ, ಧೂಮ್ರಾಕ್ಷ ಮೊದಲಾದಂತಹ ರಕ್ತಸರಣ ಆಕೆ ವಧಿಸಿದ್ದಾಳೆ. ಚಂಡಮುಂಡನ ಶಿರವನ್ನು ಚೆಂಡಾಡಿದ್ದಾಳೆ. ಹಾಗಾಗಿ ಉಗ್ರ ಸ್ವರೂಪಿ ಕೂಡ ಹೌದು. ಆಕೆ ಅನುಗ್ರಹದಾರಕವೂ ಕೂಡ ಹೌದು. ದುಷ್ಟ ದಮನಕ್ಕೆ ಬೇಕಾಗಿ, ಶಿಷ್ಟರನ್ನು ಪಾಲಿಸುವುದಕ್ಕೆ ಬೇಕಾಗಿ, ದೇವತೆಗಳಿಗೆ ಒಂದು ರೀತಿಯ ಕ್ಷೇಮವನ್ನು ಉಂಟು ಮಾಡುವುದಕ್ಕೆ ಬೇಕಾಗಿ ಆ ಶಾರದಾ ಮಾತೆ ಬೇರೆ ಬೇರೆ ಸ್ವರೂಪಗಳಿಂದ ಅವಳೇ ಮಹಾಕಾಳಿ ಆಗ್ತಾಳೆ, ಅವಳೇ ರಕ್ತೇಶ್ವರಿ ಆಗ್ತಾಳೆ, ಅವಳೇ ಚಂಡಿಕೆ ಆಗ್ತಾಳೆ. ಹಾಗೆ ಅವಳು ಕುಂಭನನ್ನು ವಧಿಸುವಂತಹ ಮಹಾ ಚಂಡಿಕೆಯಾಗಿದೆ ಅವಳು ಕಾಣಿಸಿಕೊಳ್ತಾಳೆ. ಹೀಗೆ ಒಂದು ರೀತಿಯಲ್ಲಿ ಎಲ್ಲ ರೀತಿಯ ಸ್ವರೂಪಗಳು ಕೂಡ ಈ ಶಾರದೆಯ ಅಂತರ್ಗತವಾಗಿ ಇದೆ. ಹಾಗಾಗಿ ಶಾರದೋತ್ಸವ ಬಹಳ ಪ್ರಸಿದ್ಧ ನಮ್ಮಲ್ಲಿ.
ಈಗ ಮಹಾಲಕ್ಷ್ಮಿಯ ಕ್ಷೇತ್ರ ಆಗಿದ್ದರೂ ಕೂಡ ಅಲ್ಲಿ ಶಾರದೆಯ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಈಗ ಅದಕ್ಕೆ ವಿಶೇಷವಾದಂಥ ಹೊಳಪನ್ನು ಕೊಡುವುದರ ಮೂಲಕವಾಗಿ ಅದನ್ನೊಂದು ಐತಿಹಾಸಿಕವಾದಂಥ ಕ್ಷಣವನ್ನಾಗಿ ದಾಖಲಿಸುವಂಥ ಕೆಲಸ ಆಗಿದೆ. ಈ ಒಂದು ಪ್ರಥಮ ಪ್ರಯತ್ನದಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅದು ಇವತ್ತು ಪ್ರಚಾರವನ್ನು ಪಡ್ಕೊಂಡಿರುವುದನ್ನು ನೀವೆಲ್ಲ ನೋಡ್ತಾ ಇದ್ದೀರಿ. ನಮ್ಮ ಕುಂಡದಲ್ಲಿ ಆರಂಭದಿಂದಲೂ ಕೂಡ ನೇರ ಪ್ರಸಾರದಲ್ಲಿ ಉಚ್ಚಿಲ ಮಹಾಲಕ್ಷ್ಮಿ ಕ್ಷೇತ್ರ ನಡೆಯುವಂತಹ ಕಾರ್ಯಕ್ರಮಗಳನ್ನು ನೀವು ನೋಡಿದ್ದೀರಿ. ಅಲ್ಲಿ ಬಂದಿರುವಂತಹ ಜನ ಸಾಗರವನ್ನು ನೀವು ನೋಡಿದ್ದೀರಿ, ಪೂಜೆ ಪುನಸ್ಕಾರಗಳು ನೋಡಿದ್ದೀರಿ, ಅಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ದೈನಂದಿನವಾದಂಥ ಕಾರ್ಯಕ್ರಮಗಳನ್ನು ನೋಡಿದ್ದೀರಿ. ಹಾಗಾಗಿ ಪ್ರಥಮ ಒಂದು ವ್ಯವಸ್ಥೆಯಲ್ಲಿಯೇ ಇತಿಹಾಸವನ್ನು ಸೃಷ್ಟಿಸಿದ ಒಂದು ನಾಡಹಬ್ಬದ ಮಾದರಿಯ ದಸರಾ, ಅದು ಉಚ್ಚಿಲ ದಸರಾ ಎನ್ನುವುದನ್ನು ನಾವು ಬಹಳ ಖಂಡಿತವಾಗಿ ಕೂಡ ಹೇಳಬಹುದು. ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಈ ದಸರಾ ಉತ್ಸವ 2022ರ ಈ ಒಂದು ದಾಖಲೆ ಅದು ಇನ್ನು ಮುಂದುವರಿಯುತ್ತದೆ. ಹೀಗೆ ಅದ್ಭುತವಾದ ವೈಭವದಿಂದ ಆರಂಭದಲ್ಲಿ ಆಗಬೇಕು ಅಂತ ಇದ್ದರೆ ಆ ವೈಭವ ಇನ್ನಷ್ಟು ಕೂಡ ಕಳೆಗಟ್ಟಿಕೊಂಡು ಮುಂದುವರಿಯುವುದಕ್ಕೆ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಬಹುಶಃ ಆ ಕ್ಷೇತ್ರಕ್ಕೆ ಹೋದವರು ನೀವು ಗಮನಿಸಬಹುದು, ಅಲ್ಲಿ ವಿಶಾಲವಾದಂತಹ ಜಾಗ ಇದೆ, ಪಾರ್ಕಿಂಗ್ ವ್ಯವಸ್ಥೆ ಬೇಕಾದಷ್ಟಿದೆ. ಹಾಗೆ ಸಮತಟ್ಟಾದಂಥ ಪ್ರದೇಶದಲ್ಲಿ ದೇವಸ್ಥಾನ ಇದೆ, ಅದು ಹೊಸ ವಿನ್ಯಾಸದಲ್ಲಿ ಕಂಗೊಳಿಸ್ತಾ ಇರುವಂಥದ್ದು. ಹಾಗಾಗಿ ಈ ಮಹಾಲಕ್ಷ್ಮಿಯ ಕ್ಷೇತ್ರ ಇರುವುದು ಅಪರೂಪಕ್ಕೆ. ನಮಗೆ ದೇವಿಯ ದೇವಸ್ಥಾನಗಳು ತುಂಬ ಕಡೆ ಸಿಗ್ತದೆ, ಆದರೆ ಮಹಾಲಕ್ಷ್ಮಿ ದೇವಸ್ಥಾನಗಳು ಒಂದೋ ಎರಡೋ ಒಂದು ಜಿಲ್ಲೆಯಲ್ಲಿ ಇದ್ದರೆ ಅದು ವಿಶೇಷ. ಹಾಗಾಗಿ ಈ ಉಚ್ಚಿಲದಲ್ಲಿ ರಾಜರಸ್ತೆಯ ಬದಿಯಲ್ಲಿರುವಂತಹ ಒಂದು ದೇವಸ್ಥಾನ ಅದು ಎಲ್ಲರ ಒಂದು ಆಕರ್ಷಣೆಯ ಕೇಂದ್ರ ಕೂಡ ಆಗಿದೆ. ಕರ್ನಾಟಕದಲ್ಲಿ ಹೇಗೆ ಕೊಲ್ಲಾಪುರ ಪ್ರಸಿದ್ಧಿಗೆ ಬಂತೋ ಅದೇ ರೀತಿಯಲ್ಲಿ ಈಗ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಅದೊಂದು ಆಕರ್ಷಣೆ ಹೆಚ್ಚಾಗ್ತಾ ಇದೆ. ಪ್ರಪ್ರಥಮ ಬಾರಿಗೆ ಈ ದಸರಾ ಉತ್ಸವ, ಉಚ್ಚಿಲ ದಸರಾ ಉತ್ಸವ ನಡೀತಾ ಇದೆ. ಇದೊಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡುವ ಕಡೆಗೆ ಮುನ್ನಡೀತಾ ಇರುವುದನ್ನು ನಾವು ಕಾಣಬಹುದು. ನಮಗೀಗ ಇತಿಹಾಸದಲ್ಲಿ ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ಮೈಸೂರು, ಶ್ರೀರಂಗಪಟ್ಟಣ, ಮಡಿಕೇರಿ, ಮಂಗಳೂರು, ಶಿವಮೊಗ್ಗ ಜಿಲ್ಲೆಗಳಲ್ಲಿ ನಡೆಯುವಂತಹ ದಸರಾ ವೈಭವ ಅದು ಅತ್ಯಂತ ಮಹತ್ವದ ದಸರಾ ಅಂತ ಹೇಳ್ತೇವೆ. ಅದೇ ಮಾದರಿಯಲ್ಲಿ ನಡೆಯುವಂಥ ಒಂದು ಉತ್ಸವವಾಗಿ ಉಚ್ಚಿಲ ದಸರಾ ಅದು ಕೂಡ ಬಹಳ ಗಂಭೀರತೆಯಿಂದ ಹೆಜ್ಜೆಯನ್ನು ಇಡ್ತಾ ಇರುವುದನ್ನು ನಾವು ನೋಡಬಹುದು. ಇದಕ್ಕೆಲ್ಲ ಒಂದು ಪ್ರೋತ್ಸಾಹ ಮತ್ತು ಪ್ರೇರಕರು ಯಾರು ಅಂತ ಕೇಳಿದರೆ ಈ ಮೊಗವೀರ ಸಮಾಜದ ಅಗ್ರಗಣ್ಯ ಮುಖಂಡರಾಗಿರತಕ್ಕಂತಹ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು. ಅವರ ಶಾಮಿಲಿ ನಾವೆಲ್ಲ ನೋಡಿರುವಂಥದ್ದು. ಆ ಶಾಮಿಲಿ ಎನ್ನುವಂಥದ್ದು ವಿಶಾಲವಾದಂಥ ಒಂದು ಸಭಾಂಗಣ. ಅದರ ಉದ್ಘಾಟನೆಯ ಸಮಯದಲ್ಲಿ ನಾನೇ ಅಲ್ಲಿ ಹೋಗಿ ನಿರೂಪಣೆಯನ್ನು ಮಾಡಿದ್ದೇನೆ. ಮಲ್ಲಿಕಾರ್ಜುನ ಖರ್ಗೆಯವರು ಆಗ ಮಂತ್ರಿಗಳಾಗಿದ್ದವರು, ಅವರು ಅದನ್ನು ಉದ್ಘಾಟನೆ ಮಾಡಿದ್ದ ಕ್ಷಣಗಳು ಈಗ ನನಗೆ ನೆನಪಾಗ್ತವೆ. ಅಂತಹ ಒಬ್ಬ ಉದ್ಯಮಿಯಾಗಿ, ಒಂದು ದೈವ ಭಕ್ತರಾಗಿ ಅವರು ಈ ಒಂದು ಮಹಾಲಕ್ಷ್ಮಿ ದೇವಸ್ಥಾನದ ಒಂದು ಪುನರ್ ನಿರ್ಮಾಣಕ್ಕೆ ಅಥವಾ ಪುನರ್ಜೀವನಕ್ಕೆ ಪ್ರಾರಂಭ ಮಾಡಿದ್ರು, ನೇತೃತ್ವವನ್ನು ವಹಿಸಿದರು, ಎಲ್ಲರೂ ಕೂಡ ಕೈ ಜೋಡಿಸಿದರು. ಹಾಗಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಅದಿವತ್ತು ಜನತೆಗೆ ಕಾಣಿಸ್ತಾ ಇದೆ. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ನೇತೃತ್ವದಲ್ಲಿ ಈಗ ಈ ಉಚ್ಚಿಲ ದಸರಾ ಉತ್ಸವ ನಡೀತಾ ಇರುವಂಥದ್ದು ಶಿಸ್ತುಬದ್ಧ ರೀತಿಯಲ್ಲಿ ಮತ್ತು ಬಹಳ ಅಚ್ಚುಕಟ್ಟಾಗಿ ಪ್ರತಿದಿನದ ಕಾರ್ಯಕ್ರಮ ನಡೆಯುತ್ತಾ ಅದು ಜನರ ಮನವನ್ನು ಸೂರೆಗೊಂಡಿದ್ದನ್ನು ನಾವು ಗಮನಿಸಿದ್ದೇವೆ. ಅದು ಮಾತ್ರ ಅಲ್ಲದೆ ಇಡೀ ಮೊಗವೀರ ಸಮಾಜದ ಒಂದು ಪ್ರತಿಷ್ಠೆಯನ್ನು ಕೂಡ ಹೆಚ್ಚಿಸಿದೆ ಅಂತ ಹೇಳ್ಬೋದು ಈ ನವರಾತ್ರಿಯ ಸಂದರ್ಭದಲ್ಲಿ. ಅಲ್ಲಿ ಬಹಳ ವಿಶಾಲವಾಗಿರತಕ್ಕಂತಹ ದೇವಸ್ಥಾನ ಮಾತ್ರ ಅಲ್ಲ, ಒಂದು ದೊಡ್ಡ ನಿರ್ಮಿಸಿದ್ದಾರೆ. ಲೋಕಾರ್ಪಣೆಗೊಳಿಸುವಂತಹ ಮೂಲಕ ಉಚ್ಚಿಲ ಕ್ಷೇತ್ರವನ್ನು ಇವತ್ತು ಕರಾವಳಿ ಅತಿ ದೊಡ್ಡ ಸಾಂಸ್ಕೃತಿಕ ನಗರ
ಲೀಡು ಅವೇನಾ ಕನ್ನಡ ಕೋಗಿಲೆ ಪನ್ಪುಣಚಿನ ರಿಯಾಲಿಟಿ ಶೋಗ್ ಸ್ಟಾರ್ ವೇದಿಕೆ ನಮ್ಮ ಪರ್ಫಾರ್ಮೆನ್ಸ್ ಅನ್ನು ಕೊಡ್ದು ಸೆಮಿಫೈನಲ್ ಮುಟ್ಟಲು ತನ್ನ ವೇದಿಕೆಯನ್ನು ತರಕಂತಂದು ಈ ವೇದಿಕೆಗೆ ಬತ್ತಿ ಎತ್ತದೇರು ಸುರಕ್ಷಾ ದಾಸ ವರ ಜೋರೈನ ಕೈ ತಾಟಿ ತೊಟ್ಟಗ ವೇದಿಕೆಗೆ ಎದ್ದುಕೊಂಡಾಗ ಬಂದಲೆ ಪ್ಲೀಸ್ ಗಿವ್ ಬಿಗ್ ಹ್ಯಾಂಡ್ಸ್ ಟು ಸುರಕ್ಷಾ ದಾಸ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನಗೆ ತುಳು ಮಾತಾಡಲಿಕ್ಕೆ ಒಂತೆ ಅಷ್ಟೇ ಬರುವುದು. ಸೊ ನೆಕ್ಸ್ಟ್ ಟೈಮ್ ಬರುವಾಗ ಪೂರ್ತಿ ತುಳು ಕಲ್ತು ಬರ್ತೇನೆ. ಈಗ ಕನ್ನಡದಲ್ಲಿ ಅಡ್ಜಸ್ಟ್ ಮಾಡಿ ಆಯಿತಾ? ಆಗ್ತದಲ್ಲ? ಆದರೆ ನನಗೆ ಪೂರ್ತಿ ಶೋ ಅಲ್ಲಿ ಓ ಅಂತ ಇರಬೇಕು, ನೀವೆಲ್ಲ ನಿದ್ರೆ ಮಾಡಲಿಕ್ಕಿಲ್ಲ ಆಯಿತಾ? ಓಕೆ, ಸ್ವಲ್ಪ ಮಾನಿಟರ್ಸ್ ಬೇಕು ನನಗೆ ವೋಕಲ್ಸ್. जापतुष्टे हिमरुचि मुकुटे वल्लकी व्यग्रहस्ते मातर नमस्ते दह जनता देहि बुद्धिं प्रशान्ता विद्ये वेदान्त वेद्ये परिणत पठिते मोक्षदे मुक्तिमार्गे मार्गातीत स्वरूपे भव मम वरदा शारदे शुभ्रः ಕರುಣೆಯ ಕಡಲಲ್ಲಿ ಮುತ್ತಾರೆ ನಾ ಮುತ್ತಾರೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಬಿಳಿಯ ಕುಸುಮಗಳ ಮಾಲೆ ಕೊರಳಲಿರ ಬೆಳ್ಳಿ ವೀಣೆಯನ್ನು ನುಡಿಸಿ ನಿನ್ನ ಕಂಗಳ ಬೆಳಕನ್ನು ನನ್ನ ಕಂಗಳಲ್ಲಿ ತುಂಬಿದೆ ನಿನ್ನ ಕಂಗಳ ಬೆಳಕನ್ನು ನನ್ನ ಕಂಗಳಲ್ಲಿ ತುಂಬಿದೆ ಏಳು ಮಗುವೆ ಮೇಲೇಳು ಎಂದು ಹೊಸ ಬಾಳ ತಂದೆಯಮ್ಮ ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ
ಅಕಾರದಲ್ಲಿ ನೊಂದು ಬಳಲು ತೆರೆ ಬಂದು ಕೈಯ ಹಿಡಿದೆ. ಎಂದಗೆ ಕಳುವೆ ಮುಂದೆ ದಾರಿ ಇದೆ ಎಂದು ನೀನೆ ನುಡಿದೆ. ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ. ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ. ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆದೆ ನಮ್ಮ ಶಾರದೆ ದಯೆ ತೋರಿದೆ. ಶಾರದೆ ದಯೆ ತೋರಿದೆ. ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾರೆ ಆ ಮುತ್ತಾರೆ. ಶಾರದೆ 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 ಶಾರದೆ. ಧನ್ಯವಾದಗಳು. ಹಾಡಿದರೆ ಮೇಘವೇ ಕರಗಿ ನೀರಾಗಿ ಬರಬೇಕು, ಭಕ್ತಿ ಲಹರಿಯನ್ನು ಕೇಳಿದರೆ ದೇವರೇ ಮನಸೋತು.
ಸಕಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತಿ. ಇದು ದೇವಿಯ ಬಹಳ ಪ್ರಮುಖವಾದಂತಹ ಒಂದು ಸ್ತುತಿ. ಜನಸಾಮಾನ್ಯರು ಕೂಡ ದೇವಿಯನ್ನು ಈ ಸ್ತುತಿಯ ಮೂಲಕವಾಗಿ ಆರಾಧಿಸ್ಬೋದು, ಪೂಜೆ ಮಾಡ್ಬೋದು. ಈ ನವರಾತ್ರಿಯ 9 ದಿವಸಗಳು ಕೂಡ ಆ ದೇವಿಯ ಒಂದು ಸ್ಮರಣೆಯನ್ನು ಮಾಡ್ತಾ ಇದ್ದಾಗ ಅದೊಂದು ವೃತದ ರೂಪದಲ್ಲಿ ಆಗ್ತದೆ. ಶಕ್ತಿ ದೇವತೆ ಅನುಗ್ರಹ ಸಿಗ್ತದೆ ಅಂತ ಲೆಕ್ಕ. ಇದೀಗ ಉಚ್ಚಿಲ ದಸರಾದ ಉತ್ಸವದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಕರಾವಳಿಯಲ್ಲಿ ಬಹುಶಃ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಈ ಉಡುಪಿ ಜಿಲ್ಲೆಯ ಈ ಒಂದು ಉಚ್ಚಿಲದಲ್ಲಿ ಈ ದಸರಾ ಉತ್ಸವ ಆರಂಭವಾಗಿರುವಂಥದ್ದು. ಇದೊಂದು ಐತಿಹಾಸಿಕವಾದಂಥ ಘಟನೆ. ನಾಡೋಜ ಜಿ ಶಂಕರ್ ಅವರ ಒಂದು ನೇತೃತ್ವದಲ್ಲಿ ಪುನರ್ನಿರ್ಮಾಣಗೊಂಡಿರತಕ್ಕಂತಹ ಉಚ್ಚಿಲ ಕ್ಷೇತ್ರ ಇವತ್ತು ಈ ಒಂದು ದಸರಾ ಉತ್ಸವಕ್ಕೂ ಕೂಡ ನಾಂದಿಯನ್ನು ಹಾಡಿದೆ. ಆರಂಭದಲ್ಲಿ ಬಹಳ ವೈಭವಪೂರ್ಣವಾಗಿ ಆಗಿರುವಂಥದ್ದು. ಈಗ ನೀವಲ್ಲಿ ನೋಡಬಹುದು, ಮೆರವಣಿಗೆ ಹೊರಟಿದೆ. ಉಚ್ಚಿಲದಿಂದ ಹೊರಟು ಈಗ ಪಡುಬಿದ್ರಿ ಮಾರ್ಗವಾಗಿ ಕಾಪು ಕಡೆಗೆ ಹೋಗ್ತಾ ಇರುವಂಥದ್ದು. ಕುದ್ರೋಳಿಯಲ್ಲಿ ಯಾವ ರೀತಿಯಲ್ಲಿ ಕಳೆದ ಹಲವಾರು ಅಂದರೆ 2 ದಶಕಗಳಿಂದ ಈ ದಸರಾ ಉತ್ಸವ ಆಗ್ತಾ ಇತ್ತು ನವದುರ್ಗೆಯರ ಪ್ರತಿಷ್ಠಾಪನೆಯ ಜೊತೆಯಲ್ಲಿ, ಅದೇ ರೀತಿ ಈಗ ಉಚ್ಚಿಲದಲ್ಲಿಯೂ ಕೂಡ ಶಾರದಾ ದೇವಿಯೊಂದಿಗೆ ನವದುರ್ಗೆಯರ ಒಂದು ಪ್ರತಿಷ್ಠೆಯನ್ನು ಕೂಡ ಮಾಡಿದ್ದಾರೆ. ಆ ನವದುರ್ಗಾ ಮಂಟಪ ಕೂಡ ಇವತ್ತು ಶಾರದಾ ದೇವಿಯ ಜೊತೆಯಲ್ಲಿಯೇ ವಿಸರ್ಜನೆಯ ಮೆರವಣಿಗೆಯಲ್ಲಿ ಹೋಗ್ತಾ ಇರುವುದನ್ನು ನೀವು ಗಮನಿಸಿದ್ದೀರಿ. ವಿದ್ಯುತ್ ದೀಪದ ಅಲಂಕಾರ ನೋಡಿದರೆ ನಮಗೆ ಬಹಳ ವಿಶೇಷವಾದ ಆಕರ್ಷಣೆಯಾಗಿ ಕಾಣ್ತಾ ಇದೆ. ಅಲ್ಲಿ ಪ್ರತ್ಯಕ್ಷವಾಗಿ ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ ಈ ಹೊತ್ತು ಕೂಡ. ಈ ಒಂದು ಮೆರವಣಿಗೆ ಸುಮಾರು 10-17 ಮೈಲುಗಳ ಅಷ್ಟು ದೀರ್ಘ ಪ್ರಯಾಣವನ್ನು ಮಾಡ್ತಾ ಇರುವಂಥದ್ದು. ಬಹುಶಃ ಯಾವುದೇ ಶೋಭಾಯಾತ್ರೆ ಇಷ್ಟೊಂದು ಉದ್ದನೆಯ ಮಾರ್ಗದಲ್ಲಿ ಹೋಗ್ತಾ ಇರುವಂಥದ್ದು ನಾವು ಗಮನಿಸಿದ್ದು ಕಡಿಮೆ. ಈ ಶೋಭಾಯಾತ್ರೆ ಸಾಗಿ ಬರುವಂತಹ ಒಂದು ದಾರಿ ಅದು ಹೆಜಮಾಡಿ, ಪಡುಬಿದ್ರಿ, ಉಚ್ಚಿಲ, ಕೊಪ್ಪಲಂಗಡಿಗಳ ಹೆದ್ದಾರಿ ಬದಿಗಳಲ್ಲಿ, ಹಾಗೆ ಕಾಪು ಬೀಚ್ಗಳಲ್ಲಿ ದೀಪ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ದೀಪ ಜ್ಯೋತಿಗಳಿಂದ ರಂಗಿನ ಒಂದು ಅಲಂಕಾರ ಆಗ್ತಾ ಇರುವುದನ್ನು ನಾವು ಕಾಣಬಹುದು. ಬಹುಶಃ ಹೀಗೆ ಮುಂದುವರಿದು ಸುಮಾರು ಒಂದು 10:30-11 ಗಂಟೆಗೆ ಅದು ಕಾಪು ಬೀಚನ್ನು ತಲುಪುವಂಥ ನಿರೀಕ್ಷೆ ಇದೆ. 11 ಗಂಟೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಜಲಸ್ತಂಭನೆಗೆ ವ್ಯವಸ್ಥೆ ಕೂಡ ಆಗಿದೆ. ಇದು 26ನೇ ತಾರೀಕಿಗೆ ಪ್ರಾರಂಭವಾಗಿರತಕ್ಕಂಥ ಒಂದು ಉತ್ಸವ. ಸುಮಾರು 100ಕ್ಕೂ ಅಧಿಕ ಟ್ಯಾಬ್ಲೋಗಳು ಭಾಗವಹಿಸುವಂಥ ನಿರೀಕ್ಷೆ ಇತ್ತು. ಆದರೆ ಈಗ ಅಲ್ಲಿ ನೋಡುವಾಗ 100ರ ಹತ್ತಿರ ಟ್ಯಾಬ್ಲೋಗಳಿದ್ದಾವೆ. ಸುಮಾರು ಒಂದು 80ಕ್ಕಿಂತ ಹೆಚ್ಚು ಟ್ಯಾಬ್ಲೋಗಳನ್ನು ಅಲ್ಲಿ ಅಳವಡಿಸಿಕೊಂಡಿದ್ದಾರೆ. ಬೇರೆ ಬೇರೆ ಕಡೆಯಿಂದ ಬಂದಿರುವಂಥ ಸಂಘಟನೆಗಳು, ನಮ್ಮ ದಕ್ಷಿಣ ಕನ್ನಡದಿಂದ, ಉಡುಪಿಯಿಂದ, ಆ ಕಡೆಯಿಂದ ಎಲ್ಲ ಬೇರೆ ಬೇರೆ ವೈವಿಧ್ಯಮಯವಾದಂತಹ ದೃಶ್ಯಗಳು, ವಿನ್ಯಾಸಗಳು ಒಳಗೊಂಡಿರತಕ್ಕಂತಹ ಒಂದು ದೃಶ್ಯಾವಳಿಗಳ ಜೋಡಣೆಯ ಒಟ್ಟಿಗೆ ಇರತಕ್ಕಂತಹ ಟ್ಯಾಬ್ಲೋಗಳು, ಸ್ತಬ್ಧ ಚಿತ್ರಗಳು ಅದು ಗಮನವನ್ನು ಸೆಳೆಯುತ್ತವೆ. ಅದರಲ್ಲಿ ಇತಿಹಾಸವನ್ನು ಹೇಳುವಂಥ ಐತಿಹಾಸಿಕವಾದಂಥ ಕಥೆಗಳು ಅದಕ್ಕೆ ಹೊಂದಿಕೊಂಡಿರುವಂಥದ್ದು, ಮತ್ತು ಪೌರಾಣಿಕವಾದ ಬೇರೆ ಬೇರೆ ಕಥೆಗಳನ್ನು ನಮಗೆ ಸ್ಮರಣೆಗೆ ತರುವಂತಹ ಸ್ತಬ್ಧ ಚಿತ್ರಗಳು ಕೂಡ ಇದ್ದಾವೆ. ಮತ್ತು ಜಾನಪದ ಶೈಲಿಯದು, ಮತ್ತು ನಮ್ಮ ಸಾಮಾಜಿಕ ಸ್ಥಿತಿಗತಿಯನ್ನು ತೋರಿಸುವಂಥದ್ದು, ಮತ್ತು ನಮ್ಮ ಕಲೆ, ಬೇರೆ ಬೇರೆ ರೀತಿಯ ಕಲೆಯನ್ನು ಪ್ರತಿಪಾದಿಸುವಂಥದ್ದು. ಮತ್ತು ಹುಲಿವೇಷ, ವಿಶೇಷವಾಗಿ ಕರಾವಳಿಯಲ್ಲಿ ಈ ವರ್ಷ ಹುಲಿಗಳ ಒಂದು ಅಬ್ಬರ ಬಹಳ ಜಾಸ್ತಿಯಾಗಿದೆ. ಅಲ್ಲಲ್ಲಿ ಪಿಲಿ ಪರ್ಬ, ಪಿಲಿಗೊಬ್ಬು, ಹುಲಿ ಹಬ್ಬದ ಒಂದು ವ್ಯವಸ್ಥೆಗಳು ಆಗಿದೆ. ಅದು ಕೂಡ ಸ್ಪರ್ಧಾ ರೂಪದಲ್ಲಿ ಆಗಿದೆ. ಲಕ್ಷಗಟ್ಟಲೆ ಬಹುಮಾನವನ್ನು ಕೊಡುವಂಥ ವ್ಯವಸ್ಥೆ ಕೂಡ ಆಗಿದೆ. ಈಗ ಮೊನ್ನೆ ಮಂಗಳೂರಿನಲ್ಲಿ ಆಯಿತು. ಆಮೇಲೆ ಮಂಗಳೂರಿನಲ್ಲೇ ಇನ್ನೊಂದು ಕಡೆಯಲ್ಲಿ ಅದು ನಡೆಯಿತು. ಕಾಪುನಲ್ಲಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಜನಾರ್ದನ ದೇವಸ್ಥಾನದ ಆವರಣದಲ್ಲಿ ನಡೆಯಿತು. ಹೀಗೆ ಭಾಳ ವಿಶೇಷವಾದ ರೀತಿಯಲ್ಲಿ ಹುಲಿ ಹಬ್ಬವನ್ನು ಕೂಡ ಈಗ ಕರಾವಳಿಯ ಬೇರೆ ಬೇರೆ ಕಡೆ ಆಕರ್ಷಣೆಯ ವಿಷಯವನ್ನಾಗಿ ಮಾಡ್ತಾರೆ. ಜನಾಕರ್ಷಣೆಯ ವಿಷಯವಾಗಿ ತುಂಬ ಜನ ಅಲ್ಲಿ ಸೇರಿರುವುದನ್ನು ಗಮನಿಸಿರ್ಬೋದು. ಬೇರೆ ಬೇರೆ ಹುಲಿ ತಂಡಗಳು ಬಂದು ತಮ್ಮ ಪ್ರತಿಭೆಯನ್ನು ಮೆರೆಸಿದೆ, ತಮ್ಮ ಸಾಮರ್ಥ್ಯವನ್ನು ತೋರಿಸಿದೆ. ಇದು ಒಂದು ರೀತಿಯಲ್ಲಿ ಒಳ್ಳೆಯ ಬೆಳವಣಿಗೆ ಅಂತ ನಮಗೆ ಅನ್ನಿಸ್ತದೆ. ಸ್ಪರ್ಧಾ ರೂಪದಲ್ಲಿ ಆದರೂ ಕೂಡ ಒಳ್ಳೆಯ ಕಲಾವಿದರು ಹುಟ್ಟಿಕೊಳ್ತಾರೆ. ಆ ಹುಲಿ ವೇಷದ ಒಂದು ಪರಂಪರೆಯನ್ನು ಉಳಿಸುವ ಪ್ರಯತ್ನ ಆಗ್ತಾ ಇದೆ ಎನ್ನುವುದು ಬಹಳ ಮುಖ್ಯ. ಈಗ ನೀವು ಇಲ್ಲಿ ಗಮನಿಸಬಹುದು, ಉಚ್ಚಿಲ ದಸರಾ ಉತ್ಸವದಲ್ಲಿ ಕಳೆದ 9 ದಿವಸಗಳಿಂದ ಆರಾಧಿಸಲ್ಪಟ್ಟಿರತಕ್ಕಂತಹ ಶಾರದಾ ಮಾತೆಯ ದಿವ್ಯವಾದಂತಹ ವಿಗ್ರಹ, ವೀಣಾಪಾಣಿಯಾದಂತಹ ವಿಗ್ರಹ, ಆ ತಾಯಿ ಮಲ್ಲಿಗೆಯ ದಂಡೆಗಳನ್ನು ಮುಡಿದು ಬಹಳ ವಿಶೇಷವಾದಂಥ ಕಳೆಯಿಂದ ಕಾಣಿಸ್ತಾ ಇರುವಂಥದ್ದು. ಇದೀಗ ಮೆರವಣಿಗೆಗೆ ಹೋಗ್ತಾ ಇರತಕ್ಕಂಥ ಶಾರದಾ ಮಾತೆಯ ಆ ಮಂಟಪದ ಒಂದು ದೃಶ್ಯಾವಳಿ ನಿಮ್ಮ ಕಣ್ಣ ಮುಂದೆ ಇದೆ.
ಅದೀಗ ಮುಂದುವರೆದುಕೊಂಡು ಹೋಗ್ತದೆ. ಇಲ್ಲಿ ಸಂಜೆ ಸುಮಾರು 4:30ಕ್ಕೆ ಉಚ್ಚಿಲದ ಕಡೆಯಿಂದ ಅದು ಹೊರಟಿದೆ. ದೇವಸ್ಥಾನದ ಆವರಣೆಯನ್ನು ಬಿಟ್ಟಿದೆ. ಸುಮಾರು 3 ಗಂಟೆಗೆ ವಿಸರ್ಜನಾ ಪೂಜೆ ಎಲ್ಲ ಆಗಿದೆ. ಶ್ರೀ ಕ್ಷೇತ್ರ ಉಚ್ಚಿಲದಿಂದ ಹೊರಡುವಂತಹ ಈ ಒಂದು ಶೋಭಾಯಾತ್ರೆ ಅದು ಪಡುಬಿದ್ರಿ, ಹೆಜಮಾಡಿ ಟೋಲ್ ಗೇಟ್, ಆಮೇಲೆ ಎರ್ಮಾಲ್, ಉಚ್ಚಿಲ, ಮೂಳೂರು ಈ ಮಾರ್ಗವಾಗಿ ಅದು ಕಾಪು ಬೀಚನ್ನು ಸೇರುತ್ತದೆ. ಶೋಭಾಯಾತ್ರೆಗೆ ಚಾಲನೆ ಸಿಕ್ಕಿದ ಬಳಿಕ ಬೇರೆ ಬೇರೆ ವಾಹನಗಳು ಮತ್ತು ಟ್ಯಾಬ್ಲೋಗಳು ಅದರ ಹಿಂದೆ ಮುಂದೆ ಹೊರಟಿರುವಂಥದ್ದು. ಸುಮಾರು 6-6:30 ಗಂಟೆಗೆ ಅದು ಹೆಜಮಾಡಿ ಟೋಲ್ ಗೇಟಿಗೆ ಮುಟ್ಟಿದೆ. ಆಮೇಲೆ 9:30 ಹೊತ್ತಿಗೆ ಕೊಪ್ಪಲಂಗಡಿಗೆ ತಲುಪಿದೆ. ಅಲ್ಲಿಂದ ಈ ಹುಲಿವೇಷ ಇರ್ಬೋದು, ಟ್ಯಾಬ್ಲೋಗಳಿರ್ಬೋದು, ಬೇರೆ ಬೇರೆ ವೇಷಧಾರಿಗಳು ಮತ್ತು ಭಜನಾ ತಂಡಗಳು, ಚೆಂಡೆವಾದ್ಯ, ಅದಲ್ಲದೆ ಇಸ್ಕಾನ್ ಭಜನಾ ತಂಡ, ಇವರೆಲ್ಲ ಕಾಲ್ನಡಿಗೆಯಿಂದ ಅವರು ಬರ್ತಾ ಇದ್ದಾರೆ. ಸುಮಾರು 10-17 ಕಿಲೋಮೀಟರ್ ನಡ್ಕೊಂಡು ಬರುವುದಂದರೆ ದೊಡ್ಡ ವಿಷಯ. ಅಮ್ಮ ನಡೆಗೆ ನಮ್ಮ ನಡೆ ಅಂತ ಕಟೀಲಿಗೆ ಒಂದು ಪ್ರಾರಂಭವಾಗಿತ್ತು ನೋಡಿ 4-5 ವರ್ಷಗಳ. ಅದು ಕೂಡ ವಿಶೇಷವಾದಂತಹ ಒಂದು ಅನುಭೂತಿಯಿಂದ ಜನ ಒಂದು ಶ್ರದ್ಧೆಯಿಂದ ಸ್ವೇಚ್ಛೆಯಿಂದ ಭಾಗವಹಿಸುವಂಥದ್ದು. ಅಂದರೆ ದೇವರ ಹೆಸರಿನಲ್ಲಿ ಮಾಡುವಂಥ ಕಾಲ್ನಡಿಗೆಗೆ ವಿಶೇಷವಾದಂಥ ಒಂದು ಪ್ರಾಮುಖ್ಯತೆ ಇದೆ. ಹಾಗೆ ಇದು ಕೂಡ ಈ ನವರಾತ್ರಿಯ ಉತ್ಸವ, ಅದು ಕೂಡ ವಿಜಯದಶಮಿಯ ವಿಜಯದಶಮಿಯ ಒಂದು ಶುಭ ಮುಹೂರ್ತದಲ್ಲಿ ಕಾಲ್ನಡಿಗೆಯಿಂದ ಇಷ್ಟೊಂದು 10-15-17 ಕಿಲೋಮೀಟ್ರ್ ನಡೆಯುವುದು ಅಂತ ಹೇಳಿದರೆ ಅದು ಅದ್ಭುತವಾಗಿರತಕ್ಕಂಥದ್ದು ಮತ್ತು ಇರಲಿಕ್ಕೆ ಸಂತೋಷಗಳು. ಈಗ ಈ ಬೀಚಿನ ಉದ್ದಕ್ಕೂ ಕೂಡ ದೀಪಾಲಂಕಾರ ಮಾಡಿದ್ದಾರೆ. ಇಡೀ ರಸ್ತೆಯ ಬದಿಯಲ್ಲಿ ಕೂಡ ವಿದ್ಯುತ್ ದೀಪಗಳ ಅಲಂಕಾರವನ್ನು ನಾವು ಕಾಣ್ತಾ ಇದ್ದೇವೆ. ಈ ಅಲ್ಲಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದಾರೆ. ಈಗ ಕಳೆದ 9 ದಿವಸಗಳು ಕೂಡ ಉಚ್ಚಿಲ ಮಹಾಲಕ್ಷ್ಮಿಯ ದೇವಸ್ಥಾನದಲ್ಲಿ ವಿಶೇಷ ಬಗೆಯ ನೃತ್ಯ ಮತ್ತು ಸಂಗೀತದ ಕಾರ್ಯಕ್ರಮಗಳು ವಿಶೇಷವಾಗಿ ನಡೆದಿದೆ. ಪ್ರತಿದಿನ ಎನ್ನುವಂತೆ ಕಾರ್ಯಕ್ರಮ ಇತ್ತು. ಬೇರೆ 100 ಕಲಾವಿದರು ಅದರಲ್ಲಿ ಭಾಗವಹಿಸಿದ್ದಾರೆ. ಬೇರೆ ಬೇರೆ ಕಲಾ ತಂಡಗಳು ಕೂಡ ಅದರಲ್ಲಿ ಭಾಗವಹಿಸಿದೆ. ಇವತ್ತು ಕೂಡ ಉಚ್ಚಿಲ ಅಲ್ಲಿ ಅಲ್ಲದೆ ಬೇರೆ ಕಡೆ ಕೂಡ ಈ ಸಂಗೀತ ರಸಮಂಜರಿಗಳನ್ನು ಏರ್ಪಾಡು ಮಾಡಿದ್ದಾರೆ. ಮತ್ತು ಭಜನೆ ವ್ಯವಸ್ಥೆ ಹೇಗೂ ಇದೆ. ಮತ್ತು ಈ ಸಲ ಬಹಳ ವಿಶೇಷ ಅಂತ ಹೇಳಿದರೆ, ಬಹುಶಃ ನೀವು ಕಾಶಿ ಕ್ಷೇತ್ರಕ್ಕೆ ಹೋದವರು ಗಮನಿಸಿರ್ಬೋದು, ಅಲ್ಲಿ ಗಂಗಾರತಿ ಅಂತ ಒಂದು ನಡೀತದೆ. ಹೋದ ವರ್ಷ ನಾವು ಕೂಡ ಹೋಗಿ ಅದನ್ನು ನೋಡಿದ್ದೇವೆ. ಭಾಳ ದೊಡ್ಡ ಮಟ್ಟದಲ್ಲಿ ಆಗುವಂಥದ್ದು. ಅದು ದೇಶಾದ್ಯಂತ ಜನ ಆಕರ್ಷಣೆಯ ಒಂದು ವಿಷಯ ಗಂಗಾರತಿ ಅಂತ ನಡೆಯುವುದು. ಅದು ಕಾಶಿ ವಿಶ್ವೇಶ್ವರ ದೇವಸ್ಥಾನದ ಆ ಒಂದು ಕ್ಷೇತ್ರದ ಮುಂಭಾಗದಲ್ಲಿ ಬಹಳ ದೊಡ್ಡ ಕಂಬವನ್ನೆಲ್ಲ ಮಾಡಿಕೊಂಡು ಅದರಲ್ಲಿ ವಿಶೇಷವಾದ ಅಲಂಕಾರಗಳನ್ನು ಮಾಡಿ, ದೀಪಾಲಂಕಾರವನ್ನು ಮಾಡಿ, ಅರ್ಚಕರು ಒಂದು 4-5 ಮಂದಿ ನಿಂತು ಆ ಒಂದು ಆರತಿಯನ್ನು ಬೆಳಗುವಂಥದ್ದು, ಗಂಗಾರತಿ ಅಂತ ಗಂಗಾ ಮಾತೆಯನ್ನು ಒಂದು ಸ್ತುತಿಸುವಂಥ ಒಂದು ರೀತಿ ಒಂದು ಸುಮಾರು ರಾತ್ರಿ ಹೊತ್ತಿಗೆ ಅದು ಆಗುವಂಥದ್ದು. ಅದನ್ನೇ ಮತ್ತೆ ಇಲ್ಲಿ ಬಹುಶಃ ಹೇಗೆ ನಡೀತದೆ ಎನ್ನುವುದನ್ನು ನೋಡದೇ ಇದ್ದವರಿಗೆ ಒಂದು ತೋರಿಸುವ ಒಂದು ದೃಷ್ಟಿ ಇರ್ಬೋದು. ಅವರು ಇಲ್ಲಿ ಗಂಗಾರತಿಯ ಮೂಲಕವಾಗಿ ಈ ಒಂದು ವಿಸರ್ಜನಾ ಪ್ರಕ್ರಿಯೆಯನ್ನು ಮಾಡ್ತಾರೆ. ಅದೆಲ್ಲ ನಾವು ಇವತ್ತು ಕಣ್ತುಂಬಿಸಿಕೊಳ್ಳಿಕೊಂಡು, ಯಾಕಂದರೆ ಪ್ರಥಮ ಬಾರಿಗೆ ನಡೆಯುವುದರಿಂದ ಯಾವ ರೀತಿಯಲ್ಲಿ ಆಗ್ತದೆ ಎನ್ನುವಂಥ ಕುತೂಹಲ ನಿಮ್ಮಲ್ಲಿ ಕೂಡ ಇದೆ. ಹಾಗಾಗಿ ಯಾರು ಕೂಡ ತಪ್ಪಿಸ್ಕೊಳ್ಬೇಡಿ. ಈ ನೇರ ಪ್ರಸಾರದ ಕಾರ್ಯಕ್ರಮವನ್ನು ನೋಡ್ತಾ ಇರಿ. ಇನ್ನಷ್ಟು ಕಾರ್ಯಕ್ರಮಗಳಿದ್ದಾವೆ ಮತ್ತು ಇನ್ನಷ್ಟು ರೀತಿಯ ಟ್ಯಾಬ್ಲುಗಳನ್ನು ತೋರಿಸಲಿಕ್ಕಿದೆ. ಮತ್ತು ಅದು ಬರ್ತಾ ಇರತಕ್ಕಂತಹ ದಾರಿ ಬದಿಯಲ್ಲಿ ಜನರ ಉತ್ಸಾಹ ಏನು ಎನ್ನುವುದನ್ನು ಕೂಡ ನಾವು ನೋಡಲಿಕ್ಕಿದ್ದೇವೆ. ಇದೆಲ್ಲವನ್ನು ನೋಡ್ತಾ ಇದ್ದ ಹಾಗೆ ಒಂದು ಸಣ್ಣ ವಿರಾಮವನ್ನು ತಗೊಳ್ಳೋಣ, ವಾಣಿಜ್ಯ ವಿರಾಮ. ಆಮೇಲೆ ಮತ್ತೆ ಈ ಒಂದು ದೃಶ್ಯವನ್ನು, ಈ ವಿಸರ್ಜನಾ ಮೆರವಣಿಗೆಯ ಒಂದು ಸೊಬಗನ್ನು ನಾವು ಕಣ್ತುಂಬಿಸಿಕೊಳ್ಳೋಣ. ಈಗ ಒಂದು ಸಣ್ಣ ವಿರಾಮ.
ತಿಂಗಳು ಸ್ತ್ರೀಯರ ತಿಂಗಳ ಸಮಸ್ಯೆ ಬಂದಾಗ ಅವರು ಎದುರಿಸುವಂತಹ ಹೊಟ್ಟೆ ನೋವು, ಸೊಂಟ ನೋವು, ಬೆನ್ನು ನೋವು ಹಾಗೂ ಇತರೆ ನಿಶಕ್ತಿಯ ಸಮಸ್ಯೆಗಳಿಗೆ ಒಂದು ಉತ್ತಮ ಆಹಾರ ಪದ್ಧತಿಯ ಅವಶ್ಯಕತೆ ಇದೆ. ಇಂದಿನ ಜೀವನ ಶೈಲಿಯಲ್ಲಿ ನಾವ್ಯಾರು ಒಳ್ಳೆಯ ಆಹಾರ ಸೇವನೆಯ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಾ ಇಲ್ಲ. ಇದೆಲ್ಲದಕ್ಕೂ ಪರಿಹಾರ ಜೀನಿ ವುಮೆನ್ ಸ್ಟ್ರಾಂಗ್. ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. Yashasvi Marine Ingredients is located in Udupi, a coastal district in southern India. The company has started its full-scale operations in 2007 as a supplier of quality fish meal and fish oil, bringing to the world the bounty of the Arabian Sea. Today, the company employs 300 persons at its state-of-the-art production facility and has 100 customers spread all over the world. At Yashasvi Marine Ingredients, our efficient processes, robust quality control, and safe packaging, all done in a low carbon footprint and socially responsible production unit, guarantees high quality fish meal and fish oil for the market needs. ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು. ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಹೋಟೆಲ್ ಮಂದಾರ ಕಾಪು ಶುಚಿರುಚಿಯಾದ ಸಾಂಪ್ರದಾಯಿಕ ಸಸ್ಯಾಹಾರಿ ಹೋಟೆಲ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ತಿಂಡಿ ತಿನಿಸುಗಳು, ಐಸ್ ಕ್ರೀಮ್, ಜ್ಯೂಸ್, ಚಾಟ್ ಐಟಂಗಳು ಲಭ್ಯ. ಕೋಸ್ಟಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಕರಾವಳಿ ಶೈಲಿಯ ಫಿಶ್, ಚಿಕನ್ ಖಾದ್ಯಗಳು. ಸೀತಾಪದ್ಮ ಪಾರ್ಟಿ ಹಾಲ್, ಮಿನಿ ಹಾಲ್, ಎಸಿ ಹಾಲ್ ಒಂದೇ ಕಟ್ಟಡದಲ್ಲಿ. ಮಂದಾರ ರೆಸಿಡೆನ್ಸಿ, ಸುಸಜ್ಜಿತ ವಸತಿ ಗೃಹಗಳು, ಅತ್ಯಾಕರ್ಷಕ ವಿನ್ಯಾಸ, ಮಿತ ದರದಲ್ಲಿ ಡೀಲಕ್ಸ್ ರೂಮ್ಗಳು. ನಿಮ್ಮ ಅನುಕೂಲತೆಗಳ ಪೂರೈಕೆಗಾಗಿ ಬ್ರಾಹ್ಮರಿ ಇವೆಂಟ್ಸ್, ನಿಮ್ಮ ಇಚ್ಛೆಯ ನೀವು ಬಯಸುವ ರೀತಿಯ ಕಾರ್ಯಕ್ರಮಗಳ ಆಯೋಜನೆ.
ಭೇಟಿ ನೀಡಿ. ಹೋಟೆಲ್ ಮಂದಾರ, NH66 ಕಾಪು. ದಸರಾದ ನೇರ ಪ್ರಸಾರ ವೀಕ್ಷಣೆಗೆ ಮತ್ತೆ ಸ್ವಾಗತ ವೀಕ್ಷಕರೇ. ಭಾಳ ಅದ್ಭುತವಾಗಿರತಕ್ಕಂತಹ ಒಂದು ದೃಶ್ಯಾವಳಿ ನೇರ ಪ್ರಸಾರದಲ್ಲಿ ನೋಡುವಾಗಲೇ ನಮಗೆ ಮೈ ನವಿರೇಳುವಂಥ ಒಂದು ಕಾರ್ಯಕ್ರಮ ಅಂತ ನಮಗೆ ಅನ್ನಿಸ್ತಾ ಇದೆ. ಅಲ್ಲಿ ಈಗ ಸಹಸ್ರಾರು ಜನ ಅಲ್ಲಿ ಸೇರಿದ್ದಾರೆ. ರಸ್ತೆಯುದ್ದಕ್ಕೂ ಕೂಡ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದಾರೆ. ಕಾಪು ಕಡಲ ಕಿನಾರೆಯಲ್ಲಿ ಅದ್ಭುತವಾದಂಥ ದೀಪಾಲಂಕಾರದ ವ್ಯವಸ್ಥೆ ಆಗಿದೆ. ಅಲ್ಲಿ ದೋಣಿಯ ವ್ಯವಸ್ಥೆ ಆಗಿದೆ. ಈಗ ಗಂಗಾರತಿಗೆ ಕ್ಷಣಗಣನೆ ನಡೀತಾ ಇದೆ. ಈ ಎಲ್ಲ ಸಂದರ್ಭಗಳನ್ನು ನಾವು ಕಣ್ತುಂಬಿಸಿಕೊಳ್ಳುವುದಕ್ಕೆ ಈ ನೇರ ಪ್ರಸಾರದಲ್ಲಿ ಕೂಡ ನಮ್ಮೆಲ್ಲ ವೀಕ್ಷಕರಿಗೆ ಒಂದು ಅವಕಾಶ ಇದೆ. ನೀವಲ್ಲಿ ನೋಡ್ಬೋದು ಶೃಂಗರಿಸಲ್ಪಟ್ಟಂತಹ ಬೀದಿಗಳು, ಅಲ್ಲಿ ಬಹಳ ಲಘು ಬಗೆಯಿಂದ ಉತ್ಸಾಹದಿಂದ ಹೋಗ್ತಾ ಇರತಕ್ಕಂಥ ಜನಸಂದೋಹ, ಅದರ ನಡುವೆ ಟ್ಯಾಬ್ಲೋಗಳು, ಬೇರೆ ಬೇರೆ ವಿನ್ಯಾಸಗಳಿಂದ ಬೇರೆ ಬೇರೆ ದೃಶ್ಯಾವಳಿಯಿಂದ ಕಾಣುವಂತಹ ಆ ಸ್ತಬ್ಧ ಚಿತ್ರಗಳು, ಇದನ್ನೆಲ್ಲ ನಾವು ತೋರಿಸಿದ್ದೇವೆ. ಅದರ ಜೊತೆಗೆ ಈ 9 ವಿಗ್ರಹಗಳು ಸಮಾನ ರೀತಿಯಲ್ಲಿ ಮಂಟಪಗಳಲ್ಲಿ ಅಲಂಕೃತಗೊಂಡು ರಸ್ತೆಯುದ್ದಕ್ಕೂ ಸಾಗ್ತಾ ಇರತಕ್ಕಂತಹ ಆ ಒಂದು ನವದುರ್ಗೆಯರ ಆ ಒಂದು ಶೋಭಾಯಾತ್ರೆ ಶಾರದಾ ಮಾತೆಯ ಜೊತೆಯಲ್ಲಿ ಅದು ಸಾಗ್ತಾ ಇರುವಂಥದ್ದು ಬಹಳ ವಿಶೇಷ. ಒಂದು ಹೊಸ ಪರಂಪರೆಯನ್ನು ಉಚ್ಚಿಲದ ಈ ಒಂದು ದಸರಾ ಉತ್ಸವ ನಮಗೆ ತೋರಿಸಿಕೊಟ್ಟಿದೆ ಅಂತ ನಾವು ಹೇಳ್ಬೋದು. ಕರಾವಳಿಯಲ್ಲಿ ಭಾಳ ಪ್ರಸಿದ್ಧವಾಗಿರತಕ್ಕಂಥ ಮಂಗಳೂರು ದಸರಾಕ್ಕೆ ಹೇಗೆ ಪ್ರೇರಕ ಶಕ್ತಿಯಾಗಿ ಮಾಜಿ ಸಚಿವರಾದಂಥ ಜನಾರ್ದನ ಪೂಜಾರಿ ಇವರು ಇದ್ದರು, ಅದೇ ರೀತಿಯಲ್ಲಿ ಈಗ ಈ ಒಂದು ಉಚ್ಚಿಲದ ಮಹಾಲಕ್ಷ್ಮಿ ಕ್ಷೇತ್ರದ ಈ ದಸರಾ ಉತ್ಸವಕ್ಕೆ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ಒಂದು ಪ್ರೇರಣೆ, ಅವರ ಒಂದು ಪ್ರಚೋದನೆ, ಅವರ ಒಂದು ನೇತೃತ್ವ ಭಾಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿರುವಂಥದ್ದು. ಲಕ್ಷಾಂತರ ಜನ ಈಗಾಗಲೇ ಬಂದು ಹೋಗಿದ್ದಾರೆ. ಪ್ರತಿ ದಿವಸ ಕೂಡ ಹವನ, ಯಾಗ, ಯಜ್ಞ, ಭಜನೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇತ್ಯಾದಿಗಳ ನಿರಂತರವಾಗಿ ನಡೀತಾ ಇರುವಂಥದ್ದು. ಅನ್ನದಾನ ನಿರಂತರವಾಗಿ ಆ ಕ್ಷೇತ್ರದಲ್ಲಿ ಆಗ್ತಾ ಇರುವಂಥದ್ದು. ಹಾಗಾಗಿ ಜನ ಬಂದು ಹೋಗುವಂಥದ್ದು. ಈಗ KSRTC ಅವರು ಕೂಡ ಬೇರೆ ಬೇರೆ ಕ್ಷೇತ್ರ ದರ್ಶನದ ವ್ಯವಸ್ಥೆ ಮಾಡಿದ್ದರಿಂದ ಬೇರೆ ಬೇರೆ ಕಡೆಯಿಂದ ಜನ ಬೇರೆ ಬೇರೆ ಶಕ್ತಿ ಕ್ಷೇತ್ರಗಳನ್ನು, ದೇವಿ ಕ್ಷೇತ್ರನ ಸಂಚಾರ ಮಾಡುತ್ತಾ ಆ ಮಹಾಲಕ್ಷ್ಮಿ ಕ್ಷೇತ್ರ ಕೂಡ ಅನೇಕ ಜನ ಆ ಒಂದು ಕಾರಣದಿಂದಲೂ ಕೂಡ ಭೇಟಿಯನ್ನು ನೀಡಿದ್ದನ್ನು ನಾವು ಕಂಡಿದ್ದೇವೆ. ಮತ್ತು ಕಳೆದ ಈಗ 10 ದಿವಸಗಳಲ್ಲಿ ಕೂಡ ನಮ್ಮ ಕುಳ್ಳದಲ್ಲಿ ನೇರ ಪ್ರಸಾರದಲ್ಲಿ ಅಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮಗಳು ಈಗ ಅಖಿಲ ಕರ್ನಾಟಕ ವ್ಯಾಪ್ತಿಯಲ್ಲಿ, ಮತ್ತು ಅದು ನಮ್ಮ ವೆಬ್ಸೈಟ್ನಲ್ಲಿ ದೇಶ ವಿದೇಶದ ಜನ ಅದನ್ನು ನೋಡ್ತಾ ಇದ್ದಾರೆ. ಒಂದು ಕಡೆ ಈಗ ಬಹಳ ವಿಶೇಷವಾಗಿ ಕರಾವಳಿಯ 3 ಭಾಗಗಳಲ್ಲಿ ನಡೆಯುವಂತಹ ನವರಾತ್ರಿ ಉತ್ಸವ ನಿಮಗೆ ಕುಳಿತಲ್ಲೇ ನೋಡುವಂಥ ಒಂದು ಅವಕಾಶ. ಒಂದು ಕಡೆ ಮಹತ್ವಭಾರ ಶ್ರೀ ಮಂಗಳಾದೇವಿ ಕ್ಷೇತ್ರದ ಒಂದು ಐತಿಹಾಸಿಕವಾಗಿರತಕ್ಕಂತಹ ಆ ನವರಾತ್ರಿಯ ಉತ್ಸವ ಅದು ಒಂದು ಕಡೆ ನಡೀತಾ ಇದೆ. ಅದರ ಕೆಲವು ಕ್ಲಿಪ್ಪಿಂಗ್ಸ್ ಕೂಡ ನಾವು ನಿಮಗೆ ಕಾಣಿಸ್ತಾ ಇದ್ದೇವೆ. ಹಾಗೆ ನಮ್ಮ ಇನ್ನೊಂದು ಚಾನಲ್ನಲ್ಲಿ ಕುದ್ರೋಳಿಯ ದಸರಾ, ಮಂಗಳೂರು ದಸರಾದ ಆ ಒಂದು ಶೋಭಾಯಾತ್ರೆಯ ಆ ಒಂದು ಸೊಬಗು ಬರ್ತಾ ಇದೆ. ಅಲ್ಲಿ ಕೂಡ ನೇರ ಪ್ರಸಾರದ ನಿರೂಪಣೆಯನ್ನು ಕೂಡ ನೀವು ಕೇಳ್ತಾ ಇದ್ದೀರಿ ನಮ್ಮ ಮಿತ್ರರಿಂದ. ಈಗ ಈ ಉಚ್ಚಿಲ ದಸರಾದ ಒಂದು ನಿರೂಪಣೆಯನ್ನು ಕೂಡ ಈ ಸಲ ನಮಗೆ ಮಾಡುವಂಥ ಒಂದು ಅವಕಾಶ ಬಂತು. ನೇರ ಪ್ರಸಾರದಲ್ಲಿ ಅದನ್ನು ನಾವೆಲ್ಲ ಗಮನಿಸ್ತಾ ಇರುವಂಥದ್ದು ಭಾಳ ವಿಶೇಷವಾಗಿ. ಇನ್ನು ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಅದ್ಭುತವಾಗಿ ನಡೀತದೆ ಅನ್ನೋದಕ್ಕೆ ಯಾವ ಒಂದು ಸಂಶಯವೂ ಕೂಡ ಇಲ್ಲ. ನೋಡಿ, ರಾಜರಸ್ತೆಯಲ್ಲಿ ಸಾಗಿ ಬರ್ತಾ ಇರತಕ್ಕಂಥ ಜನಸಂದೋಹ, ರಸ್ತೆಯ ಇಕ್ಕೆಲಗಳಲ್ಲಿ ಕೂಡ ಜನ ನಿಂತು ಆ ಸೊಬಗನ್ನು ಸವಿತಾ ಇರುವಂಥದ್ದು. ಆದರೆ ವಾಹನ ಸಂಚಾರಕ್ಕೆ ಯಾವ ರೀತಿಯ ತೊಂದರೆಯೂ ಆಗದ ರೀತಿಯಲ್ಲಿ ಜನ ದಾರಿ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಶಿಸ್ತುಬದ್ಧ ರೂಪದಲ್ಲಿ ಅಚ್ಚುಕಟ್ಟಾಗಿ ಈ ಒಂದು ಉಚ್ಚಿಲ ದಸರಾ ನಡೆಯುತ್ತದೆ. ಬಹಳ ದೂರದ ಒಂದು ಪ್ರಯಾಣವನ್ನು ಮಾಡಿಕೊಂಡು ಈ ಶೋಭಾಯಾತ್ರೆ ಮುಂದುವರೆದುಕೊಂಡು ಈಗ ಅದು ನಿಧಾನವಾಗಿ ಕಾಪು ಕಡಲ ಕಿನಾರೆಯ ಕಡೆಗೆ ಹೋಗ್ತಾ ಇದೆ. ಕಾಪು ಕಡಲ ಕಿನಾರೆಯಲ್ಲಿ ಒಂದು ರಸಮಂಜರಿಯನ್ನು ಕೂಡ ವ್ಯವಸ್ಥೆ ಮಾಡಿದ್ದಾರೆ ಇವತ್ತು, ಸಂಗೀತ ರಸಮಂಜರಿ. ಹಾಗಾಗಿ ಅಲ್ಲಿ ಅದ್ಭುತವಾಗಿ ಸಂಗೀತ ಪ್ರಿಯರಿಗೂ ಕೂಡ ಮನಸ್ಸಿಗೆ ತಂಪನ್ನು ಕೊಡುವಂತಹ ಕಾರ್ಯಕ್ರಮ, ಕಣ್ಣಿಗೆ ಬಹಳ ಇಂಪನ್ನು ಕೊಡುವಂತಹ ನವದುರ್ಗೆಯರ ಶೋಭಾಯಾತ್ರೆ, ಟ್ಯಾಬ್ಲೋಗಳು ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಭಿನ್ನವಾಗಿ ನಮ್ಮ ಗಮನ ಸೆಳೆಯುತ್ತಾ ಇರುವಂಥದ್ದು. ಹಾಗಾಗಿ ಆ ಕಾಪು ಬೀಚಲ್ಲಿ ನಡೆಯುವಂತಹ ಸಂಗೀತ ರಸಮಂಜರಿಯ ಒಂದು ಸೊಬಗನ್ನು ಅಥವಾ ಅದರ ಇಂಪನ್ನು ಅಲ್ಲಿ ಇದ್ದವರು ಮಾತ್ರ ಕೇಳುವುದಲ್ಲ, ನಿಮಗೂ ಕೂಡ ಕೇಳುವಂಥ ಒಂದು ಅವಕಾಶವನ್ನು ನಮ್ಮ ಕೂಡಲೇ ನಾವು ಕಲ್ಪಿಸಿಕೊಡ್ತೇವೆ. ಇನ್ನು ಮುಂದೆ ನಡೆಯುವಂತಹ ಈ ವಿಸರ್ಜನಾ ಮೆರವಣಿಗೆ ಮತ್ತು ಆ ವಿಸರ್ಜನೆ ಆಗುವಂತಹ ಆ ಒಂದು ಸಂದರ್ಭ, ಗಂಗಾರತಿಯ ಮೂಲಕವಾಗಿ ದೇವಿ ಶಾರದೆಯನ್ನು ಮತ್ತು ಈ ಸಮುದ್ರದಲ್ಲಿ ವಿಸರ್ಜನೆ ಮಾಡುವಂಥದ್ದು ಬಹಳ ವಿಶೇಷ. ಇದು ಕಾಪು ಬೀಚಿನಲ್ಲಿ ವಿಶಾಲವಾದಂತಹ ಸಮುದ್ರ ಇದೆ. ಆ ಸಮುದ್ರದಲ್ಲಿಯೇ ಇವತ್ತು ಒಂದು ವಿಸರ್ಜನೆ ಆಗುವಂಥದ್ದು, ಶಾರದಾ ದೇವಿಯ ವಿಗ್ರಹ ಮತ್ತು ನವದುರ್ಗೆಯರ ವಿಗ್ರಹ ಅದು ವಿಸರ್ಜನೆ ಆಗುವಂಥದ್ದು.
शांति का प्यार का चमन, शांति का उन्नति का प्यार का चमन, शांति का उन्नति का प्यार का चमन, शांति का उन्नति का प्यार का चमन। बोलो भारत माता की। ಯಾವ ಜಿ ಸುವರ ನನ್ನಲ್ಲ ಯಾರು ಜಿ ಓಕೆ ಸೋವಿತ್ತೆ ಯಾನಾರ ಬೋಲೋ ಭಾರತ್ ಮಾತಾ ಕಿ ಇನ್ ಪನ್ಪೆ ನಮ್ಮ ಜೈಕಾರ ಪಾಡ್ ನಂಚಿನ ಪೊರ್ಲದ ಸಮಯ ಓಕೆ ನಡಿಲರಾ ಸೊ ಪೂರೆಲ್ಲ ಪಾಡೋಡು ಓಡೆ ಮುಟ್ಟ ಅಂದು ಬಣ್ಣಾಗ ದೂರ ದೂರದ ಊರದ ಜನಕ್ಲಿಗೆ ನೋಡಿ ಇಂದು ಒಲ್ಪದ ಬೊಬ್ಬೆ ಅಂದು ಓಕೆ ರೆಡಿನಾ ಸೊ ಎಲ್ಲರೂ ಕೂಡ ರೆಡಿ ಆಗಿದ್ದೀರಾ ಬೋಲೋ ಭಾರತ್ ಮಾತಾ ಕಿ बोलो भारत माता की यस थैंक यू सो मच ಸುನನ ದುಂಬುದ ಪದದಂಚಿ ಪೋಪುನ ಚಿನ್ನ ಪೊರ್ಲದ ಗಳಿಗೆ ದಂದಕ್ಕೆ ನಗ ಕಡಲದ ಅಬ್ಬರ ಎನ್ನ ಎಡತ ಮರ್ಗೆಲ್ಡಿತ್ತಂದಾಂಡ ಯಾನ ಕಡಲದ ಅಬ್ಬರ ಬಣ್ಣ ಪೂರ ಅಂಚೆ ತೋಂದುಲ್ಲರು ಮಾರು ಯಾನ ಕಾಲಿ ಕಡಲ್ ಲೆಫ್ಟ್ ಸೈಡ್ ಉಂಡು ಬಣ್ಣಿ ಓಕೆ ಕಡಲದ ಅಬ್ಬರ ಎಡತ ಮರ್ಗೆಲ್ಡಿದಾಂಡಂದಾಂಡ ಸುದೆತ ಅಬ್ಬರ ನೆಲಟ್ಟು ಬರೆತೊಂದು ಪೋಪುಂಡಿಗೆ ಆಂಡ ಸೆರೆಕುಲೆ ಅರೆ ಬಾಯಿ ಪೊರ್ಲುದ ಪಾತೆರ ಪನ್ಪುಂಡಿಗೆ ದುಂಬು ಬರಡ ಆಂಡ ಸಿ ಅಶ್ವತ್ ಪಂತಿನ ಚಿನ್ನ ಬಾರಿ ಮಂಜಿ ಪುರ್ಲ ಕಂಠದ ಪದ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಪದ ತೊಟ್ಟುಗು ನಮ್ಮ ದುಂಬು ಬರೊಂದುಲಿರು ರಜತ್ ಮಯ್ಯ ಅರೆನ ಪುರ್ಲುದ ಪದಕ್ಕೆ ನಮ್ಮ ಕಿಬಿಯಾಕ Check. ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ
ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ. ನನ್ನ ಕಲ್ಪನೆಯು ತನ್ನ ಕಳಲನೆ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ. ಎಲ್ಲಿಹುದೋ ಅದು, ಎಂತಿಹುದೋ ಅದು, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ. ಸಾವಿರ ಹೊಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ. ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುದಿ ಕಾನಂತೆ. ಮುನ್ನೀರಂತೆ ಅಪಾರವಂತೆ ಕಾಣಬಲ್ಲೆನೆ ಒಂದು ದಿನ ಕಡಲುಳು ಕರಗಲಾರೆನೆ ಒಂದು ದಿನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಎಂದಿಗಾದರೂ 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 ಕಾಣದ ಕಡಲನು ಸೇರಬಲ್ಲೆನೇನು. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ಎಂದಿಗಾದರೂ ಎಂದಿಗಾದರೂ ಕಾಣದ ಕಡಲನು ಸೇರಬಲ್ಲೆನೇನು. ಸೇರಬಹುದೇ ನಾನು ಕಡಲ ನೀಲಿಯೊಳು, ಕರಗಬಹುದೇ ನಾನು, ಕರಗಬಹುದೇ ನಾನು, ಕರಗಬಹುದೇ ನಾನು. ಧನ್ಯವಾದಗಳು. ಥ್ಯಾಂಕ್ ಯು. ಸೊಲ್ಮೆಲು ರಜತ್ ಮಯ್ಯಂಬರಿಗೆ ಅವರ ಜೋರೈನ ಕೈತಾಟಿ ಕೊರ್ಕಾದ ಬಣ್ಣ ಆತಂಜಿ ಪುರ್ಲು ದಪ್ಪದ ನಮ್ಮ ಕೆಂಡದಿಗೆ ಬಿಯಾರ ಕೆಂಡ ಅಂಚನೆ ನಿಖಲಿನ ಸ್ವರ ತೊಟ್ಟುಗು ಯಾನ್ಲ ಕಮ್ಮಿಚ್ಚಿಂದ ಬಣ್ಣಗ ವರುಣ ದೇವರೆಲ್ಲ ಸುರುಮಂತಿರು ಯಾನ್ಲಂತೆ ನಿಖಲ್ ನೊಟ್ಟುಗು ಉಪ್ಪು ಎಂದು ಸುವಿಂಚ ನಿಖಲು ಉಂತು ವರ ಪೋಪರ ಅಂತ ಏರೆ ಅಂಚ ಅದು ನಮ್ಮ ಅಟ್ಟಗಟ್ಟು ದಾಂಡ್ಲ ನೀ ಉಂತೋಡು ದೇವಣ್ಣ ಕಾರ್ಯಕ್ರಮ ಮುಗಿನಂಚಿನ ಬಿಡ್ತದೆ. ಒರ್ಮ ದಿನದ ದಸರಡು ನಮ್ಮ ಬಾರಿ ಪೊರ್ಲುಡಿತ್ತ ಎಂಚಂದಕ್ಕೆ ಎನ್ನಗ ದಸರನ್ ರೂಪ ಸಾಲೆದ ಜೋಕ್ಲೇಲು ಒಂಜಿ ಖುಷಿ ಎಂಚಂದಕ್ಕೆ ಎನ್ನಗ ಸಾಲೆದನು ನಮಗೆ ರಜೆ ಇಲ್ಲ ದಸರಕ್ಕೇನು ದಾನೆ ರಜೆ ಇಜ್ಜಿ ಗೌರ್ಮೆಂಟ್ ತಗಲ ರಜೆ ಕೊರ್ಪುಜಿರಿಗೆ ಕೊರೋನಾಡಿ ಸಾಧಾರಣ ನಿಂಗದಿರಕು ಅಂಡ್ 11 ಬಂಡದ್ದು ಗೌರ್ಮೆಂಟ್ ತಗಲ್ ಬಂಡಿರು ಜೋಕ್ಲೆ ಪೂರ 14 ದಿನ ರಜೆ
ನೆಟ್ ಜೋಕ್ಲಿಗೆ ಖುಷಿ ಆತಂಡು ಇಲ್ಲಡ ಅಪ್ಪೆಲ್ಲೇ ಬಂಗ ಆತಂಡು ಆಗಲ್ ಕೈ ಮುಗಿನು ದೇವೇರೇ ವರ ಮುಕ್ಲಿನ ಸಾಲೆ ಕೊನಲಿ ಅಂಚಿನ ಅವಸ್ಥೆ ನಮ್ಮ ಆಂಡ ನಮ್ಮ ಊರ್ದಕ್ಕೆ ಲಂಚದಾಲಜ್ಜಿ ಜೋಕುಲ್ಪುರ ಪಾಪೊಲ್ಲ ಇರುದೇನು ಎಂಚ ಪಾಪೊಲ್ಲಾರ ಪುಟ್ಟಣಿ ಮುಟ್ಕಲೆ ಪುಟ್ಟಣಿ ಬದು ಬಟಣಿ ಆತನ ಜೋರ್ಲಿರ ಆಂಡಲ ಬುಡಿಯಾರೆ ಬಲ್ಲಿ ಗೀನಿತಾತು ಬರ್ತದ ಸುಮಧುರ ರಸದೌತನ ಕರುಪುಣಂಚಿನ ಬರ್ಲದ ಕಲೆಗೆ ಪದತ ಗೊಂಚಲಿಗೆ ಸಂಗೀತ ರಸಮಂಚಾರಿಗೆ ಗಿನಿತಾತು ಬರ್ತದ ಒಂಜಿ ಎನರ್ಜೆಟಿಕ್ ಟೇನು ಶುರು ಮಲ್ಪುಣಂಚಿನ ಬರ್ಲದ ಕಲೆಗೆ ಓಡೆಂದಕ್ಕೆ ನಗ ನಮ್ಮ ಕೂಟನ ನಿಕ್ಲಿಗೆ ಪರಿಚಯ ಮಲ್ಪುಣಂಚಿನ ಗಲಿಗೆ ತುಂಬ ಬೈತಂಡು ಎಂಚ ನಮ್ಮ ಕೂಟಡ ವೇತು ಜನ ದಿಗ್ಗಜೇರುಳ್ಳಿರಂದ ನಿಕ್ಲಿಗೆ ಪರಿಚಯ ಮಲ್ಪುಣಂಚಿನ ಪೊರ್ತು ಎನ್ನೊಟ್ಟಿಗೂ ನಿಖಲ್ನ ಕೌಂಟಿಂಗ್ ಶುರು ಮಲ್ಪೋರಾ ರೆಡಿನಾ ಭಕ್ತಿ ಗೀತೆ ಪೂರ ಮುಗಿಂಡು ನನ್ನ ದಾತ ಎತ್ತು ನನ್ನ ಅಂಡಲ ಆಡಾದಾಡ ಅದ್ನಲ್ಲಿ ಬೇರೆ ನಮ್ಮ ಸೊಂಟ ತಿರ್ಗಾದ ಪುರ ಎಂಚ ದ ಫಿಲ್ಮಿ ಸಾಂಗ್ ರೆಡಿ ಇಲ್ಲರಾ ಆರ್ ಯು ರೆಡಿ ಓಕೆ ಸೊ ರೆಡಿ ಇತ್ತು ನನ್ನ ಅಂಡ ಎನ್ನೊಟ್ಟಿಗೂ ನಿಖಲ್ನ ಕೌಂಟಿಂಗ್ ಶುರು ಮಲ್ಪಡು ಎಂಚ ರೆಡಿ ಇಲ್ಲರಾ ಸೊ ಐನ್ ಹಿಡಿದು ಶುರು ಮಲ್ಪುವೆ ದ ಲೆಟ್ಸ್ ಬಿಗಿನ್ ವಿತ್ 5 3 the 1 here we go ಗುರು ಹಾಗೂ ಬಳಗದವರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ದ ಬೇಸ್ ಗಿಟಾರ್ ಅಲ್ಲಿ one of the famous in the bass guitarist ರೋಷನ್ the lead guitar ಅಲ್ಲಿ ನಮ್ಮ ಜೊತೆ the Roxy and one of the famous person in Macha Talkies and there's none other than Mohan Karkala on keyboard. Plus we have the rhythm band, one of the famous rhythm bandista Roshan on my backside. Plus we have the another keyboardist, there's none other than Varun. And then another person is in behind of me. There's none other than the Varuna brother, the Vidi. Again, Tabala Darnade Varpuna Porlo. Nagala Varano. There's none other than the Tavaladisa. Abdi. ಎಸ್ ಬರಡ ಜೋರನ ಕೈ ತಾಟಿ ನಮ್ಮ ಬ್ಯಾಕ್ ಸೈಡ್ ವರ್ಕ್ ಮಲ್ಪುಣಂಚಿನ ಕಲಾವಿದರಿಗೆ ಬರಡೋ ಏನ ದಾಂದಕ್ಕೆ ಏನಾಗ ಒನ್ ಆಫ್ ದ ಫೇಮಸ್ ಆರ್ಟಿಸ್ಟ್ ನಮ್ಮೊಟ್ಟಗುಲ್ಲೇರೆ ನಮ್ಮ ಪೂರ ಟಿವಿ ಚಾನಲ್ ತೂಪ ಮಜಾ ಟಾಕೀಸ್ ಸೃಜನ್ ಲೋಕೇಶ್ ನೇತೃತ್ವದ ನಡಪುಣಂಚಿನ ಕಾರ್ಯಕ್ರಮ ಇಂಚಿನ ಪುರ್ಸೋತಿ ಚಾಂದನ ಪೊರ್ತುಡ್ಲ ಉಚ್ಚಿಲದಪ್ಪೆನ ಇವಂಜಿ ಉಜ್ಜಯನ ತೂವೋಡು ಪಂಡದ ನಮಕ್ ದೂರಡಿತ್ತು ನನ್ನ ಕೈತಲ್ ಬತ್ತು ಸೇರ್ನಾರ್ ಮೋಹನ್ ಕಾರ್ಕಲ ವರಾರೆಗೆ ಜೋರೈನ ಕೈತಾಟಿ ಕೊರಕ ಜೋರೈನ ಕೈತಾಟಿದ ಏನೋ ನಮ್ಮವರೆಗೂ ಕೊರಡಾಪುಂಡು ಎಸ್ ಥ್ಯಾಂಕ್ ಯು ಸೋ ಮಚ್ ಇಂಚನೆ ನಿಖಲ್ನ ಸಪೋರ್ಟು ನಿರಂತರವಾದ ಪಡು ಆಂಡ ಇಂಕ ಬಣ್ಣಗನೆ ಪೂರ ಪಂತೇರು ನಮ್ಮ ವೆಹಿಕಲ್ ಕಮ್ಮಿಜ್ಜ ನಮ್ಮ ಊರ್ದಾಕ್ಲುಂಡತೆ ಭಯಂಕರ ಪವರ್ಫುಲ್ ಆದುಲ್ಲಿರು ಬಂಡದು ಎಂಚ ಪವರ್ಫುಲ್ ಆದುಲ್ಲಾರಾ ಪವರ್ಫುಲ್ ಆದುಲ್ಲಾರಾ ಇಜಿ ಇಜಿಗೆ ಏರ್ ಬಣ್ಣೆ ಇಜ್ಜಿಂದು ಇಜಿ ಬಂಡರ ಪವರ್ ಇಲ್ಲವಾ ಏ ಪುಟಾಣಿ ಮಕ್ಕಳೇ ಪವರ್ ಇಜ್ಜ ಒರ್ಮ ದಿನ ರಜಾಂಡ್ ಮಾರ್ಯಾರೆ ನನ್ನಲ್ಲ ಪವರ್ ಇಜ್ಜ ಓಕೆ ಸೊ ವಿತ್ ತಾಟಿ ವಿಸಿಲ್ ಬೊಬ್ಬೆ ಕೊರ್ಪುನಂಚಿನ ಪೊರ್ತು ದಯಂದಕ್ಕೆನ್ನಾಗ ತಾಟಿದವರ ನಿರಂತರವಾದ ಬರಡುಗೆ ವೈಜ್ಞಾನಿಕವಾದ ವೈದ್ಯರು ಪನ್ಪೇರು 7 ದಿನಟ್ಟು 325 ಸಲ ತಾಟಿ ಕೊರ್ಪೇರು ಹಾಕ್ಲಿಕ್ಕೆ ಹಾರ್ಟ್ ದುಪ್ಪು ಬ್ಲಡ್ ದುಪ್ಪು ಒವ್ವೇ ರೀತಿಯ ಸಮಸ್ಯೆ ಪೂಜೆಗೆ ಅಂಚ ಮಾಡಿ ನಾನು ಎಂಸಿದಾರು ಓರುನತ್ತು ಬ್ಯಾನೆ ಬರುಡೊಂದು ನನ್ನ ಏರಿಗಳ ಬ್ಯಾನೆ ಬರ್ಪುಣ ಬುರ್ಚಿ ದೇವೇರು ನನಗುರ ನನ್ನ ಆರೋಗ್ಯವಂತ ದುಪ್ಪುಗ ಅದೇ ಅಮ್ಮ ಆರು ಎದುರುದಾರ ಪನ್ಪುಣು ಮಿಂಚಿನ ಊರುನು ಓಕೆ ಸೊ ನಮ್ಮ ತಾಟಿ
విసిల్ బొబ్బే పాట నంచిన పొర్తో ఎంచన్నా రెడీలరా అక్క నకులు రెడీయా అన్న నమ్మల వైకల కమ్మేచ్చా అన్న నకులు రెడీలరా ఆర్ యు రెడీ ద 3 2 1 ಬಳ್ಳು ಚೋರನ ಕೈತಾಡಿ ವಿಸಿಲ್ ಬೊಬ್ಬೆ ಎಸ್ 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 ಥ್ಯಾಂಕ್ ಯು ಸೋ ಮಚ್ ನನ್ನ ತುಂಬುದ ಸೀದಾ ನಮ್ಮ ಚಿತ್ರಗೀತೆಗೆ ಪೋಪುಣಚ್ಚಿನ ಪೊರ್ಲುದಗಳಿಗೆ ಕನ್ನಡ ಹಿಂದಿ ತುಳು ದ ತಮಿಳ್ ಒಂಚಾತ ಬಾಲಿವುಡ್ ನಂಬರ್ ದ ಸ್ಯಾಂಡಲ್ವುಡ್ ನಂಬರ್ಸ್ ಸೊ ಒಂಚಾತ ಪದಕಲೇನ ಗೊಂಚಲು ನಿಕ್ಲಿಗೆ ಕಾತೊಂದುಂಡು ನನ್ನ ತುಂಬುದ ಪದಕ ನಮ್ಮ ಕೆಬಿ ಆಪುಣಚ್ಚಿನ ಪೊರ್ಲುದಗಳಿಗೆ ಬರ್ಸ ಬತ್ತಂಡು ಎಂಕಲ್ನ ಬರ್ಸ ಬಣ್ಣಗ ರೇಷ್ಮಕ್ಕಗಳ ನೆನಪಾಂಡು ಒಂಜಿ ಬರ್ಸದನೆ ಒಂಜಿ ಬದ್ಯ ಬನ್ಕಾನ್ ಅಂಡ್ ಪೋಂಡು ಬರ್ಸದ ಪನಿ ಬರ್ರೆ ಶುರು ಮಾಡು ಓಕೆ ಬರ್ಸದ ಪನಿ ನನ್ನ ಜಾಸ್ತಿ ಆಪುಣ ಬುಡ್ಚಿ ನಮ್ಮಷ್ಟುಗು ಅಂಚನೆ ನಮ್ಮೊಟ್ಟಿಗೂ ಕರಾವಳಿ ಕರ್ನಾಟಕದ ಒನ್ ಆಫ್ ದ ಫೇಮಸ್ ಗಾಯಕರು ನಮ್ಮೊಟ್ಟಿಗೆ ಬತ್ತು ಸೇರೊಂದುಲ್ಲೇರೆ ದ ವಿಶ್ವಾಸ ಬಕ್ಕ ಮಲ್ಲಿಕಾಮಟ್ಟಿ ನಮ್ಮೊಟ್ಟಿಗೆ ಬತ್ತು ಸೇರೊಂದುಲ್ಲೇರು ಬರ ಜೋರೇನ ಕೈತಾಟಿ ಕೊರ್ಕ ನಿಕ್ಲಿನ ತುಂಬು ನೀನಾದನ ಪದ ತೊಟ್ಟಿಗೂ ನಮ್ಮ ಬಂದು ಬತ್ತು ಸೇರೊಂದುಲ್ಲೇರೆ ವಿಶ್ವಾಸ ಬಕ್ಕ ಮಲ್ಲಿಕಾಮಟ್ಟಿ ನೀನು ದೂರ ನಾನು ದೂರ ಆದರೂ ಇಲ್ಲೇ ಈ ಕ್ಷಣದಲ್ಲೇ ತಿರುಗುವ ಭುವಿಯಲ್ಲಿ ಇರಲಿ ನಾ ಎಲ್ಲೇ ಇರುವೆ ನಿನ್ನಲ್ಲೇ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಅಪ್ಪು ರಾಜನು ಒಬ್ಬ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಎಲ್ಲರೂ ಜೋರಾಗಿ ಚಪ್ಪಾಳೆ ಬರ್ಬೇಕು ಮಾತಾ ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ ನನ್ನ ಜೊತೆ ನಿನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ ಎಂದು ಹೀಗೆ ಹಾಗೆ ಇಲ್ಲ ಏನು ಇದರ ಸೂಚನೆ ನೂರು ವಿಷಯ ಇದ್ದರೂನು ನಿನ್ನದೊಂದೇ ಯೋಚನೆ ಇಬ್ಬರಲ್ಲ ಒಬ್ಬರೀಗ ನಾನಿನ್ನು ನಿನಗರ್ಪಣೆ ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ ನಿನ್ನ ಜೊತೆ ನನ್ನ ಕತೆ ಒಂದೊಂದು ಸಾಲು ಜೀವಿಸಿದೆ ನನ್ನ ಜೊತೆ ನಿನ್ನ ಕತೆ ಬೇರೊಂದು ಲೋಕ ಸೃಷ್ಟಿಸಿದೆ
ನೀನು ದೂರ ನಾನು ದೂರ ಆದರೂ ಇಲ್ಲೇ ಈ ಕ್ಷಣದಲ್ಲೇ ತಿರುಗುವ ಭುವಿಯಲ್ಲಿ ಇರಲಿ ನಾಯಲ್ಲೇ ಇರುವೆ ನಿನ್ನಲ್ಲೇ. ಆಂಡ ಕೈತಾಟಿயான பிறருக்கு என்ன புஜிதே அந்த என்ன கேக்கற பண்ணே 355 ಸಲ ಆಂಡ ಮನಿ ಪಂದೆ ಕುಲ್ಲುನತ್ತು ದಾಂದಕ್ಕೆ ನೈಟ್ಲ ಅಂತ ಪ್ರಾಬ್ಲಮ್ ಉಂಡು ಅಮ್ಮ ನಕಲ್ ಬುರ ತೋಂದಿಲೇರು ಲೆಕ್ಕ ಮಲ್ಬೇರು ಕೆಲವರು 1 2 3 4 5 ತೆಲಿಪು ನಾನು ಎಂದ ಜಂಡಲಿ ದೂರದ ಅಮ್ಮ ತೆಲಿಪುಣದುಲಿ ಮೇನ ಜಂಬರ ಇಜ್ಜಿ ಮಾರ್ರೆ ಎಸ ಓಡೆ ಮುಟ್ಟ ಅಂದಕ್ಕೆ ಏನಕ ಲಾಸ್ಟ್ ಟೈಮ್ ಒಂದು ಕಾರ್ಯಕ್ರಮ ಪಂಡೆ 355 ಸಲ ತಾಟಿ ಕೊರಡೊಂದು ಆರ ದಾದ ಮಂತಿನಿ ಗೊತ್ತುಂಡೆ ತಾಟಿ ಇಲ್ಲಡನ್ನ ಕೊಡ್ತೀವಿರತ್ತ ಪೋಣ ಬಸ್ಡ್ ತಾಯ ಕೊರ್ನಿ ಯಾರು ಆರು ಓಡೆ ಮುಟ್ಟ ಪೋಣ ಬಸ್ದ ಸೈಡ್ ಸೀಟ್ ಹಿಡ್ಕೊಳ್ಳೋ ಒಂದಿರು ಕಂಡಕ್ಟರ್ಗೆ ಬಣ್ಣದಿಲ್ಲ ಅಮ್ಮ ಎಲ್ಲಿಗೆ ಉಂತು ಮಾರಯ್ಯ ನನ್ನ ನಲ್ಪ ಬಾಕಿ ಉಂಡು ಅಡೆ ಮುಟ್ಟ ಆತುಂಡು ಓಡೆ ಮುಟ್ಟ ಅಂದಕ್ಕೆ ಎಣ್ಣಗ ಗ್ಯಾಸ್ ಇಡು ಕುಕ್ಕರ್ ವಿಸಿಲ್ ಬಡೋದುಂಡು ಕರಿ ಉಂಚಿಗೆ ದಾಯಿ
ಎಲ್ಲ ಈ ಒಂದು ಸುಂದರವಾದ ವಿಜೃಂಭಣೆಯ ಶೋಭಾಯಾತ್ರೆಗೆ ಎಲ್ಲ ಭಕ್ತಾಭಿಮಾನಿಗಳು ಸಾಕ್ಷಿ ಆಗ್ತಾ ಇದ್ದಾರೆ. ಇದನ್ನು ವರ್ಷದ ನವರಾತ್ರಿ ಉತ್ಸವದ ಸುಂದರ ಸಮಾರಂಭದ ಈ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಬರೆಸಿಕೊಳ್ಳುವುದಕ್ಕೆ ಕಳೆದ ಗಾಯಕಿ ಕೈತಮಾರಿಗಳ ವೇದಿಕೆ ಗೌರವಗಳು ಶಾರದೆಯನ್ನ ಸುದ್ದಿಗೊಂಡ ಗೀತೆಯಿದೆ. ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಪ್ರತಿ ತಿಂಗಳು ಸ್ತ್ರೀಯರ ತಿಂಗಳ ಸಮಸ್ಯೆ ಬಂದಾಗ ಅವರು ಎದುರಿಸುವಂತಹ ಹೊಟ್ಟೆ ನೋವು, ಸೊಂಟ ನೋವು, ಬೆನ್ನು ನೋವು ಹಾಗೂ ಇತರೆ ನಿಶಕ್ತಿಯ ಸಮಸ್ಯೆಗಳಿಗೆ ಒಂದು ಉತ್ತಮ ಆಹಾರ ಪದ್ಧತಿಯ ಅವಶ್ಯಕತೆ ಇದೆ. ಇಂದಿನ ಜೀವನ ಶೈಲಿಯಲ್ಲಿ ನಾವ್ಯಾರು ಒಳ್ಳೆಯ ಆಹಾರ ಸೇವನೆಯ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಾ ಇಲ್ಲ. ಇದೆಲ್ಲದಕ್ಕೂ ಪರಿಹಾರ ಜೀನಿ ವುಮೆನ್ ಸ್ಟ್ರಾಂಗ್. ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. Yashasvi Marine Ingredients is located in Udupi, a coastal district in southern India. The company has started its full-scale operations in 2007 as a supplier of quality fish meal and fish oil, bringing to the world the bounty of the Arabian Sea. Today, the company employs 300 persons at its state-of-the-art production facility and has 100 customers spread all over the world. At Yashasvi Marine Ingredients, our efficient processes, robust quality control, and safe packaging, all done in a low carbon footprint and socially responsible production unit, guarantees high quality fish meal and fish oil for the market needs. ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ.
ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು. ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಹೋಟೆಲ್ ಮಂದಾರ ಕಾಪು ಶುಚಿರುಚಿಯಾದ ಸಾಂಪ್ರದಾಯಿಕ ಸಸ್ಯಾಹಾರಿ ಹೋಟೆಲ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ತಿಂಡಿ ತಿನಿಸುಗಳು, ಐಸ್ ಕ್ರೀಮ್, ಜ್ಯೂಸ್, ಚಾಟ್ ಐಟಂಗಳು ಲಭ್ಯ. ಕೋಸ್ಟಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಕರಾವಳಿ ಶೈಲಿಯ ಫಿಶ್, ಚಿಕನ್ ಖಾದ್ಯಗಳು. ಸೀತಾಪದ್ಮ ಪಾರ್ಟಿ ಹಾಲ್, ಮಿನಿ ಹಾಲ್, ಎಸಿ ಹಾಲ್ ಒಂದೇ ಕಟ್ಟಡದಲ್ಲಿ. ಮಂದಾರ ರೆಸಿಡೆನ್ಸಿ, ಸುಸಜ್ಜಿತ ವಸತಿ ಗೃಹಗಳು, ಅತ್ಯಾಕರ್ಷಕ ವಿನ್ಯಾಸ, ಮಿತ ದರದಲ್ಲಿ ಡಿಲಕ್ಸ್ ರೂಮ್ಗಳು. ನಿಮ್ಮ ಅನುಕೂಲತೆಗಳ ಪೂರೈಕೆಗಾಗಿ ಬ್ರಾಹ್ಮರಿ ಇವೆಂಟ್ಸ್, ನಿಮ್ಮ ಇಚ್ಛೆಯ ನೀವು ಬಯಸುವ ರೀತಿಯ ಕಾರ್ಯಕ್ರಮಗಳ ಆಯೋಜನೆ. ಭೇಟಿ ನೀಡಿ ಹೋಟೆಲ್ ಮಂದಾರ, NH66 ಕಾಪು. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಪ್ರತಿ ತಿಂಗಳು ಸ್ತ್ರೀಯರ ತಿಂಗಳ ಸಮಸ್ಯೆ ಬಂದಾಗ ಅವರು ಎದುರಿಸುವಂತಹ ಹೊಟ್ಟೆ ನೋವು, ಸೊಂಟ ನೋವು, ಬೆನ್ನು ನೋವು ಹಾಗೂ ಇತರೆ ನಿಶಕ್ತಿಯ ಸಮಸ್ಯೆಗಳಿಗೆ ಒಂದು ಉತ್ತಮ ಆಹಾರ ಪದ್ಧತಿಯ ಅವಶ್ಯಕತೆ ಇದೆ. ಇಂದಿನ ಜೀವನ ಶೈಲಿಯಲ್ಲಿ ನಾವ್ಯಾರು ಒಳ್ಳೆಯ ಆಹಾರ ಸೇವನೆಯ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಾ ಇಲ್ಲ. ಇದೆಲ್ಲದಕ್ಕೂ ಪರಿಹಾರ ಜೀನಿ ವುಮೆನ್ ಸ್ಟ್ರಾಂಗ್. ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. Yashasvi Marine Ingredients is located in Udupi, a coastal district in southern India.
The company has started its full-scale operations in 2007 as a supplier of quality fish meal and fish oil, bringing to the world the bounty of the Arabian Sea. Today, the company employs 300 persons at its state-of-the-art production facility and has 100 customers spread all over the world. At Yashasvi Marine Ingredients, our efficient processes, robust quality control, and safe packaging, all done in a low carbon footprint and socially responsible production unit, guarantees high quality fish meal and fish oil for the market needs. ಹಾರುವ ಬಾಬಾ ನದಿಯಲ್ಲಿ ಕೊಡುವುದು ಜಾಗ, ಈಗ ಕುಣಿಯುವ ಬಾಬಾ ಮಳೆ ಹನಿ ತರುವುದು ತಾಳ ಮೇಳ, ಪ್ರಕೃತಿಯು ಬರೆದ ಕವನವಿದು, ಮಮತೆಯ ಸೊಗಸಿನ ಪಲ್ಲವಿಯು, ಸುಂದರ ಸ್ನೇಹವಿದು, ಇಂಥ ಅನುಬಂಧ ಎಂಥ ಆನಂದ, ಇದೇ ನಗುವ ಮನದ ಸ್ಪಂದ, ಸವಿ ಮಧುರ ಮಮತೆ ಬಂಧ, ಇದೇ ನಗುವ ಮನದ ಸ್ಪಂದ. ಥ್ಯಾಂಕ್ ಯು. ಎಸ್, ಈ ಒಂದು ಸುಮಧುರವಾದ ಸಂಚೆಗೆ ಮಧುರ ಸಂಚೆಯನ್ನಾಗಿ ಬದಲಾವಣೆ ಧರಿಸಿದಂತಹ ಸುರಕ್ಷಾದಾಸ್ ಅವರಿಗೆ ಮಗದೊಮ್ಮೆ ಉಚ್ಚಿಲ ದಸರಾ ವೈಭವ. ಉಚ್ಚಿಲದ ದಸರಾ. ಮನೋಹರ್ ಪ್ರಸಾದ್ ಅವರು ನಮ್ಮ ಜಿಲ್ಲೆಯ ಹಿರಿಯ ಪತ್ರಕರ್ತರು. ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮನೋಹರನ ಜೊತೆಯಲ್ಲಿ ಉಚ್ಚಿಲ ದಸರಾದ ವಿಶೇಷ ಮಾಹಿತಿಯನ್ನು ಹಂಚಿಕೊಳ್ಳುವುದಕ್ಕೆ ಬಹಳ ಆನಂದ ಆಗ್ತಾ ಇದೆ. ನಾಡೋಜ ಜಿ ಶಂಕರ್ ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನಡೆಯುವಂತಹ ಪ್ರಪ್ರಥಮ ಉಚ್ಚಿಲದ ದಸರಾ ಮಹೋತ್ಸವ. ಜಿ ಶಂಕರ್ ಅವರ ಬಗ್ಗೆ ಎರಡು ಮಾತು. ಆದ್ಮೇಲೆ ನಮ್ಮ ನಾಡಿನ ಸಾಂಸ್ಕೃತಿಕ ರಾಯಭಾರಿ, ಈ ಎಲ್ಲ ಯಕ್ಷಗಾನ, ಲಲಿತ ಕಲೆಗಳು, ನೇರ ಪ್ರಸಾರ, ಅದರ ಜೊತೆಗೆ ಈ ಎಲ್ಲ ಉತ್ಸವಗಳ ಸಂಯೋಜನೆಯಲ್ಲಿ ಮತ್ತು ವೈಯಕ್ತಿಕವಾಗಿ ಬಹಳ ಪ್ರತಿಭಾವಂತ ಕದಿರ್ ನವನೀತ್ ಶೆಟ್ಟಿ ಅವರು ನಾವು ಜೊತೆಯಲ್ಲಿದ್ದೇವೆ. ಡಾಕ್ಟರ್ ಜಿ ಶಂಕರ್, ನಾನು ಅವರನ್ನು 25 ವರ್ಷಗಳಿಂದ ಬಲ್ಲೆ. ಬಹಳ ಮುಖ್ಯವಾಗಿ ಅವರ ಸಾಧನೆ ಔದ್ಯಮಿಕ ಕ್ಷೇತ್ರದಲ್ಲಿ ಬಹಳ ಗಮನಾರ್ಹವಾದಂಥ ಸಾಧನೆ ಅವರದು. ನಮ್ಮ ರಾಜ್ಯದಾದ್ಯಂತ ಕಾಂಟ್ರಾಕ್ಟ್ ಇತ್ಯಾದಿ ನಿರ್ಮಾಣ ಕಾರ್ಯದಲ್ಲಿ ಬಹಳ ಹೆಸರನ್ನು ಪಡೆದುಕೊಂಡವರು, ಸರ್ಕಾರದಲ್ಲಿ ಕೂಡ ಬಹಳ ಒಳ್ಳೆಯ ವಿಶ್ವಾಸವನ್ನು ಹೊಂದಿರುವವರು. ಆಮೇಲೆ ಅವರ ಇನ್ನೊಂದು ವಿಶೇಷ ಅಂದರೆ, ಅವರು ಉಡುಪಿ ಮತ್ತು ತನ್ನ ಹುಟ್ಟೂರು ಪಕ್ಕದ ಸಮೀಪದ ವಲಯವನ್ನು ಮೊದಲು ಆರಂಭದಲ್ಲಿ ಅಂದರೆ ಕೇಂದ್ರೀಕೃತ ಮಾಡಿಕೊಂಡು ಬಡ ಮಕ್ಕಳಿಗೆ ಶಿಕ್ಷಣಕ್ಕೆ ನೆರವಾಗಲಿಕ್ಕೆ ಆರಂಭ ಮಾಡಿದರು. ಆನಂತರ ವೈದ್ಯಕೀಯ ಸಹಕಾರ ಕೊಡಲಿಕ್ಕೆ ಆರಂಭ ಮಾಡಿದರು. ಆನಂತರ ಉನ್ನತ ಶಿಕ್ಷಣಕ್ಕೆ ಅವರು ಸಹಕಾರ ಕೊಡಲಿಕ್ಕೆ ಆರಂಭ ಮಾಡಿದರು. ಆಮೇಲೆ ಅವರು ಡಾಕ್ಟರ್ ಜಿ ಶಂಕರ್ ಟ್ರಸ್ಟ್ ಮೂಲಕ ಎಲ್ಲ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿ ಆರೋಗ್ಯ ಸೇವೆ, ವೈದ್ಯಕೀಯ ಸೇವೆ, ಶಿಕ್ಷಣ ಸೇವೆ, ಸಮಾಜ ಸೇವೆ. ಆ ನಂತರ ಅವರ ಬಹಳ ದೊಡ್ಡ ಸಾಧನೆ, ಉಡುಪಿಯಲ್ಲಿ ಬಹಳ ಅತ್ಯಾಧುನಿಕ ಸಭಾಂಗಣವನ್ನು ಕೂಡ ಅವರು ನಿರ್ಮಾಣ ಮಾಡಿದರು. ಆ ನಂತರ ಅವರು ಮಾಡಿದಂಥ ದೊಡ್ಡ ಕೆಲಸ, ಅವರು ಪರಮ ಪಾವನ ಕ್ಷೇತ್ರವಾದಂಥ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ
ಅವರು ತಮ್ಮನ್ನು ತಾವು ಪೂರ್ಣ ತೊಡಗಿಸಿಕೊಂಡ್ರು. ಇತ್ತೀಚೆಗೆ ನಾ ಭೂತೋ ನಾ ಭವಿಷ್ಯತಿ ಎಂಬ ಹಾಗೆ ಅಲ್ಲಿ ಬ್ರಹ್ಮಕಲಶೋತ್ಸವ ಪುನರ್ನಿರ್ಮಾಣ ಆಯಿತು. ಹೌದು, ಪುನರ್ನಿರ್ಮಾಣ ಆಯಿತು. ಸುಮಾರು 6 ದಶಕದ ಇತಿಹಾಸವುಳ್ಳ ದೇವಸ್ಥಾನ. ನೀವು ಆ ಸಂದರ್ಭದಲ್ಲಿ ನನಗೊಮ್ಮೆ ಕೇಳಿದ್ರಿ, ಡಾಕ್ಟರ್ ಶಂಕರ್ ಅವರ ಪರಿಚಯ ತಮಗೆ ಆತ್ಮೀಯತೆ ಇದೆಯಾ ಅಂತ ಕೂಡ ಆಗ ನಾನು ನಿಮಗೆ ಹೇಳಿದೆ. ಅಂದ್ರೆ ಆ ಕ್ಷೇತ್ರವನ್ನು ಆ ಥರ ನವೀಕರಣ ಮಾಡಿದ್ರು. ಆದ್ರೆ ಅವರು ಸುಮ್ಮನೆ ಇರಲಿ ನೋಡಿ, ಈಗ ಒಂದು ಅದರ ಜೊತೆಗೆ ಈ ದಸರಾವನ್ನು ಅಂತರ್ಗತ ಮಾಡಿಕೊಂಡು ಈಗ ಅಲ್ಲಿ ವಿಶೇಷವಾದಂತ ಒಂದು ಉತ್ಸವವನ್ನು ಆರಂಭ ಮಾಡಿದ್ದಾರೆ. ಈಗ ಉಚ್ಚಿಲ ಕ್ಷೇತ್ರ ದರ್ಶನ ಮಾಡಿದ್ರೆ ಆ ದೇವಸ್ಥಾನಕ್ಕೆ ಹೊರಗಿನಿಂದ ಒಂದು ಸುತ್ತು ಬಂದ್ರೆ ಇಡೀ ರಾಮಾಯಣ ದರ್ಶನ ಆಗ್ತದೆ. ರಾಮಾಯಣದ ಬೇರೆ ಬೇರೆ ದೃಶ್ಯಗಳು ಕಾಷ್ಟಶಿಲ್ಪದಲ್ಲಿ ಬಹಳ ಸೊಗಸಾಗಿ ಅಲ್ಲಿ ಮೂಡಿ ಬಂದಿದೆ. ಅದರ ಜೊತೆಯಲ್ಲಿ ಅವರ ವೈಯಕ್ತಿಕವಾಗಿ ಬಹಳಷ್ಟು ಮಂದಿಗೆ ಸಹಕಾರವನ್ನು ಮಾಡಿದ್ದಾರೆ, ಉಪಕಾರವನ್ನು ಮಾಡಿದ್ದಾರೆ. ಅವರನ್ನು ಕೆಲವರಂತೂ ಶಂಕರಣ್ಣ ಅಂತಲೇ ಕರೆಯೋರು. ಆಮೇಲೆ ಇನ್ನು ಕೆಲವರ ಪಾಲಿಗೆ ಅವರೊಂಥರ ಏನ್ ಹೇಳ್ತಾರೆ, ಸಾಕ್ಷಾತ್ ದೈವ ಅಂತಾರಲ್ಲ, ಆ ತರ ಅವರನ್ನು ನೋಡಿಕೊಳ್ಳುವಂತ ಕೆಲಸ. ಡಾಕ್ಟರ್ ಜಿ ಶಂಕರ್ ಅವರೇ, ನಮ್ಮ ಕುಡ್ಲ ವಾಹಿನಿಯ ಪರವಾಗಿ, ಕರ್ಕೇರ ಸಹೋದರನವರ ಪರವಾಗಿ ಮತ್ತು ನಾವು ಜೊತೆಗೆ ನಮನಿಟ್ಟಿದ್ದಾರೆ ಮತ್ತು ನಮ್ಮೆಲ್ಲ ಗೆಳೆಯರ ಪರವಾಗಿ ತಮಗೆ ದೇವರು ಮತ್ತಷ್ಟು ಶಕ್ತಿ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನಿಮಗೂ ಮತ್ತು ನಿಮ್ಮ ಬಳಗದವರಿಗೆ ಕೂಡ ಹಾರೈಸಿ, ಇವತ್ತು ನನ್ನ ಬ್ರಹ್ಮಕಲಶೋತ್ಸವದ ಸಂದರ್ಭ ವಾಹನ ಜಾಥಾ ಅಂತ ನಡೆದಿತ್ತು. ಅದ್ಭುತ ಎನ್ನುವ ರೀತಿಯಲ್ಲಿ, ಅದು ನಭೂತೋ ಎನ್ನುವ ರೀತಿಯಲ್ಲಿ ಸಂಘಟಿಸಲ್ಪಟ್ಟಂತಹ ಹೊರೆ ಕಾಣಿಕೆ ಮೆರವಣಿಗೆ. ಇಂತಿಷ್ಟು ವಾಹನಗಳು ಇಷ್ಟು ಕಡೆಯಿಂದ ಬರಬೇಕು ಎನ್ನುವ ಅವರ ಒಂದು ಪರಿಕಲ್ಪನೆ ಹೇಗಿತ್ತು, ಅದೇ ರೀತಿಯಾಗಿ ಆ ವಾಹನಗಳು ಬಂದಿತ್ತು. ಅದೇ ರೀತಿ ದಸರಾ ಸಂದರ್ಭದಲ್ಲಿ ಇಷ್ಟು ಟ್ಯಾಬ್ಲೋಗಳು ಇರಬೇಕು, ಇದು ಮೊದಲೇ ಪೂರ್ವ ನಿಗದಿತವಾಗಿ ಅವರು ಅದರ ಬಗ್ಗೆ ಮಾಹಿತಿ ನೀಡಿದ್ರು. ಅಷ್ಟೇ ಸಂಖ್ಯೆಯ ಆ ಟ್ಯಾಬ್ಲೋಗಳು, ಅದೇ ರೀತಿ ವ್ಯವಸ್ಥೆ, ರಸಮಂಜರಿ ಹಾಗೂ ಮನೋರಂಜನಾ ಕಾರ್ಯಕ್ರಮಗಳು ಹೆಜಮಾಡಿ ಟೋಲ್ ಗೇಟ್ ಹತ್ರ, ಪಡುಬಿದ್ರಿ, ಉಚ್ಚಿಲ ದೇವಸ್ಥಾನದ ಮುಂಭಾಗ, ಕೊಪ್ಪಲಂಗಡಿ ಮತ್ತೆ ಕಾಪು ಬೀಚ್ ಲೈಟ್ ಹೌಸ್ ನೋಡಿ. ಈಗ ರಸಮಂಜರಿ ನಡೀತಾ ಇದೆ, ಇದು ಕಾಪು ಬೀಚ್ ನಲ್ಲಿ ನಡೆಯುವಂತಹ ವಿಶೇಷ ಆಕರ್ಷಣೆ. ಶೋಭಾಯಾತ್ರೆಯಲ್ಲಿ ದೇವಿಗೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಮಹಾಲಕ್ಷ್ಮಿ ಇಲ್ಲಿ ಕಾಪು ಬೀಚ್ನಲ್ಲಿ ಬೃಹತ್ ಗಂಗಾರತಿ ಎನ್ನುವ ಕಾರ್ಯಕ್ರಮ, ಜಲಸ್ತಂಭನ, ಸಾಮೂಹಿಕ ಮಹಾಮಂಗಳಾರತಿಯಲ್ಲಿ 10,000ಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸುವುದು. ಇಂತಹ ಅದ್ಭುತವಾದಂತಹ ಕಾರ್ಯಕ್ರಮಗಳನ್ನು ಪ್ರಪ್ರಥಮ ತುಳು ವಾರ್ತಾ ವಾಹಿನಿ ನಮ್ಮ ಕುಡ್ಲ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನೀಡುತ್ತಾ ಇದೆ. ರಸಮಂಜರಿ ಕಾರ್ಯಕ್ರಮದ ಜೊತೆಯಲ್ಲಿ ಆ ಕಾಪು ಬೀಚನ್ನು ತಲುಪುವಂತಹ ಆ ಶೋಭಾಯಾತ್ರೆಯ ಆ ಟ್ಯಾಬ್ಲೋಗಳು, ಗಂಗಾರತಿಯ ಸೊಗಸು ನೋಡೋಣ. ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು, ನಂದ ದೀಪವೇ ಇದು. ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು, ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ, ಚಂದ್ರನೊಬ್ಬ, ರಾಜನು ಒಬ್ಬ, ಈ ರಾಜನು ಒಬ್ಬ. ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು.
ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. तुका मातेरलवरा इरना मोबाईल द फ्लॅश लाईट ऑन मल्प्ले तुका ಎಸ್ ಮಲ್ಪ್ಲೆಯಾ ಎಸ್ ನನ್ನೆಲ್ಲ ಬರೋಡು ಮುಂದೆಂಚಿನ ಈತ ಮಾತ್ರ ಬರ್ಲಿ ಇನ್ನು ಸಹ ಎಸ್ ಇನ್ನು ಅಲ್ಲಿ ಅಣ್ಣ ಹಿಂದೆ ನಿಂತವರು ಎಸ್ ರೆಡಿ. ಯೋಗವೊಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದನೊಬ್ಬ ರಾಜನೂ ಒಬ್ಬ, ಈ ರಾಜನೂ ಒಬ್ಬ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಥ್ಯಾಂಕ್ ಯು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ಗೆ. ಎಸ್ ಥ್ಯಾಂಕ್ ಯು ಸೋ ಮಚ್. ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು, ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಹೋಟೆಲ್ ಮಂದಾರ ಕಾಪು ಶುಚಿರುಚಿಯಾದ ಸಾಂಪ್ರದಾಯಿಕ ಸಸ್ಯಾಹಾರಿ ಹೋಟೆಲ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ತಿಂಡಿ ತಿನಿಸುಗಳು, ಐಸ್ ಕ್ರೀಮ್, ಜ್ಯೂಸ್, ಚಾಟ್ ಐಟಂಗಳು ಲಭ್ಯ. ಕೋಸ್ಟಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಕರಾವಳಿ ಶೈಲಿಯ ಫಿಶ್, ಚಿಕನ್ ಖಾದ್ಯಗಳು. ಸೀತಾಪದ್ಮ ಪಾರ್ಟಿ ಹಾಲ್, ಮಿನಿ ಹಾಲ್, ಎಸಿ ಹಾಲ್ ಒಂದೇ ಕಟ್ಟಡದಲ್ಲಿ. ಮಂದಾರ ರೆಸಿಡೆನ್ಸಿ, ಸುಸಜ್ಜಿತ ವಸತಿ ಗೃಹಗಳು, ಅತ್ಯಾಕರ್ಷಕ ವಿನ್ಯಾಸ, ಮಿತ ದರದಲ್ಲಿ ಡೀಲಕ್ಸ್ ರೂಮ್ಗಳು. ನಿಮ್ಮ ಅನುಕೂಲತೆಗಳ ಪೂರೈಕೆಗಾಗಿ ಬ್ರಾಹ್ಮರಿ ಇವೆಂಟ್ಸ್, ನಿಮ್ಮ ಇಚ್ಛೆಯ ನೀವು ಬಯಸುವ ರೀತಿಯ ಕಾರ್ಯಕ್ರಮಗಳ ಆಯೋಜನೆ.
ಹೋಟೆಲ್ ಮಂದಾರ, NH66 ಕಾಪು. ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಸ, ನೀರದು 3 ದಿವಸ. ಒಳಿತು ಮಾಡು ಮನುಸ, ನೀರದು 3 ದಿವಸ. ಮೂರು ದಿನದ ಸಂತೆ ನಗು ನಗುತ್ತ ಮಾಡಬೇಕು. ದೇಶವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು. ದೇಶವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಒಂದು ಇಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಒಂದು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ, ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲು ಏನು ತಂದೆ, ಬರದು ಏನು ಹಿಂದೆ. ಒಳಿತು ಮಾಡು ಮನಸ, ಇರೋದು 3 ದಿವಸ. ಒಳಿತು ಮಾಡು ಮನಸ, ಇರೋದು 3 ದಿವಸ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಚುನುಕ. ಇಲ್ಲೇ ಕಾಣಬೇಕು ಉಸಿರಿರೋ ಕೊದಿ ತನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಚುನುಕ. ಇಲ್ಲೇ ಕಾಣಬೇಕು ಉಸಿರಿರೋ ಕೊಡಿ ತನಕ. ನಾನು ನಾನು ಎಂದು ಮೆರೆಯ ಬ್ಯಾಡ ಮೂಡ. ನಾನು ಎಂಬುದು ಮಣ್ಣು ಮರೆತು ಹೋಗ ಬ್ಯಾಡ. ನಾನು ನಾನು ಎಂದು ಮೆರೆಯ ಬ್ಯಾಡ ಮೂಡ. ನಾನು ಎಂಬುದು ಮಣ್ಣು ಮರೆತು ಹೋಗ ಬ್ಯಾಡ. ದೇಶವೆಂಬ ವಿಶ್ವ ಉರಿಯ ಬ್ಯಾಡ ಮೂಡ. ಪ್ರೀತಿ ಅಮೃತವ ಒಮ್ಮೆ ಸರಿದು ನೋಡ. ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ. ಒಳಿತು ಮಾಡು ಮನುಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನುಸ, ನೀ ಇರೋದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಏನ ಹಚ್ಚುತ್ತಾರ, ಮಣ್ಣಾಗ ಉಳುತ್ತಾರ. ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನಸ, ನೀ ಇರೋದು 3 ದಿವಸ. ಒಳಿತು ಮಾಡು ಮನಸ, ನೀ ಇರೋದು 3 ದಿವಸ.
What a wonderful song. So Dinesh, ನಾಯಕರಿಗೆ ಗೊರ ಜೋರೈನ ಕೈ ತಟ್ಟಿ ಕುಡರ ಕೊರಡದ ಭಿನ್ನಪ ಮಲ್ಪ. Thank you so much. So ನಮ್ಮ ಕನ್ನಡ ಪದಗೊಂಚಲಿ ನಮ್ಮ ಕೇಂದ್ರ ತಾಂಡ ನನ್ನ ತುಂಬು ಮುಂಚೆ ಬಾಲಿವುಡ್ ಹಿಟ್ಸ್ ತಂಚಿ ಪೋಪಣ ಚಿನ್ನ ಪುರ್ಲದಗಳಿಗೆ ಚಿಚೌರೆ ಚಿತ್ರದ ಬರೆಂಜಿ ಸೂಪರ್ ಹಿಟ್ ಸಾಂಗ್ ದ ಕೇರಿಯತ್ ಪೂಜೆ ಪದದೊಟ್ಟಿಗೆ ನಮ್ಮ ತುಂಬ ಬರೋಂದಲಿರೆ ದ ಸವಿತಾ ಮ್ಯಾಂಗ್ಳೂರ್ ನಮ್ಮ ತುಂಬ ಬರೋಂದಲ್ಲ ಬರ ಜೋರೈನ ಕೈ ತಾಟಿ ತೊಟ್ಟುಗಾರಿನ ವೇದಿಕೆಗೆ ಎದ್ದುಕೊಂಡಾಗ ಬರ ಜೋರೈನ ಕೈ ತಾಟಿ ಬರಡೆ ಫಾರ್ ದ ಸವಿತ್ ಮ್ಯಾಂಗ್ಳೂರು. कैरियत पूछो कभी तो कैफियत पूछो तुम्हारे बिन दीवाने का क्या हाल है। दिल मेरा देखो ना मेरी हैसियत पूछो तेरे बिन एक दिन जैसे 100 साल है। अंजाम है ते मेरा होना तुम्हें है मेरा जितना भी हो दूरियां फिलहाल है। ये दूरियां फिलहाल है। ओ कैरियत पूछो कभी तो कैफियत पूछो तेरे बिन एक दिन वैसे क्या हाल है। दिल मेरा देखो ना मेरी हैसियत पूछो तेरे बिन एक दिन जैसे 100 साल है। तुम्हारे तस्वीर के सहारे मौसम कहीं गुजारे मौसमी ना समझो पर इश्क को हमारे नजरों के सामने में आता नहीं तुम्हारे मगर रहते हो हर पल मंज़िल में तुम हमारे। अगर इश्क से क्या मिला इस दर्द से क्या गिला इस दर्द में जिंदगी खुशहाल है। ये दूरियां फिलहाल है। ओ खैरियत पूछो कभी तो कैफियत पूछो तुम्हारे बिन दीवाने का क्या हाल है।
हैसियत पूछो तेरे बिन एक दिन जैसे 100 साल है। अंजाम है ते मेरा होना तुम्हें है मेरा, जितना भी हो दूरियां फिलहाल है। ये दूरियां फिलहाल है। Thank you. Yes, sir. Thank you so much. Savit Mangalore ಕೂಡ ಜೋರಾಯಿನ ಕೈ ತಾಟಿಕೊಂಡು ಭಿನ್ನಪ ಮಲ್ಪೆ. Thank you so much. ಓಕೆ, ಸೊ ವರ ಬಾಲಿವುಡ್ ವರ ಸ್ಯಾಂಡಲ್ವುಡ್ ಸೊ ಬಂಚಿ ಜುಗುಲ್ ಬಂದಿಲಕ ಒಂದು ನಮ್ಮ ಕಾರ್ಯಕ್ರಮ ಸೊ ಬಂಚಾದ ಪುನಗೌಚಿ ಬ್ಯಾಕ್ ಟು ಬ್ಯಾಕ್ ದ ಸ್ಯಾಂಡಲ್ವುಡ್ ಹಿಟ್ಸ್ ನಂಬರ್ಸ್ಗೆ ಏನೊಂಚಿನ ಪುರ್ಲುದ ಪುರ್ತ ಸೊ ಒಂದು ಸೊ ಸಾಂಗ್ ರಿಕ್ವೆಸ್ಟ್ ಮಲ್ತೊಂದಲಾರ. ಓಕೆ, ಸೊ ದ ಬ್ಯಾಕ್ ಟು ಬ್ಯಾಕ್ ಒಂದು ಹಿಟ್ ಸಾಂಗ್ ಕೇಳೋಂಥ ಸುಮಧುರ ಸಂಜೆಯಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ. ಸೊ ವಿತ್ ಒನ್ಸ್ ಅಗೇನ್ ನಮ್ಮ ಜೊತೆ ಇದ್ದ ರಜತ್ ಮೈ ಹಾಗೂ ಸುರಕ್ಷಾ ದಾಸ್ ಅವರು ಬರ್ತಾ ಇದ್ದಾರೆ. ಒಂದು ಸುಮಧುರವಾದ ಹಾಡಿನ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಕೇಳಿ, ಎಂಜಾಯ್ ಮಾಡಿ. Check, check, check. Check, check. Check, check. ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇನ್ನು ಎಂದು. ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಇನ್ನು ಎಂದು. ಎಂಥ ಮಾತಾಡಿದೆ ಧ್ವನಿ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೆ ಹೇಳಿದೆ. ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು. ಪ್ರೀತಿ ಎಂದರೇನು ಎಂದು ಈಗ ಅರಿತೆನು, ಪ್ರೀತಿ ಎಂದರೇನು ಎಂದು ಈಗ ಅರಿತೆನು. ಸವಿ ನುಡಿಯಲಿ ತನು ಅರಳಿತು, ಸವಿಗನಸಲಿ ಮನ ಕುಣಿತು, ಕೊಲವಿನ ಈ ಮಾತಿಗೆ ಕರಗಿ ಹೋದೆ ನೋಟಕ್ಕೆ. ಕೊಡುವೆ ನಿನಗೆ ಬಾ ಪ್ರೀತಿ ಕಾಣಿಕೆ. ಜೊತೆಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು. ಲಾ 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 ಲಾ.
ಸಂತೋಷವ ತರುವೆನು ಇನ್ನು ಎಂದು. ಎಂಥ ಮಾತಾಡಿದೆ ಇಂದು ನೀ, ಎಂಥ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಜೊತೆಯಲ್ಲಿ ಜೊತೆಯಲ್ಲಿ ಇರುವೆನು ಹೀಗೆ ಎಂದು. La la la, la la la, la la la, la la la. La la la, la la la, la la la, la la la. La la la, la la la, la la. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇದೆ ಮಾತೆಗೆ. ಹೊಸ ಭಾಷೆದು ರಸ ಕಾವ್ಯವಿದು ಇದ ಹಾಡಲು ಕವಿಗೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇದೆ ಮಾತೆಗೆ. ನಿಂಗಾಗಿ ಹೇಳುವೆ ಕಥೆ ನೂರನು, ನಾನಿಂದು ನಗಿಸುವೆ ನಿನ್ನನು. ഇരുളല്ലു ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚೆತ್ತ ಹೊಂಗನಸನು. ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಕೈಯನು. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರಿ ಮಾತೆಗೆ. ಈ ರಾತ್ರಿ ಹಾಡೋ ಪಿಸು ಮಾತಲೆ ನಾ ಕಂಡೆ ನಿನಾದ ಸವಿರಾಗವ. ನೀನಲ್ಲಿ ನಾನಿಲ್ಲಿ ಏಕಾಂತದಿ, ನಾ ಕಂಡೆ ನಮ್ಮದೇ ಸವಿಲೋಕವ. ಈ ಸ್ನೇಹ ತಂದಿದೆ ಎಂದೆಂದು ಅಳಿಸದ ರಂಗೋಲಿ. ಆಸೆ ಹೂವ ಆಸೆ ಕಾದೆ ನಡೆನೇ ಕನಸ ಹೊಸಗಿ ಬಿಡದೆ. ನಗುವ ನಯನ ಮಧುರ ಮೌನ ಹೃದಯ ಇರೆ ಮಾತೆಗೆ. ಹೊಸ ಭಾಷೆದು ರಸ ಕಾವ್ಯವಿದು, ಇದ ಹಾಡಲು ಕವಿ ಬೇಕೆ. ನಗುವ ನಯನ ಮಧುರ ಮೌನ ಲಲಲ 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 ಲಲ. Thank you. Thank you.
ಎಸ್ ಓಕೆ ಬ್ಯಾಕ್ ಟು ಬ್ಯಾಕ್ ದ ಮೇಗ್ಲಿ ಸಾಂಗ್ ಅಂತೂ ನಮ್ಮ ಜೊತೆ ಕೇಳ್ತಾ ಇದ್ವಿ. ಜೋರದ ಕೈ ಚಪ್ಪಾಲೆ ಬರಲಿ ದ ಸುರಕ್ಷಿತ ಸುರಜತಮಯ್ಯ ಅವರಿಗೆ. ಓಕೆ ಸೊ ನಮ್ಮ ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. बोला सुनंदा ಪ್ರತಿ ತಿಂಗಳು ಸ್ತ್ರೀಯರ ತಿಂಗಳ ಸಮಸ್ಯೆ ಬಂದಾಗ ಅವರು ಎದುರಿಸುವಂತಹ ಹೊಟ್ಟೆ ನೋವು, ಸೊಂಟ ನೋವು, ಬೆನ್ನು ನೋವು ಹಾಗೂ ಇತರೆ ನಿಶಕ್ತಿಯ ಸಮಸ್ಯೆಗಳಿಗೆ ಒಂದು ಉತ್ತಮ ಆಹಾರ ಪದ್ಧತಿಯ ಅವಶ್ಯಕತೆ ಇದೆ. ಇಂದಿನ ಜೀವನ ಶೈಲಿಯಲ್ಲಿ ನಾವ್ಯಾರು ಒಳ್ಳೆಯ ಆಹಾರ ಸೇವನೆಯ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಾ ಇಲ್ಲ. ಇದೆಲ್ಲದಕ್ಕೂ ಪರಿಹಾರ ಜೀನಿ ವುಮೆನ್ ಸ್ಟ್ರಾಂಗ್. ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಹುರ್ರೆ ಮುರುಕಡು ಕರ್ಫ್ಯೂ ಪಾಡಡು ಯಾನ್ ರೀಸನ್ ಕೊರೆ ಒಂತೆ ಕಾಪುಲ ನಿನ್ನ ಪಲಯನ್ ಬಾವೆ ಮಲ್ಪಂದೆ ಬುಡೆ ಯಾನ್ ಬೇಲಗ ಸೇರ್ದಾಂಡು ನನವೇ ಗೋಡೆ ಪೊದುಕೆ ನೋಡು ಯಾನ್ ಪಾಡಿನ ಉರುಳುಗು ಬ್ರಹ್ಮೆಲ ಬೂರೊಡೆ ಬರಿಬರಿಟೆ ಬಂತು ದೊಂಜಿ ಸೆಲ್ಫಿ ದೆಪ್ಪುಗ ಫ್ಯಾಮಿಲಿನ ಹೈಡ್ ಮಲ್ತು ಸ್ಟೋರಿ ಪಾಡುಗ ನಮ್ಮ ಲೈಫ್ ಗಿರ್ಗಿಟ್ಟ ಅರೆ ಡೋಂಟ್ ಬಾರಿ ಮದಿಮಾಲ ನಿನ ಬರಿಟೆ ಯಾನಲ್ಲ ಕರಿಯ ಮಣ್ಣಿ ರೇಟ್ ನಿನ್ನಿ ಕೇಳಿದ ಬೈದೆ ಮದಿಮೆಗೆ ದಿನ ದೀಯರೆಂದು ಪಟ್ಟಣ ಲೈದೆ ಸುರುವೆ ಹನಿ ಮೋನು ಪಿದಡ್ಗನ ಅರೆ ತಾಯಗ್ ಪೋಡಿವ ಅಣ್ಣನ ತೆಪ್ಪುಗ എന്നൊട്ടിಗೆ ಪದ್ಯವನ್ನು ಬರ ಅವರ ಮಾತೆರೆಗಳು ಗೊತ್ತುಂಡು ಈ ಪದ್ಯ ಊರೆ ಮುರುಕಡು ಏರ್ಲ ಬಂದು ಊರೆ ಮುರುಕಡು ಯಾನ್ ರೀಸನ್ ಕೊರೆ ಒಂತೆ ಕಾಪುಲ ನಿನ್ನ ಪಲಯನ್ ಬಾವೆ ಮಲ್ಪಂದೆ ಬುಡೆ ಯಾನ್ ಬೇಲಗೆ ಸೇರ್ದಾಂಡು ನನವೇ ಗೋಡೆ ಪೊದುಕೆ ನೋಡು ಯಾನ್ ಪಾಡಿನ ಉರುಳುಗು ಬ್ರಹ್ಮೆಲ ಪೂರೊಡೆ
ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟೆ ಮೇಲೆ ಬ್ರಹ್ಮಂಗೆ, ಸಖತ್ತಾಗಿ ಮಾಡಿಕೊಟ್ಟ ನಿನ್ನನ್ನೇ ನಂಗೆ. ಸ್ಪೆಷಲ್ ಆಗಿ ಆರ್ಡರ್ ಕೊಟ್ಟೆ ಮೇಲೆ ಬ್ರಹ್ಮಂಗೆ, ಸಖತ್ತಾಗಿ ಮಾಡಿಕೊಟ್ಟ ನಿನ್ನನ್ನೇ ನಂಗೆ. ಒಂದು ಮಾತು ಹೇಳ ನಾನು ಇದ್ದಿದ್ದಂಗೆ, ಒಂದು ಮಾತು ಹೇಳ ನಾನು ಇದ್ದಿದ್ದಂಗೆ, ಸಾಟಿ ಅಂತ ಯಾರು ಇಲ್ಲ ಭೂಮಿಲೇ ನಿಂಗೆ. Thank you, thank you. So wow, 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 what a wonderful performance. So ಜೋರನ ಕೈ ತಾಟಿ ಬರೋಡು ಊರಿನಂತ ಮುರ್ಕ ಬೇರೆ ಗೊತ್ತು, ಜೋರು ಬರ್ತು ಬಿಡ್ತಾರೆ ಸ್ಟೇಜಿನ ಹಾಕಲು ಮುರ್ಕ ಅದು ಇರುತ್ತೆ, ನಲ್ತದೆ ಅದೇ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ನಮ್ಮ ತುಳುನಾಡದ ಬರಂಜಿ ಪುರ್ಲಕಂಡದ ಪದ ನಮ್ಮ ಕೇಳದ ಬತ್ತ. ಸೊ ವಾನ್ಸ್ ಅಗೇನ್ ದ ಸ್ಯಾಂಡಲ್ವುಡ್ ನಂಚಿ ಒಬ್ಬನಚ್ಚಿನ ಹೊರ್ತು ಯಾರ ಲವ್ ಮಲ್ ಬೇರೆ ಬೈದಿರಿಗೆ ಮತ್ತೆ ನೋಡಬೇಡ ಬಂಡದು ತೂ ಒಂದು ಉಳ್ಳೀರು ಅಂದಜಾಂಡ ಯಾರಿಗ್ಲ ಅಂದಜಾಂಡ ಪದವು ಬಂಡದು. ಸೊ ಏಕಲವ್ಯ ಚಿತ್ರದ ಬಾರಿ ಮುಂಚೆ ಪೊರ್ಲುದ ಪದ ಮತ್ತೆ ನೋಡಬೇಡ ಪದ ತೊಟ್ಟುಕೊಂಡು ನಿಕ್ಲಿನ ತುಂಬ ಬರೋಂದಿಲ್ಲಿರು ದ ರೇಷ್ಮಾ ಮಂಜುನಾಥ್ ಬುಕ್ಕ ದ ಸವಿತ್ ಮಂಗಳೂರ. ಚಿಗುರು ಮೀಸೆ ಬಂದಾಗ ಎದುರು ಬಂದು ನಿಂತೋಳು, ನಿಂತು ನೋಡಿ ನಗಾಗ ಪ್ರೀತಿ ಕೊಟ್ಟು ಹೋದೋಳು, ಮತ್ತೆ ಬೇಡ ಅಂದ್ರೆ ಹೇಳು, ಮತ್ತೆ ನೋಡಬೇಡ ತಿರುಗಿ ನೀರು, ಹಾಗೆ ಹೋಗು ಸುಮ್ಮನೆ. ಮಿಸೋ 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 ಅವರೇ ಮೇರಿ ಮಿಸೋ 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 ಅವರೇ ಮೇರಿ ಮಿಸೋ. ಯಾರೋ ಹೇಳಿಕೊಟ್ಟೋರು ನನ್ನೇ ಪ್ರೀತಿಸುವಂದೋರು, ಇಡೀ ಪ್ರೀತಿ ಮಾಡಬೇಕು ಅನಿಸಲಿಲ್ಲವೇ, ಹೇಳು ನೀ ಹೇಳು. ಹೇಳಿ ಕೇಳದೆ ಹುಟ್ಟುವ ಪ್ರೀತಿಯ ಸೃಷ್ಟಿಯ ಮೂಲ ಹುಡುಕಬಾರದು, ಎಷ್ಟು ಕಾಲಗಳುರುಳಿ ಹೋದರೂ ಪ್ರೀತಿಗೆ ಉತ್ತರವೇ ಸಿಗದು. ಪ್ರೀತಿ ಅಂದ್ರೆ ಹಿಂಗೇನೆ ಕಂಡು ಕಾಣದಾಗೇನೆ, ಹುಡುಕಬೇಡ ಪ್ರೀತಿ ಹುಟ್ಟನ್ನು, ಮತ್ತೆ ನೋಡಬೇಡ ತಿರುಗಿ ನೀನು, ಹಾಗೆ ಹೋಗು ಸುಮ್ಮನೆ. ಒಬ್ಬರಿ ಮಿಸೋ 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 ಒಬ್ಬರಿ ಮಿಸೋ.
ಚಿಲನೆ ಬರಹ ನನ್ನ ನಿನ್ನ ಬೇರೆ ಮಾಡಿ ದೂರ ಇಟ್ಟರೆ ನೀನು ಏನು ಮಾಡುವೆ ಹೇಳು ನೀ ಹೇಳು. ನಿನ್ನ ಗಂಡನು ಗೀಚಿದ ಸೃಷ್ಟಿಯ ತಪ್ಪೆಂದು ಶಾರದಗೆ ಹೇಳುವೆ. ಪ್ರೀತಿ ದೂರವ ಮಾಡುತ್ತ ತಮಾಷೆ ನೋಡುವ ಬ್ರಹ್ಮನಿಗೆ ಬಯಸುವೆ. ಏಳೇಳು ಜನ್ಮಕ್ಕೂ ನೀನೆ ನಂಗೆ ಬೇಕೆಂದು ಮಾಡಿಬೇಡಿ ವರವ ಪಡುವೆ ನಾ. ಮತ್ತೆ ನೋಡಬೇಡ ತಿರುಗಿ ನೀನು ಹಾಗೆ ಹೋಗು ಸುಮ್ಮನೆ. ಮಿಸೋ 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 ಪವರಿ ಬಿರಿ ಮಿಸೋ ರೀ ಮಿಸೋ 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 ಪವರಿ ಬಿರಿ ಮಿಸೋ. ಎಸ್ ಥ್ಯಾಂಕ್ ಯು ಸೋ ಮಚ್. ಸೊ ಏಕಲವ್ಯ ಚಿತ್ರದ ಬರಿ ಮಂಜಿ ಸೂಪರ್ ಹಿಟ್ ಸಾಂಗ್ ನಿಖಲ್ ಕೇಂಡಾರೆ ಎಂಜಾಯ್ಮೆಂಟ್ ಮಾಡಿದ್ದಾರೆ. ಸೊ ಪಂಚಾಯತ್ ಪುನಗ ಸೊ ನೆಕ್ಸ್ಟ್ ಸಾಂಗ್ ತಂಚೆ ಅಭಿನಂಜನ ಪೊರ್ತು ದ ಡಿ ಬಾಸ್ ಅಭಿನಯದ ದ ಯಜಮಾನ ಚಿತ್ರದ ಬರಿ ಮಂಜಿ ಸೂಪರ್ ಹಿಟ್ ಸಾಂಗ್ ಬರೋದುಂಡು ಬಸಣ್ಣಿ ಬಾ ಯಾನತ್ತು ಬಸಂತಿ ನನ್ನ ಪಿರವುಡು ಬರೋಡತ್ತೆ. ಸೊ ಹೋಗೆ ಸೊ ಬರ ಜೋರಿನ ಕೈ ತಾಂಟಿ ಕೊರ್ಕ ದ ಸುರಕ್ಷಾ ದಸ್ಬಕ ವಿಶ್ವಾಸ ಗುರುಪುರ. ಚೆಕ್ ಚೆಕ್ ಚೆಕ್. ಚೆಕ್ ಚೆಕ್ ಚೆಕ್. ಎಲ್ಲ ಡಾನ್ಸ್ ಮಾಡ್ಲಿಕ್ಕೆ ರೆಡಿನಾ? ರೆಡಿನಾ? ಈಗ ನಾನು ಅಲ್ಲಿ ಬಂದರೆ ನೀವು ನನ್ನೊಟ್ಟಿಗೆ ಡಾನ್ಸ್ ಮಾಡ್ತೀರಲ್ಲ, ಬರಲಾ? ಬರುದಾ? ಓಕೆ ಡನ್. ನೋಡುವ ಲೇಡೀಸ್ ಪವರ್ ಹೇಗಿದೆ, ವಿಮೆನ್ ಪವರ್. ಆಯ್ತಾ? ನೀವಷ್ಟೇ ಬರಬಾರ್ದು, ಅವರನ್ನೆಲ್ಲ ಕರ್ತರ್ಬೇಕಾಯ್ತಾ? ನಚ್ಚಿಲ್ಲ ಬೇಬಿ ನಚ್ಚಿಲ್ಲ ಬೇಬಿ ನಚ್ಚಿಲ್ಲ ಬೇಬಿ ನಚ್ಚೆ. ಡಿಸ್ಕೋ ಆಡಲಕ್ಕ ಗಲ್ಲು ಗಲ್ಲು ಗೆಜ್ಜೆ ಕಟ್ಟಿನಿ, ಲಕ್ಸು ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೀನಿ. ನಾವು ವ್ಯಾಪಕವಾಗಿ ಬುಳ್ಳಾಗಡ್ಡಿ ತಿಂದು ಕುಂತಿದ್ವಿ, ನಿಮ್ಮ ಹೆಜ್ಜೆ ಸಪ್ಪಳ ಕೇಳಿ ಟಕ್ಕನ ಎದ್ದು ನಿಂತ್ಕೊಂಡ್ವಿ. ನಿಮಗೆ ಶೇಕು ಹ್ಯಾಂಡು ಕೊಡಬೇಕಂತ ಕೈಯ ತೊಳ್ಕೊಂಡ್ವಿ. ಬಸಣ್ಣಿ ಬಾ ಬಸಣ್ಣಿ ಬಾ, ಕಾಪು ನಮ್ದೇ ಇವತ್ತು. ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ, ಬಜಾರು ನಮ್ದ ಇವತ್ತು. ಬಸಣ್ಣಿ ಬಾ. ಮಿಕ್ಸ್ ಮಾಡಬೇಡ ಕಣ್ಣು ಕಣ್ಣು ಸುಟ್ಟು ಹೋಗ್ತಾನೆ, ಲಕ್ಸು ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೇನೆ. ಬನ್ನಿ ಡಾನ್ಸ್ ಮಾಡುವ. ಬನ್ನಿ ಬನ್ನಿ ಬೇಗ ಬೇಗ. ಬೆಂಕಿ ಪಡಗೆ ಕಟ್ಟಿ ಹಂಗ ಒಣಗೆ ಬಿ ನಾವು, ಸುಟ್ಟು ಹೋಗ್ತೇನೆ, ಬರಗಾಲದಾಗ ಸೀಕ್ರೆಟ್ ಆಗಿ ಬೆಳೆಸೇವಿ ಹೂವು. ನಂಗರ ನೀರ ದೊಡ್ಡೊಳಗನೆ, ಸಾಕಾಗೋಗೈತಿ ಎಡವಟ್ಟಿ ನೀನು. ಸರ್ಕಾರಿ ಶಾಲೆ ಪ್ರಾಡಕ್ಟು ನಾನು. ನಾವು ಪಾಟಿ ಪೆನ್ಸಿಲ್ ತೆಗೆದು ಮಾಸ್ಟರ್ ಕೈಗೆ ಕೊಟ್ಟಿದ್ವಿ, ಲಾಸ್ಟ್ ಬೆಂಚಿನ ಮ್ಯಾಗೆ ಫಸ್ಟ್ ಗೆಳತಿ ಹೆಸರು ಕೆತ್ತಿದ್ವಿ. ನೀನು ಅವತ್ತು ಸಿಗಬಾರ್ದಿದ್ದ ಹುಡುಗಿ ಚೆನ್ನಾಗಿಡ್ತಿದ್ವಿ. ಇರ್ಲಿ ಬಾ ಬಸಣ್ಣಿ ಬಾ
ಬಸಾರು ನಮ್ದ ಇವತ್ತು ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ 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 ಬಸಣ್ಣಿ ಬಾ. ಮಿಕ್ಸು ಮಾಡಬೇಡ ಕಣ್ಣು ಕಣ್ಣು ಸುಟ್ಟು ಹೋಗ್ತಾನೆ ನಾನ್ ಬಂದಿದ್ರೆ ಬರುದಿಲ್ಲ ಲಕ್ಸು ಸೋಪು ಹಾಕಿ ಜಳಕ ಮಾಡಿ ಜಸ್ಟ್ ಬಂದೇನೆ. ಲೇಡೀಸ್ ಬರ್ತಿದ್ದಾರೆ, ನೀವು ಬರ್ತಿಲ್ಲ ಡಾನ್ಸ್ ಮಾಡೋಕೆ. ಎಲ್ಲಿದೆ ನಮ್ಮ ಯುವ ಪೀಳಿಗೆ? ಬನ್ನಿ. ಇವರೊಬ್ಬರೇ ಡಾನ್ಸ್ ಮಾಡೋದಾ? ನೀವೆಲ್ಲ ಬರ್ಲಿಕ್ಕಿಲ್ವಾ? ಇಳ್ಕಳ್ಸಿರ್ರೆ ಮೊಣ್ಕಲ್ ಮ್ಯಾಗೆ ಯಾತಕ್ಕೆ ಉಡಬೇಕು? ಫ್ಯಾಷನ್ ಅಂದ್ರು ಅದಕ್ಕ ಹುಟ್ಟಿನಿ. ಮಕ್ಮಲ್ ಟೋಪಿ ನಮ್ಮ ತಲೆ ಮೇಲೆ ಯಾತಕ್ಕೆ ಇಡಬೇಕು? ಸಿಂಗಲ್ ಆಗಿ ಸಿಕ್ಕ ಹೇಳ್ತೀನಿ. ಬುಕ್ಕು ಮಾಡೇನಿ ನಾ ಇನ್ನೆಲ್ಲೋ ಚಂದ್ರ. ಸೀಮ್ಯಾಗಿಲ್ಲದ್ದು ನೈತಿ ಅಕ್ಕಿ ಹತ್ರ. ಆಕೆ ನಾಟಿ ಬ್ಯೂಟಿ ಸೈಡ್ನಿಂದ ತೇಟ್ ಸಿರಿದೇವಿ. ನಾವು ಚಡ್ಡಿ ಹಾಕದ್ ಕಲ್ತಂಗಿಂದ ಪ್ರೀತಿ ಮಾಡೇವಿ. ನೀವು ಅವತ್ತು ಸಿಗಬಾರ್ದಿತ್ತ ಹುಡುಗಿ ಚೆನ್ನಾಗಿರ್ತಿದ್ವಿ. ಇರ್ಲಿ ಬಾ ಬಸಣ್ಣಿ ಬಾ ಬಜಾರು ನಮ್ದ ಇವತ್ತು ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ 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 ಬಸಣ್ಣಿ ಬಾ. ಎಲ್ರು ಬಸಣ್ಣಿನ ಕರಿಬೇಕು. ಬಸಣ್ಣಿ ಬಸಣ್ಣಿ ಎಲ್ಲಿಗೆ ಬರ್ಬೇಕು? ಇಲ್ಲಿ ಎಂತ ಗೊತ್ತಾ, ಬರೀ ಲೇಡೀಸ್ ಅಷ್ಟೇ ಫುಲ್ ಜೋಶಲ್ಲಿ ಎನರ್ಜಿಯಲ್ಲಿದ್ದಾರೆ. ಬಸಣ್ಣಿ ನಮ್ಮ ಬಸಣ್ಣಿ. ಪುರುಷ ಸಭೆ ಫುಲ್ ಸೈಲೆಂಟ್. ಎಂತಕ್ಕೆ ಪುರುಷ ಸಭೆ ಕಾಣ್ತಿಲ್ಲ, ಇಲ್ಲೆಲ್ಲ ಮಹಿಳಾ ಸಭೆನೇ ಇರುವುದು. ಅದಕ್ಕೆ ಹಾಗಾದ್ರೆ ಇನ್ನು ಜೋರು ಬರ್ಬೇಕಲ್ಲ ಆವಾಜು. ನಾನೀಗ ಬಸಣ್ಣಿ ಹೇಳ್ತೀನಿ, ನೀವು ಬಾ ಅನ್ಬೇಕಾಯ್ತಾ? ಬಸಣ್ಣಿ ಇನ್ನು ಜೋರಾಗಿ ಬಸಣ್ಣಿ ಬಸಣ್ಣಿ. ಇಲ್ಲಪ್ಪ, ಈಗ ಹೀಗೆ ಕರೆದ್ರೆ ಬಸಣ್ಣಿ ಬರುದಿಲ್ಲ, ಅವ್ರ ಅಮ್ಮ ಸಹ ಬರುದಿಲ್ಲ. ಜೋರಾಗಿ ಆಯ್ತಾ? ಬಸಣ್ಣಿ ಬಸಣ್ಣಿ ಬಜಾರು ನಮ್ದ ಇವತ್ತು. Darling, darling, come, come, darling, we go jolly ride. ವಿನ್ಯಾಸಕ್ಕೆ ನನ್ ಕಾಸೆ ಒಯ್ಯ ಯಾಕ ಇಂತ ಹಾಡ. ಐಸಲ್ ಐಸಿಟ್ ನೋಡೆ Windows closing, FM playing, you, me, you carly loving. Darling, darling, come, come, darling, we go jolly ride. ನಿನ್ಯಾಸಕ್ಕೆ ನನ್ ದ್ವಾಸೆ ಹುಯ್ಯ ಯಾಕ್ಲ ಇಂತ ಸ್ವೇಳ. ಬಸಣ್ಣಿ ಬಾ ಬದಾರು ನಮ್ದ ಇವತ್ತು ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ ಬದಾರು ನಮ್ದ ಇವತ್ತು ಬಸಣ್ಣಿ ಬಾ. Windows closing, FM playing, you, me, you carly loving, you, me, you carly loving, you, me, you carly loving. ಥ್ಯಾಂಕ್ ಯು ಸೊ ಮಚ್. ಆಯ್ತು, ನನ್ಗೀಗ ಗೊತ್ತಾಯ್ತು ಎಂತ ಗೊತ್ತಾ, ಆಮೇಲೆ ಹೇಳ್ತೇನೆ. ಬಾಯ್. ಅಕ್ಕ ಕೊಸನ ವರ್ಗವಾರ್ದು ಓಡಿ ಹೋಗುನಾರು ಅಣ್ಣನಗಲು ಬುಡ್ದು ಕೊರಿಯರೆ ಬಲ್ಲಿ ತುಲೆ ಯಾಪಲ್ಲ ಬಸ್ಸಟ್ಟು ಬರುತ್ತೀರಿ ಸರಿತು ಓಡು. ಚಾಲಕನೆಂದಿನ 4 ಸೀಟುಗಳು ಮಹಿಳೆಯರಿಗೆ ಮೀಸಲು. ಅಂಚಾದ ಎದುರುದ ಪೂರ ಸೀಟು ಪುಂಜನಗಲ್ಗೊಂದಿ ತೆಲಿಪಚ್ಚಿ ಫ್ಲೈಟ್ ಉಂಟ ಪೈಲಟ್ನ ಪಿರೌಡು ಸೀಟು ಇತ್ತೆ ಅಣ್ಣನಗಲ್ ತೆಲಿಪಿಲಿ ಅಕ್ಕನಕಲಿ ಯಾಪಲ ನಮಕ್ ತುಂಬು ಬೋಡು ಅಂಚನೆ ಅಣ್ಣನಕಲ ನಮಕ್ ಯಾಪಲ ತುಂಬು ಬೋಡು. ಓಕೆ, ಸೊ ಓಲ್ ಪೂರ ಅಣ್ಣನಕಲ್ ಕುಲ್ಲೊಂದಿರು. Yashasvi Marine Ingredients is located in Udupi, a coastal district in southern India.
The company has started its full-scale operations in 2007 as a supplier of quality fish meal and fish oil, bringing to the world the bounty of the Arabian Sea. Today, the company employs 300 persons at its state-of-the-art production facility and has 100 customers spread all over the world. At Yashasvi Marine Ingredients, our efficient processes, robust quality control, and safe packaging, all done in a low carbon footprint and socially responsible production unit, guarantees high quality fish meal and fish oil for the market needs. ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು. ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. All of you, Urbana! Surika maka mada boda mari godon kabatala made hudi esta sumagira somari jamagira ya esta sumagira somari ya Surika maka mada boda mari godon kabatala made hudi esta sumagira somari jamagira ya esta sumagira somari jamagira ya Ramala dama 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 damala dama tanak nak na de taskina kina de Ono sopadla Yana asau Arkanaka moda voda marai godon aduvadu edudu pista sumagira somari samagira pista sumagira somari samagira Surika maga moda voda marai godon abatala madi budidi pista sumagira Come on pista sumagira somari samagira Damala dama 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 danakina kina dede daskina kina dede dandanaga dandanaga Yada support illa Anna stop anna music stop anna Idena Uchila Idena Kapo Anna support dija Enja nalipagana Ready up Surika maka mada voda mari godon abatla made hudi pista sumagira
ಸುರುಗಿರುಗ ಮಗ ಮಾಡ ಮರಿಕೊಡೊಂದು ಅಬದ್ಧ ಮಾಡಿ ಬುಡಿದು ಇಷ್ಟ ಸುಮಾಗಿರ ಅಣ್ಣ ಸ್ಟಾಪ್ ಅಣ್ಣ ಅಣ್ಣ ಮ್ಯೂಸಿಕ್ ಸ್ಟಾಪ್ ಅಣ್ಣ ಬರ್ಸ ಬರ್ಬಿಡಣ್ಣ ಅಣ್ಣ ಅಣ್ಣ ಎರಡು ಸ್ಟೆಪ್ ಆಡ್ಗಣ ಒಂದ ಹಡಿಚ ತಾಂಗ ಮಡ ನಾನು ಮಸ ತೋಂಗ ಮಟ ಮೋದಿ ಬರೋ ವೀಡ ಬೈಸರ ಮಡ ಹಡಿಚ ತಾಂಗ ಮಡ ನಾನು ಮಸ ತೋಂಗ ಮಟ ಮೋದಿ ಬರೋ ವೀಡ ಬೈಸರ ಮಡ ನಾಸಿರಿತ ಪಣಮಬಡಿ ನಾಸಿರಿತ ಪಣಮಬಡಿ ಪಾಟುக்கு தேம்பரேனி ಹಡಿಚ ತಾಂಗ ಮಡ ನಾನು ಮಸ ತೋಂಗ ಮಟ ಮೋದಿ ಬರಸಿ ಹೇರ ಮಡ ಅಣ್ಣ ಅಣ್ಣ ಚಂಡಿ ಅಣ್ಣ ಅಣ್ಣ ಚಂಡಿ ಅಣ್ಣ ಸುರುಗಿರುಗ ಮಗ ಮಾಡ ಮರಿಕೊಡೊಂದು ಅಬದ್ಧ ಮಾಡಿ ಬುಡಿ ಹೋಟೆಲ್ ಮಂದಾರ ಕಾಪು ಶುಚಿರುಚಿಯಾದ ಸಾಂಪ್ರದಾಯಿಕ ಸಸ್ಯಾಹಾರಿ ಹೋಟೆಲ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ತಿಂಡಿ ತಿನಿಸುಗಳು, ಐಸ್ ಕ್ರೀಮ್, ಜ್ಯೂಸ್, ಚಾಟ್ ಐಟಂಗಳು ಲಭ್ಯ. ಕೋಸ್ಟಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಕರಾವಳಿ ಶೈಲಿಯ ಫಿಶ್, ಚಿಕನ್ ಖಾದ್ಯಗಳು. ಸೀತಾಪದ್ಮ ಪಾರ್ಟಿ ಹಾಲ್, ಮಿನಿ ಹಾಲ್, ಎಸಿ ಹಾಲ್ ಒಂದೇ ಕಟ್ಟಡದಲ್ಲಿ. ಮಂದಾರ ರೆಸಿಡೆನ್ಸಿ, ಸುಸಜ್ಜಿತ ವಸತಿ ಗೃಹಗಳು, ಅತ್ಯಾಕರ್ಷಕ ವಿನ್ಯಾಸ, ಮಿತ ದರದಲ್ಲಿ ಡಿಲಕ್ಸ್ ರೂಮ್ಗಳು. ನಿಮ್ಮ ಅನುಕೂಲತೆಗಳ ಪೂರೈಕೆಗಾಗಿ ಬ್ರಾಹ್ಮರಿ ಇವೆಂಟ್ಸ್, ನಿಮ್ಮ ಇಚ್ಛೆಯ ನೀವು ಬಯಸುವ ರೀತಿಯ ಕಾರ್ಯಕ್ರಮಗಳ ಆಯೋಜನೆ. ಭೇಟಿ ನೀಡಿ ಹೋಟೆಲ್ ಮಂದಾರ, NH 66 ಕಾಪು. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಪ್ರತಿ ತಿಂಗಳು ಸ್ತ್ರೀಯರ ತಿಂಗಳ ಸಮಸ್ಯೆ ಬಂದಾಗ ಅವರು ಎದುರಿಸುವಂತಹ ಹೊಟ್ಟೆ ನೋವು, ಸೊಂಟ ನೋವು, ಬೆನ್ನು ನೋವು ಹಾಗೂ ಇತರೆ ನಿಶಕ್ತಿಯ ಸಮಸ್ಯೆಗಳಿಗೆ ಒಂದು ಉತ್ತಮ ಆಹಾರ ಪದ್ಧತಿಯ ಅವಶ್ಯಕತೆ ಇದೆ. ಇಂದಿನ ಜೀವನ ಶೈಲಿಯಲ್ಲಿ ನಾವ್ಯಾರು ಒಳ್ಳೆಯ ಆಹಾರ ಸೇವನೆಯ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಾ ಇಲ್ಲ. ಇದೆಲ್ಲದಕ್ಕೂ ಪರಿಹಾರ ಜೀನಿ ವುಮೆನ್ ಸ್ಟ್ರಾಂಗ್. ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ.
Yashasvi Marine Ingredients is located in Udupi, a coastal district in southern India. The company has started its full-scale operations in 2007 as a supplier of quality fish meal and fish oil, bringing to the world the bounty of the Arabian Sea. Today, the company employs 300 persons at its state-of-the-art production facility and has 100 customers spread all over the world. At Yashasvi Marine Ingredients, our efficient processes, robust quality control, and safe packaging, all done in a low carbon footprint and socially responsible production unit, guarantees high quality fish meal and fish oil for the market needs. ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು. ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಹೋಟೆಲ್ ಮಂದಾರ ಕಾಪು ಶುಚಿರುಚಿಯಾದ ಸಾಂಪ್ರದಾಯಿಕ ಸಸ್ಯಾಹಾರಿ ಹೋಟೆಲ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ತಿಂಡಿ ತಿನಿಸುಗಳು, ಐಸ್ ಕ್ರೀಮ್, ಜ್ಯೂಸ್, ಚಾಟ್ ಐಟಂಗಳು ಲಭ್ಯ. ಕೋಸ್ಟಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಕರಾವಳಿ ಶೈಲಿಯ ಫಿಶ್, ಚಿಕನ್ ಖಾದ್ಯಗಳು. ಸೀತಾಪದ್ಮ ಪಾರ್ಟಿ ಹಾಲ್, ಮಿನಿ ಹಾಲ್, ಎಸಿ ಹಾಲ್ ಒಂದೇ ಕಟ್ಟಡದಲ್ಲಿ. ಮಂದಾರ ರೆಸಿಡೆನ್ಸಿ, ಸುಸಜ್ಜಿತ ವಸತಿ ಗೃಹಗಳು, ಅತ್ಯಾಕರ್ಷಕ ವಿನ್ಯಾಸ, ಮಿತ ದರದಲ್ಲಿ ಡೀಲಕ್ಸ್ ರೂಮ್ಗಳು. ನಿಮ್ಮ ಅನುಕೂಲತೆಗಳ ಪೂರೈಕೆಗಾಗಿ ಬ್ರಾಹ್ಮರಿ ಇವೆಂಟ್ಸ್, ನಿಮ್ಮ ಇಚ್ಛೆಯ ನೀವು ಬಯಸುವ ರೀತಿಯ ಕಾರ್ಯಕ್ರಮಗಳ ಆಯೋಜನೆ. ಭೇಟಿ ನೀಡಿ ಹೋಟೆಲ್ ಮಂದಾರ, NH66 ಕಾಪು. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ.
24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಪ್ರತಿ ತಿಂಗಳು ಸ್ತ್ರೀಯರ ತಿಂಗಳ ಸಮಸ್ಯೆ ಬಂದಾಗ ಅವರು ಎದುರಿಸುವಂತಹ ಹೊಟ್ಟೆ ನೋವು, ಸೊಂಟ ನೋವು, ಬೆನ್ನು ನೋವು ಹಾಗೂ ಇತರೆ ನಿಶಕ್ತಿಯ ಸಮಸ್ಯೆಗಳಿಗೆ ಒಂದು ಉತ್ತಮ ಆಹಾರ ಪದ್ಧತಿಯ ಅವಶ್ಯಕತೆ ಇದೆ. ಇಂದಿನ ಜೀವನ ಶೈಲಿಯಲ್ಲಿ ನಾವ್ಯಾರು ಒಳ್ಳೆಯ ಆಹಾರ ಸೇವನೆಯ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಾ ಇಲ್ಲ. ಇದೆಲ್ಲದಕ್ಕೂ ಪರಿಹಾರ ಜೀನಿ ವುಮೆನ್ ಸ್ಟ್ರಾಂಗ್. ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. Yashasvi Marine Ingredients is located in Udupi, a coastal district in southern India. The company has started its full-scale operations in 2007 as a supplier of quality fish meal and fish oil, bringing to the world the bounty of the Arabian Sea. Today, the company employs 300 persons at its state-of-the-art production facility and has 100 customers spread all over the world. At Yashasvi Marine Ingredients, our efficient processes, robust quality control, and safe packaging, all done in a low carbon footprint and socially responsible production unit, guarantees high quality fish meal and fish oil for the market needs. ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು. ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಹೋಟೆಲ್ ಮಂದಾರ ಕಾಪು ಶುಚಿರುಚಿಯಾದ ಸಾಂಪ್ರದಾಯಿಕ ಸಸ್ಯಾಹಾರಿ ಹೋಟೆಲ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ತಿಂಡಿ ತಿನಿಸುಗಳು, ಐಸ್ ಕ್ರೀಮ್, ಜ್ಯೂಸ್, ಚಾಟ್ ಐಟಂಗಳು ಲಭ್ಯ. ಕೋಸ್ಟಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಕರಾವಳಿ ಶೈಲಿಯ ಫಿಶ್, ಚಿಕನ್ ಖಾದ್ಯಗಳು.
ಸೀತಾಪದ್ಮ ಪಾರ್ಟಿ ಹಾಲ್, ಮಿನಿ ಹಾಲ್, ಎಸಿ ಹಾಲ್ ಒಂದೇ ಕಟ್ಟಡದಲ್ಲಿ. ಮಂದಾರ ರೆಸಿಡೆನ್ಸಿ, ಸುಸಜ್ಜಿತ ವಸತಿ ಗೃಹಗಳು, ಅತ್ಯಾಕರ್ಷಕ ವಿನ್ಯಾಸ, ಮಿತ ದರದಲ್ಲಿ ಡೀಲಕ್ಸ್ ರೂಮ್ಗಳು. ನಿಮ್ಮ ಅನುಕೂಲತೆಗಳ ಪೂರೈಕೆಗಾಗಿ ಬ್ರಾಹ್ಮರಿ ಇವೆಂಟ್ಸ್, ನಿಮ್ಮ ಇಚ್ಛೆಯ ನೀವು ಬಯಸುವ ರೀತಿಯ ಕಾರ್ಯಕ್ರಮಗಳ ಆಯೋಜನೆ. ಭೇಟಿ ನೀಡಿ ಹೋಟೆಲ್ ಮಂದಾರ, NH66 ಕಾಪು. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಪ್ರತಿ ತಿಂಗಳು ಸ್ತ್ರೀಯರ ತಿಂಗಳ ಸಮಸ್ಯೆ ಬಂದಾಗ ಅವರು ಎದುರಿಸುವಂತಹ ಹೊಟ್ಟೆ ನೋವು, ಸೊಂಟ ನೋವು, ಬೆನ್ನು ನೋವು ಹಾಗೂ ಇತರೆ ನಿಶಕ್ತಿಯ ಸಮಸ್ಯೆಗಳಿಗೆ ಒಂದು ಉತ್ತಮ ಆಹಾರ ಪದ್ಧತಿಯ ಅವಶ್ಯಕತೆ ಇದೆ. ಇಂದಿನ ಜೀವನ ಶೈಲಿಯಲ್ಲಿ ನಾವ್ಯಾರು ಒಳ್ಳೆಯ ಆಹಾರ ಸೇವನೆಯ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಾ ಇಲ್ಲ. ಇದೆಲ್ಲದಕ್ಕೂ ಪರಿಹಾರ ಜೀನಿ ವುಮೆನ್ ಸ್ಟ್ರಾಂಗ್. ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. Yashasvi Marine Ingredients is located in Udupi, a coastal district in southern India. The company has started its full-scale operations in 2007 as a supplier of quality fish meal and fish oil, bringing to the world the bounty of the Arabian Sea. Today, the company employs 300 persons at its state-of-the-art production facility and has 100 customers spread all over the world. At Yashasvi Marine Ingredients, our efficient processes, robust quality control, and safe packaging, all done in a low carbon footprint and socially responsible production unit, guarantees high quality fish meal and fish oil for the market needs. ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ.
ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು. ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಹೋಟೆಲ್ ಮಂದಾರ ಕಾಪು ಶುಚಿರುಚಿಯಾದ ಸಾಂಪ್ರದಾಯಿಕ ಸಸ್ಯಾಹಾರಿ ಹೋಟೆಲ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ತಿಂಡಿ ತಿನಿಸುಗಳು, ಐಸ್ ಕ್ರೀಮ್, ಜ್ಯೂಸ್, ಚಾಟ್ ಐಟಂಗಳು ಲಭ್ಯ. ಕೋಸ್ಟಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಕರಾವಳಿ ಶೈಲಿಯ ಫಿಶ್, ಚಿಕನ್ ಖಾದ್ಯಗಳು. ಸೀತಾಪದ್ಮ ಪಾರ್ಟಿ ಹಾಲ್, ಮಿನಿ ಹಾಲ್, ಎಸಿ ಹಾಲ್ ಒಂದೇ ಕಟ್ಟಡದಲ್ಲಿ. ಮಂದಾರ ರೆಸಿಡೆನ್ಸಿ, ಸುಸಜ್ಜಿತ ವಸತಿ ಗೃಹಗಳು, ಅತ್ಯಾಕರ್ಷಕ ವಿನ್ಯಾಸ, ಮಿತ ದರದಲ್ಲಿ ಡೀಲಕ್ಸ್ ರೂಮ್ಗಳು. ನಿಮ್ಮ ಅನುಕೂಲತೆಗಳ ಪೂರೈಕೆಗಾಗಿ ಬ್ರಾಹ್ಮರಿ ಇವೆಂಟ್ಸ್, ನಿಮ್ಮ ಇಚ್ಛೆಯ ನೀವು ಬಯಸುವ ರೀತಿಯ ಕಾರ್ಯಕ್ರಮಗಳ ಆಯೋಜನೆ. ಭೇಟಿ ನೀಡಿ ಹೋಟೆಲ್ ಮಂದಾರ, NH66 ಕಾಪು. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಪ್ರತಿ ತಿಂಗಳು ಸ್ತ್ರೀಯರ ತಿಂಗಳ ಸಮಸ್ಯೆ ಬಂದಾಗ ಅವರು ಎದುರಿಸುವಂತಹ ಹೊಟ್ಟೆ ನೋವು, ಸೊಂಟ ನೋವು, ಬೆನ್ನು ನೋವು ಹಾಗೂ ಇತರೆ ನಿಶಕ್ತಿಯ ಸಮಸ್ಯೆಗಳಿಗೆ ಒಂದು ಉತ್ತಮ ಆಹಾರ ಪದ್ಧತಿಯ ಅವಶ್ಯಕತೆ ಇದೆ. ಇಂದಿನ ಜೀವನ ಶೈಲಿಯಲ್ಲಿ ನಾವ್ಯಾರು ಒಳ್ಳೆಯ ಆಹಾರ ಸೇವನೆಯ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಾ ಇಲ್ಲ. ಇದೆಲ್ಲದಕ್ಕೂ ಪರಿಹಾರ ಜೀನಿ ವುಮೆನ್ಸ್ ಸ್ಟ್ರಾಂಗ್. ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. Yashasvi Marine Ingredients is located in Udupi, a coastal district in southern India.
The company has started its full-scale operations in 2007 as a supplier of quality fish meal and fish oil, bringing to the world the bounty of the Arabian Sea. Today, the company employs 300 persons at its state-of-the-art production facility and has 100 customers spread all over the world. At Yashasvi Marine Ingredients, our efficient processes, robust quality control, and safe packaging, all done in a low carbon footprint and socially responsible production unit, guarantees high quality fish meal and fish oil for the market needs. ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು. ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಹೋಟೆಲ್ ಮಂದಾರ ಕಾಪು ಶುಚಿರುಚಿಯಾದ ಸಾಂಪ್ರದಾಯಿಕ ಸಸ್ಯಾಹಾರಿ ಹೋಟೆಲ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ತಿಂಡಿ ತಿನಿಸುಗಳು, ಐಸ್ ಕ್ರೀಮ್, ಜ್ಯೂಸ್, ಚಾಟ್ ಐಟಂಗಳು ಲಭ್ಯ. ಕೋಸ್ಟಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಕರಾವಳಿ ಶೈಲಿಯ ಫಿಶ್, ಚಿಕನ್ ಖಾದ್ಯಗಳು. ಸೀತಾಪದ್ಮ ಪಾರ್ಟಿ ಹಾಲ್, ಮಿನಿ ಹಾಲ್, ಎಸಿ ಹಾಲ್ ಒಂದೇ ಕಟ್ಟಡದಲ್ಲಿ. ಮಂದಾರ ರೆಸಿಡೆನ್ಸಿ, ಸುಸಜ್ಜಿತ ವಸತಿ ಗೃಹಗಳು, ಅತ್ಯಾಕರ್ಷಕ ವಿನ್ಯಾಸ, ಮಿತ ದರದಲ್ಲಿ ಡೀಲಕ್ಸ್ ರೂಮ್ಗಳು. ನಿಮ್ಮ ಅನುಕೂಲತೆಗಳ ಪೂರೈಕೆಗಾಗಿ ಬ್ರಾಹ್ಮರಿ ಇವೆಂಟ್ಸ್, ನಿಮ್ಮ ಇಚ್ಛೆಯ ನೀವು ಬಯಸುವ ರೀತಿಯ ಕಾರ್ಯಕ್ರಮಗಳ ಆಯೋಜನೆ. ಭೇಟಿ ನೀಡಿ ಹೋಟೆಲ್ ಮಂದಾರ, NH66 ಕಾಪು. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ.
24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಪ್ರತಿ ತಿಂಗಳು ಸ್ತ್ರೀಯರ ತಿಂಗಳ ಸಮಸ್ಯೆ ಬಂದಾಗ ಅವರು ಎದುರಿಸುವಂತಹ ಹೊಟ್ಟೆ ನೋವು, ಸೊಂಟ ನೋವು, ಬೆನ್ನು ನೋವು ಹಾಗೂ ಇತರೆ ನಿಶಕ್ತಿಯ ಸಮಸ್ಯೆಗಳಿಗೆ ಒಂದು ಉತ್ತಮ ಆಹಾರ ಪದ್ಧತಿಯ ಅವಶ್ಯಕತೆ ಇದೆ. ಇಂದಿನ ಜೀವನ ಶೈಲಿಯಲ್ಲಿ ನಾವ್ಯಾರು ಒಳ್ಳೆಯ ಆಹಾರ ಸೇವನೆಯ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಾ ಇಲ್ಲ. ಇದೆಲ್ಲದಕ್ಕೂ ಪರಿಹಾರ ಜೀನಿ ವುಮೆನ್ ಸ್ಟ್ರಾಂಗ್. ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. Yashasvi Marine Ingredients is located in Udupi, a coastal district in southern India. The company has started its full-scale operations in 2007 as a supplier of quality fish meal and fish oil, bringing to the world the bounty of the Arabian Sea. Today, the company employs 300 persons at its state-of-the-art production facility and has 100 customers spread all over the world. At Yashasvi Marine Ingredients, our efficient processes, robust quality control, and safe packaging, all done in a low carbon footprint and socially responsible production unit, guarantees high quality fish meal and fish oil for the market needs. ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು. ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಹೋಟೆಲ್ ಮಂದಾರ ಕಾಪು ಶುಚಿರುಚಿಯಾದ ಸಾಂಪ್ರದಾಯಿಕ ಸಸ್ಯಾಹಾರಿ ಹೋಟೆಲ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ತಿಂಡಿ ತಿನಿಸುಗಳು, ಐಸ್ ಕ್ರೀಮ್, ಜ್ಯೂಸ್, ಚಾಟ್ ಐಟಂಗಳು ಲಭ್ಯ. ಕೋಸ್ಟಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಕರಾವಳಿ ಶೈಲಿಯ ಫಿಶ್, ಚಿಕನ್ ಖಾದ್ಯಗಳು.
ಸೀತಾಪದ್ಮ ಪಾರ್ಟಿ ಹಾಲ್, ಮಿನಿ ಹಾಲ್, ಎಸಿ ಹಾಲ್ ಒಂದೇ ಕಟ್ಟಡದಲ್ಲಿ. ಮಂದಾರ ರೆಸಿಡೆನ್ಸಿ, ಸುಸಜ್ಜಿತ ವಸತಿ ಗೃಹಗಳು, ಅತ್ಯಾಕರ್ಷಕ ವಿನ್ಯಾಸ, ಮಿತ ದರದಲ್ಲಿ ಡೀಲಕ್ಸ್ ರೂಮ್ಗಳು. ನಿಮ್ಮ ಅನುಕೂಲತೆಗಳ ಪೂರೈಕೆಗಾಗಿ ಬ್ರಾಹ್ಮರಿ ಇವೆಂಟ್ಸ್, ನಿಮ್ಮ ಇಚ್ಛೆಯ ನೀವು ಬಯಸುವ ರೀತಿಯ ಕಾರ್ಯಕ್ರಮಗಳ ಆಯೋಜನೆ. ಭೇಟಿ ನೀಡಿ ಹೋಟೆಲ್ ಮಂದಾರ, NH66 ಕಾಪು. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಪ್ರತಿ ತಿಂಗಳು ಸ್ತ್ರೀಯರ ತಿಂಗಳ ಸಮಸ್ಯೆ ಬಂದಾಗ ಅವರು ಎದುರಿಸುವಂತಹ ಹೊಟ್ಟೆ ನೋವು, ಸೊಂಟ ನೋವು, ಬೆನ್ನು ನೋವು ಹಾಗೂ ಇತರೆ ನಿಶಕ್ತಿಯ ಸಮಸ್ಯೆಗಳಿಗೆ ಒಂದು ಉತ್ತಮ ಆಹಾರ ಪದ್ಧತಿಯ ಅವಶ್ಯಕತೆ ಇದೆ. ಇಂದಿನ ಜೀವನ ಶೈಲಿಯಲ್ಲಿ ನಾವ್ಯಾರು ಒಳ್ಳೆಯ ಆಹಾರ ಸೇವನೆಯ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಾ ಇಲ್ಲ. ಇದೆಲ್ಲದಕ್ಕೂ ಪರಿಹಾರ ಜೀನಿ ವುಮೆನ್ಸ್ ಸ್ಟ್ರಾಂಗ್. ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. Yashasvi Marine Ingredients is located in Udupi, a coastal district in southern India. The company has started its full-scale operations in 2007 as a supplier of quality fish meal and fish oil, bringing to the world the bounty of the Arabian Sea. Today, the company employs 300 persons at its state-of-the-art production facility and has 100 customers spread all over the world. At Yashasvi Marine Ingredients, our efficient processes, robust quality control, and safe packaging, all done in a low carbon footprint and socially responsible production unit, guarantees high quality fish meal and fish oil for the market needs. ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ.
ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು. ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಹೋಟೆಲ್ ಮಂದಾರ ಕಾಪು ಶುಚಿರುಚಿಯಾದ ಸಾಂಪ್ರದಾಯಿಕ ಸಸ್ಯಾಹಾರಿ ಹೋಟೆಲ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ತಿಂಡಿ ತಿನಿಸುಗಳು, ಐಸ್ ಕ್ರೀಮ್, ಜ್ಯೂಸ್, ಚಾಟ್ ಐಟಂಗಳು ಲಭ್ಯ. ಕೋಸ್ಟಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಕರಾವಳಿ ಶೈಲಿಯ ಫಿಶ್, ಚಿಕನ್ ಖಾದ್ಯಗಳು. ಸೀತಾಪದ್ಮ ಪಾರ್ಟಿ ಹಾಲ್, ಮಿನಿ ಹಾಲ್, ಎಸಿ ಹಾಲ್ ಒಂದೇ ಕಟ್ಟಡದಲ್ಲಿ. ಮಂದಾರ ರೆಸಿಡೆನ್ಸಿ, ಸುಸಜ್ಜಿತ ವಸತಿ ಗೃಹಗಳು, ಅತ್ಯಾಕರ್ಷಕ ವಿನ್ಯಾಸ, ಮಿತ ದರದಲ್ಲಿ ಡೀಲಕ್ಸ್ ರೂಮ್ಗಳು. ನಿಮ್ಮ ಅನುಕೂಲತೆಗಳ ಪೂರೈಕೆಗಾಗಿ ಬ್ರಾಹ್ಮರಿ ಇವೆಂಟ್ಸ್, ನಿಮ್ಮ ಇಚ್ಛೆಯ ನೀವು ಬಯಸುವ ರೀತಿಯ ಕಾರ್ಯಕ್ರಮಗಳ ಆಯೋಜನೆ. ಭೇಟಿ ನೀಡಿ ಹೋಟೆಲ್ ಮಂದಾರ, NH66 ಕಾಪು. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಪ್ರತಿ ತಿಂಗಳು ಸ್ತ್ರೀಯರ ತಿಂಗಳ ಸಮಸ್ಯೆ ಬಂದಾಗ ಅವರು ಎದುರಿಸುವಂತಹ ಹೊಟ್ಟೆ ನೋವು, ಸೊಂಟ ನೋವು, ಬೆನ್ನು ನೋವು ಹಾಗೂ ಇತರೆ ನಿಶಕ್ತಿಯ ಸಮಸ್ಯೆಗಳಿಗೆ ಒಂದು ಉತ್ತಮ ಆಹಾರ ಪದ್ಧತಿಯ ಅವಶ್ಯಕತೆ ಇದೆ. ಇಂದಿನ ಜೀವನ ಶೈಲಿಯಲ್ಲಿ ನಾವ್ಯಾರು ಒಳ್ಳೆಯ ಆಹಾರ ಸೇವನೆಯ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಾ ಇಲ್ಲ. ಇದೆಲ್ಲದಕ್ಕೂ ಪರಿಹಾರ ಜೀನಿ ವುಮೆನ್ ಸ್ಟ್ರಾಂಗ್. ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. Yashasvi Marine Ingredients is located in Udupi, a coastal district in southern India.
The company has started its full-scale operations in 2007 as a supplier of quality fish meal and fish oil, bringing to the world the bounty of the Arabian Sea. Today, the company employs 300 persons at its state-of-the-art production facility and has 100 customers spread all over the world. At Yashasvi Marine Ingredients, our efficient processes, robust quality control, and safe packaging, all done in a low carbon footprint and socially responsible production unit, guarantees high quality fish meal and fish oil for the market needs. ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು. ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಹೋಟೆಲ್ ಮಂದಾರ ಕಾಪು ಶುಚಿರುಚಿಯಾದ ಸಾಂಪ್ರದಾಯಿಕ ಸಸ್ಯಾಹಾರಿ ಹೋಟೆಲ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ತಿಂಡಿ ತಿನಿಸುಗಳು, ಐಸ್ ಕ್ರೀಮ್, ಜ್ಯೂಸ್, ಚಾಟ್ ಐಟಂಗಳು ಲಭ್ಯ. ಕೋಸ್ಟಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಕರಾವಳಿ ಶೈಲಿಯ ಫಿಶ್, ಚಿಕನ್ ಖಾದ್ಯಗಳು. ಸೀತಾಪದ್ಮ ಪಾರ್ಟಿ ಹಾಲ್, ಮಿನಿ ಹಾಲ್, ಎಸಿ ಹಾಲ್ ಒಂದೇ ಕಟ್ಟಡದಲ್ಲಿ. ಮಂದಾರ ರೆಸಿಡೆನ್ಸಿ, ಸುಸಜ್ಜಿತ ವಸತಿ ಗೃಹಗಳು, ಅತ್ಯಾಕರ್ಷಕ ವಿನ್ಯಾಸ, ಮಿತ ದರದಲ್ಲಿ ಡಿಲಕ್ಸ್ ರೂಮ್ಗಳು. ನಿಮ್ಮ ಅನುಕೂಲತೆಗಳ ಪೂರೈಕೆಗಾಗಿ ಬ್ರಾಹ್ಮರಿ ಇವೆಂಟ್ಸ್, ನಿಮ್ಮ ಇಚ್ಛೆಯ ನೀವು ಬಯಸುವ ರೀತಿಯ ಕಾರ್ಯಕ್ರಮಗಳ ಆಯೋಜನೆ. ಭೇಟಿ ನೀಡಿ ಹೋಟೆಲ್ ಮಂದಾರ, NH66 ಕಾಪು. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ.
24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಪ್ರತಿ ತಿಂಗಳು ಸ್ತ್ರೀಯರ ತಿಂಗಳ ಸಮಸ್ಯೆ ಬಂದಾಗ ಅವರು ಎದುರಿಸುವಂತಹ ಹೊಟ್ಟೆ ನೋವು, ಸೊಂಟ ನೋವು, ಬೆನ್ನು ನೋವು ಹಾಗೂ ಇತರೆ ನಿಶಕ್ತಿಯ ಸಮಸ್ಯೆಗಳಿಗೆ ಒಂದು ಉತ್ತಮ ಆಹಾರ ಪದ್ಧತಿಯ ಅವಶ್ಯಕತೆ ಇದೆ. ಇಂದಿನ ಜೀವನ ಶೈಲಿಯಲ್ಲಿ ನಾವ್ಯಾರು ಒಳ್ಳೆಯ ಆಹಾರ ಸೇವನೆಯ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಾ ಇಲ್ಲ. ಇದೆಲ್ಲದಕ್ಕೂ ಪರಿಹಾರ ಜೀನಿ ವುಮೆನ್ ಸ್ಟ್ರಾಂಗ್. ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. Yashasvi Marine Ingredients is located in Udupi, a coastal district in southern India. The company has started its full-scale operations in 2007 as a supplier of quality fish meal and fish oil, bringing to the world the bounty of the Arabian Sea. Today, the company employs 300 persons at its state-of-the-art production facility and has 100 customers spread all over the world. At Yashasvi Marine Ingredients, our efficient processes, robust quality control, and safe packaging, all done in a low carbon footprint and socially responsible production unit, guarantees high quality fish meal and fish oil for the market needs. ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು. ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಹೋಟೆಲ್ ಮಂದಾರ ಕಾಪು ಶುಚಿರುಚಿಯಾದ ಸಾಂಪ್ರದಾಯಿಕ ಸಸ್ಯಾಹಾರಿ ಹೋಟೆಲ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ತಿಂಡಿ ತಿನಿಸುಗಳು, ಐಸ್ ಕ್ರೀಮ್, ಜ್ಯೂಸ್, ಚಾಟ್ ಐಟಂಗಳು ಲಭ್ಯ. ಕೋಸ್ಟಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಕರಾವಳಿ ಶೈಲಿಯ ಫಿಶ್, ಚಿಕನ್ ಖಾದ್ಯಗಳು.
ಸೀತಾಪದ್ಮ ಪಾರ್ಟಿ ಹಾಲ್, ಮಿನಿ ಹಾಲ್, ಎಸಿ ಹಾಲ್ ಒಂದೇ ಕಟ್ಟಡದಲ್ಲಿ. ಮಂದಾರ ರೆಸಿಡೆನ್ಸಿ, ಸುಸಜ್ಜಿತ ವಸತಿ ಗೃಹಗಳು, ಅತ್ಯಾಕರ್ಷಕ ವಿನ್ಯಾಸ, ಮಿತ ದರದಲ್ಲಿ ಡೀಲಕ್ಸ್ ರೂಮ್ಗಳು. ನಿಮ್ಮ ಅನುಕೂಲತೆಗಳ ಪೂರೈಕೆಗಾಗಿ ಬ್ರಾಹ್ಮರಿ ಇವೆಂಟ್ಸ್ ನಿಮ್ಮ ಇಚ್ಛೆಯ ನೀವು ಬಯಸುವ ರೀತಿಯ ಕಾರ್ಯಕ್ರಮಗಳ ಆಯೋಜನೆ. ಭೇಟಿ ನೀಡಿ ಹೋಟೆಲ್ ಮಂದಾರ, NH66 ಕಾಪು. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ಪ್ರತಿ ತಿಂಗಳು ಸ್ತ್ರೀಯರ ತಿಂಗಳ ಸಮಸ್ಯೆ ಬಂದಾಗ ಅವರು ಎದುರಿಸುವಂತಹ ಹೊಟ್ಟೆ ನೋವು, ಸೊಂಟ ನೋವು, ಬೆನ್ನು ನೋವು ಹಾಗೂ ಇತರೆ ನಿಶಕ್ತಿಯ ಸಮಸ್ಯೆಗಳಿಗೆ ಒಂದು ಉತ್ತಮ ಆಹಾರ ಪದ್ಧತಿಯ ಅವಶ್ಯಕತೆ ಇದೆ. ಇಂದಿನ ಜೀವನ ಶೈಲಿಯಲ್ಲಿ ನಾವ್ಯಾರು ಒಳ್ಳೆಯ ಆಹಾರ ಸೇವನೆಯ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತಾ ಇಲ್ಲ. ಇದೆಲ್ಲದಕ್ಕೂ ಪರಿಹಾರ ಜೀನಿ ವುಮೆನ್ ಸ್ಟ್ರಾಂಗ್. ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. Yashasvi Marine Ingredients is located in Udupi, a coastal district in southern India. The company has started its full-scale operations in 2007 as a supplier of quality fish meal and fish oil, bringing to the world the bounty of the Arabian Sea. Today, the company employs 300 persons at its state-of-the-art production facility and has 100 customers spread all over the world. At Yashasvi Marine Ingredients, our efficient processes, robust quality control, and safe packaging, all done in a low carbon footprint and socially responsible production unit, guarantees high quality fish meal and fish oil for the market needs. ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ.
ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು. ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ. ಹೋಟೆಲ್ ಮಂದಾರ ಕಾಪು ಶುಚಿರುಚಿಯಾದ ಸಾಂಪ್ರದಾಯಿಕ ಸಸ್ಯಾಹಾರಿ ಹೋಟೆಲ್. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ತಿಂಡಿ ತಿನಿಸುಗಳು, ಐಸ್ ಕ್ರೀಮ್, ಜ್ಯೂಸ್, ಚಾಟ್ ಐಟಂಗಳು ಲಭ್ಯ. ಕೋಸ್ಟಲ್ ಫ್ಯಾಮಿಲಿ ರೆಸ್ಟೋರೆಂಟ್, ಕರಾವಳಿ ಶೈಲಿಯ ಫಿಶ್, ಚಿಕನ್ ಖಾದ್ಯಗಳು. ಸೀತಾಪದ್ಮ ಪಾರ್ಟಿ ಹಾಲ್, ಮಿನಿ ಹಾಲ್, ಎಸಿ ಹಾಲ್ ಒಂದೇ ಕಟ್ಟಡದಲ್ಲಿ. ಮಂದಾರ ರೆಸಿಡೆನ್ಸಿ, ಸುಸಜ್ಜಿತ ವಸತಿ ಗೃಹಗಳು, ಅತ್ಯಾಕರ್ಷಕ ವಿನ್ಯಾಸ, ಮಿತ ದರದಲ್ಲಿ ಡೀಲಕ್ಸ್ ರೂಮ್ಗಳು. ನಿಮ್ಮ ಅನುಕೂಲತೆಗಳ ಪೂರೈಕೆಗಾಗಿ ಬ್ರಾಹ್ಮರಿ ಇವೆಂಟ್ಸ್, ನಿಮ್ಮ ಇಚ್ಛೆಯ ನೀವು ಬಯಸುವ ರೀತಿಯ ಕಾರ್ಯಕ್ರಮಗಳ ಆಯೋಜನೆ. ಭೇಟಿ ನೀಡಿ ಹೋಟೆಲ್ ಮಂದಾರ, NH 66 ಕಾಪು. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. ಸಿರಿಧಾನ್ಯಗಳ ಸಿರಿ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ.